Hello students, welcome back to the topic structural organization in animals. In the previous sessions, we came to know that all multicellular organisms, especially animals, they are made up of 4 types of tissues. Those 4 types of tissues are epithelial tissue, muscle tissue, connective tissue and nerve tissue. So, we have already seen first type of tissue, that is a epithelial tissue. So, this epithelial tissue is outer covering of the body and performs several functions, and there are different subdivisions or types. So, at the beginning of this class, we will summarize the epithelial tissue so that the topic becomes more clear. So, epithelial tissues is the one of the 4 types of tissues. It is one among the 4 types of tissues. They are adhering firmly to each other. So, ನೀವು ನೋಡಿದ ಹಾಗೆ ಅಲ್ಲಿ ಸೆಲ್ಸ್ ಹೇಗಿತ್ತು, ಪ್ರಾಮಿನೆಂಟ್ ದೊಡ್ಡ ದೊಡ್ಡ ಸೆಲ್ಸ್ ಅದು ವಿತ್ ಲಾರ್ಜ್ ನ್ಯೂಕ್ಲಿಯಸ್, ದೊಡ್ಡ ನ್ಯೂಕ್ಲಿಯಸ್ ಇತ್ತು ಐದರ್ ಬೇಸಲ್ಲಿ ಅಥವಾ ಅದಕ್ಕಿಂತ ಮೇಲೆ ಇರುವಂಥದ್ದು. ಆ್ಯಂಡ್ ದೇರ್ ಈಸ್ ಓನ್ಲಿ ಸ್ಮಾಲ್ ಅಮೌಂಟ್ ಆಫ್ ಇಂಟರ್ ಸೆಲ್ಯುಲಾರ್ ಮ್ಯಾಟ್ರಿಕ್ಸ್. ಈ ಸೆಲ್ಸ್ ಹೇಗಿದ್ದವು, ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ದೇ ಆರ್ ಎಡ್ಹೈರಿಂಗ್ ಟು ಈಚ್ ಅದರ್, ಒಂದಕ್ಕೊಂದು ತಾಗಿಕೊಂಡಿರ್ತದೆ, ತುಂಬ ಹತ್ತಿರದಲ್ಲಿರ್ತದೆ, ಕಮ್ಮಿ ಜಾಗವನ್ನು ಬಿಡ್ತದೆ ಮಧ್ಯದಲ್ಲಿ. ಹಾಗಾಗಿ ದೀಸ್ ಸೆಲ್ಸ್ ಆರ್ ಫಾರ್ಮಿಂಗ್ ಕಂಟಿನ್ಯೂಯಸ್ ಶೀಟ್ಸ್. ದೀಸ್ ಸೆಲ್ಸ್ ಆರ್ ಫಾರ್ಮಿಂಗ್ ಕಂಟಿನ್ಯೂಯಸ್ ಶೀಟ್ಸ್ ಇನ್ ಯುವರ್ ಇಂಟೀರಿಯರ್ ಹಾಲೋ ಆರ್ಗನ್ಸ್ ಮತ್ತು ಬಾಡಿ ಸರ್ಫೇಸಸ್. ಸೊ ಈ ಎಪಿಥೀಲಿಯಲ್ ಟಿಶ್ಯೂಸ್ ಏನಿತ್ತು ಅವು ಒಳಗಿನಿಂದ ಆರ್ಗನ್ಗಳು, ಹಾಲೋ ಆರ್ಗನ್ಗಳ ಲೈನಿಂಗ್ ಆಗಿದ್ದವು ಮುಖ್ಯವಾಗಿ. ಇನ್ ದ ಸೇಮ್ ವೇ ಇಟ್ ವಾಸ್ ಫಾರ್ಮಿಂಗ್ ಕಂಟಿನ್ಯೂಯಸ್ ಕವರ್ ಆಲ್ ಓವರ್ ಯುವರ್ ಬಾಡಿ. ನಿಮ್ಮ ಬಾಡಿಯ ಏನು ಸುತ್ತ ಅದು ಕವರ್ ಮಾಡಿತ್ತು ಇನ್ ದ ಫಾರ್ಮ್ ಆಫ್ ಸ್ಕಿನ್. ಸೊ ಹಾಗಾಗಿ ನಿಮಗೆ ಯು ಕೇಮ್ ಟು ನೋ ದ್ಯಾಟ್ ಇನ್ ಎಪಿಥೀಲಿಯಲ್ ಟಿಶ್ಯೂಸ್ ದೇರ್ ಆರ್ 2 types, simple epithelium and compound epithelium. So in simple epithelium there is only one layer or it is made up of single layer, whereas in multiple layers are found in compound epithelium. So compound epithelium alli ತುಂಬ ಇಂತಹ ಸೆಲ್ಸಿನ ಲೇಯರ್ ಇರ್ತದೆ. ಇಟ್ ಈಸ್ ಮೋರ್ ದ್ಯಾನ್ 2 layers, ಮೋರ್ ದ್ಯಾನ್ 2 layers. ಸೊ ಶೇಪ್ಸ್ ಆ್ಯಂಡ್ ಸೈಜ್ ಆಫ್ ದ ಎಪಿಥೀಲಿಯಲ್ ಟಿಶ್ಯೂಸ್ ಆರ್ ವೇರಿಯೇಬಲ್, ರೇಂಜಿಂಗ್ ಫ್ರಾಮ್ ಟಾಲ್ ಕಾಲಮ್ನಾರ್ pillar like columnar cells which are known as columnar epithelium. ಅವುಗಳು ಎತ್ತರವಾಗಿ ಇದ್ದಾಗ ಅದನ್ನು ಕಾಲಮ್ನಾರ್ ಎಪಿಥೀಲಿಯಂ ಅಂತ ಕರೆದಿದ್ದೇವೆ ನಾವು. ಅದರ ಬೇಸಲ್ಲಿ ನ್ಯೂಕ್ಲಿಯಸ್ ಇತ್ತು. ಸೊ ಇನ್ನೊಂದು ಯಾವುದು, ಸ್ಕ್ವಾಮಸ್ ಎಪಿಥೀಲಿಯಂ. ಸ್ಕ್ವಾಮಸ್ ಎಪಿಥೀಲಿಯಂ ವಾಸ್ ಆ್ಯಕ್ಚುಲಿ ಫ್ಲ್ಯಾಟ್ ಸೆಲ್ಸ್. ಈ ರೀತಿ ಪೇವ್ಮೆಂಟಿನ ಹಾಗೆ ನಾವು ವಾಕ್ ಮಾಡುವಾಗೆಲ್ಲ ಹೊರಗಿಂದ ಪೇವ್ಮೆಂಟ್ ಇರ್ತದಲ್ವ, ಅದೇ ರೀತಿ, ಅಥವಾ ಮನೆಯಲ್ಲಿ ನೆಲದಲ್ಲಿ ಇರುವ ಟೈಲ್ಸಿನ ಹಾಗೆ ಇತ್ತದು. ಸೊ ದೇ ವ್ಯಾರ್ ಸ್ಕ್ವಾಮಸ್ ಎಪಿಥೀಲಿಯಂ. ಅದೇ ರೀತಿ ಒನ್ ಮೋರ್ ವಾಸ್ ದ ಕ್ಯೂಬಾಯ್ಡಲ್ ಎಪಿಥೀಲಿಯಂ. ನೀವು ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ಸ್ ನೋಡಿದ್ದೀರಲ್ವ, ಅದೇ ರೀತಿ ಅದರ ಲೆಂತ್ ಮತ್ತು ವಿಡ್ತ್ ಸೇಮ್ ಇತ್ತು. ಸೊ ದೇ ವ್ಯಾರ್ ಆಲ್ ನೋನ್ ಆ್ಯಸ್ ಕ್ಯೂಬಾಯ್ಡಲ್ ಎಪಿಥೀಲಿಯಂ ಆರ್ ಕ್ಯೂಬಾಯ್ಡಲ್ ಸೆಲ್ಸ್. ಅದೇ ರೀತಿ ದೀಸ್ ವ್ಯಾರ್ ದ 3 types, ಬೇಸಿಕ್ 3 types ಆಫ್ ಎಪಿಥೀಲಿಯಲ್ ಟಿಶ್ಯೂಸ್. ಅದ್ಯಾವುದು, ಸ್ಕ್ವಾಮಸ್ ಎಪಿಥೀಲಿಯಂ, ಅದೇ ರೀತಿ ಕಾಲಮ್ನಾರ್ ಎಪಿಥೀಲಿಯಂ ಆ್ಯಂಡ್ ಕ್ಯೂಬಾಯ್ಡಲ್ ಎಪಿಥೀಲಿಯಂ. ಸೊ ಇದು 3 ಕ್ಯಾಟಗರೈಸ್ ಮಾಡಿದ್ದು ಹೇಗೆ, ದೇ ವರ್ ಕ್ಯಾಟಗರೈಸ್ಡ್ ಇನ್ ಟು ದೀಸ್ 3 types ಮೇನ್ಲಿ ಬೇಸ್ಡ್ ಆನ್ ದೇಯರ್ ಶೇಪ್ ಆಸ್ ವೆಲ್ ಆಸ್ ಫಂಕ್ಷನ್. ಮೇನ್ಲಿ ಅದರದ್ದು ಶೇಪಿನ ಮೇಲೆ ಮತ್ತು ಅದರ ಫಂಕ್ಷನ್ನ ಮೇಲೆ ಅದನ್ನು ನಾವು ಡಿವೈಡ್ ಮಾಡಿತ್ತು. ಈ ಏನು ಎಪಿಥೀಲಿಯಲ್ ಟಿಶ್ಯೂಸಲ್ಲಿ ಈ ಕಾಲಮ್ನಾರ್ ಎಪಿಥೀಲಿಯಂ ಮತ್ತು ಕ್ಯೂಬಾಯ್ಡಲ್ ಎಪಿಥೀಲಿಯಂ, ಈ 2 ಎಪಿಥೀಲಿಯಲ್ ಸೆಲ್ಸ್ ಅಥವಾ ಎಪಿಥೀಲಿಯಂ ಮಾಡಿಫೈ ಆದದ್ದನ್ನು ನಾವು ನೋಡಿದ್ದೇವೆ. ವಿ ಹ್ಯಾವ್ ಸೀನ್ ದ modifications
ಆಫ್ ಕಾಲಮ್ನಾರ್ ಆ್ಯಂಡ್ ಕ್ಯೂಬಾಯ್ಡಲ್ ಎಪಿಥೀಲಿಯಂ. ಅದ್ಯಾವುದು? ದೇ ವೇರ್ ciliated epithelium as well as ciliated epithelium and glandular epithelium. Ciliated and glandular epithelium. So ciliated epithelium ಏನು? ciliated epithelium ಅಂತ ಹೇಳಿದರೆ it is the epithelium, either columnar epithelium or cuboidal epithelium, which are bearing cilia, fine hair-like structures on the free surface. Fine hair-like structures on the free surface. ಹಾಗಾಗಿ ಅದನ್ನು ಏನು ಕರೆದ್ವಿ ನಾವು? We called it as a ciliated epithelium. So ಈ ciliated epithelium ಏನು ಕೆಲಸ ಮಾಡ್ತಾ ಇತ್ತು? They were doing the function of transporting materials or removal of the particles like dust particles in the trachea and transport of egg in the fallopian tube. Okay. ಅದೇ ಥರ ನಮಗೆ ಎರಡನೇ ಮಾಡಿಫಿಕೇಶನ್ ಈ ಕಾಲಮ್ನಾರ್ ಅಥವಾ ಕ್ಯೂಬಾಯ್ಡಲ್ ಸೆಲ್ಸ್ ಇದ್ದದೇನು? ದಟ್ ಈಸ್ ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಂ. ಇಲ್ಲಿ ಕೂಡ ಏನು? ದೀಸ್ ಸೆಲ್ಸ್ ದೇ ಹ್ಯಾವ್ ಅಂಡರ್ಗಾನ್ ಮಾಡಿಫಿಕೇಶನ್ ಟು ಟೇಕ್ ಅಪ್ ದ ಸ್ಪೆಷಲ್ ಫಂಕ್ಷನ್ ಆಫ್ ಸೆಕ್ರೀಷನ್. ಅದು ಸೆಕ್ರೀಷನಿನ ಸ್ಪೆಷಲ್ ಫಂಕ್ಷನನ್ನು ಮಾಡಿತ್ತು. ಅದಕ್ಕೆ ನಾವು ಅದನ್ನು ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಂ ಅಂತ ಹೇಳಿ ಕರೆದದ್ದು. ಸೊ ಗ್ಲ್ಯಾಂಡ್ಯುಲಾರ್ ಆ್ಯಂಡ್ ciliated epithelium are which are modified cuboidal or columnar epithelium to perform the special functions of secretion. ಸೊ ಇಲ್ಲಿ ಕೂಡ ನೀವು ನೆನ್ಪಿಟ್ಕೊಳ್ಬೇಕು, ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಂ ಅದು ಕಾಲಮ್ನಾರ್ ಎಪಿಥೀಲಿಯಂ ಆಗಿರ್ಬೋದು ಅಥವಾ modification of the cuboidal epithelium. Modification of columnar epithelium ಅಥವಾ cuboidal epithelium. Under that glandular epithelium we have seen two types of glands, namely unicellular and multicellular glands. Multicellular glands. Unicellular ಅಂತ ಹೇಳಿದರೆ ಈಗ if you take the lining of the intestine or stomach, ಅಲ್ಲಿ ಏನಾಗಿರ್ತದೆ? ಉಳಿದದೆಲ್ಲ ನಾರ್ಮಲ್ ಎಪಿಥೀಲಿಯಂ, ಆರ್ಡಿನರಿ ಎಪಿಥೀಲಿಯಂ ಡೂಯಿಂಗ್ ದೇಯರ್ ನಾರ್ಮಲ್ ಫಂಕ್ಷನ್. ಆದರೆ ಕೆಲವೊಂದು ಸೆಲ್ಸ್ ಏನಾಗಿದ್ದಾವೆ? ದೇ ಹ್ಯಾವ್ ಮಾಡಿಫೈಡ್ ಇಂಟು ಗ್ಲ್ಯಾಂಡ್ಯುಲಾರ್ ಸೆಲ್ಸ್. ಅದು ಯೂನಿಸೆಲ್ಯುಲಾರ್ ಗ್ಲ್ಯಾಂಡ್ಯುಲಾರ್ epithelium. Unicellular glandular epithelium, that is only one cell is modified into a gland. ಅರ್ಥ ಆಯ್ತಲ್ಲ? ಸೊ ಒಂದೇ ಒಂದು ಸೆಲ್ ಗ್ಲ್ಯಾಂಡ್ ಆಗಿ ಮಾಡಿಫೈ ಆಗಿತ್ತು ಅಲ್ಲಿ. ಎಕ್ಸಾಂಪಲ್ ಯಾವುದು? ಗಾಬ್ಲೆಟ್ ಸೆಲ್ ಅಂತ ಹೇಳಿ ನಾನು ಹೇಳಿದ್ದೇನೆ. ಸೊ ಅದೇ ರೀತಿ ಮಲ್ಟಿಸೆಲ್ಯುಲಾರ್ ಗ್ಲ್ಯಾಂಡ್ ಇನ್ ವಿಚ್ ದೇರ್ ಈಸ್ ಫಾರ್ಮೇಷನ್ ಆಫ್ ಅಥವಾ ಮಾಡಿಫಿಕೇಶನ್ ಆಫ್ ಐದರ್ ಕಾಲಮ್ನಾರ್ ಆರ್ ಕ್ಯೂಬಾಯ್ಡಲ್ ಸೆಲ್ಸ್ ಇಂಟು ಮಲ್ಟಿಸೆಲ್ಯುಲಾರ್ ಗ್ಲ್ಯಾಂಡ್ಸ್. ಒಂದು ಗ್ಲ್ಯಾಂಡಿನಲ್ಲಿ ದೇರ್ ವ್ಯಾರ್ large number of cells which are modified into glands. ಒಂದು ಗ್ಲ್ಯಾಂಡಿನ ಒಳಗೆ ತುಂಬ ಸೆಲ್ಸ್ ಮಾಡಿಫೈ ಆಗಿ ಗ್ಲ್ಯಾಂಡ್ ಆಗಿರುವಂಥದ್ದು ಅಂಥದ್ದನ್ನು ನಾವೇನು ಕರೆದಿದ್ದೇವೆ? ಮಲ್ಟಿಸೆಲ್ಯುಲಾರ್ ಗ್ಲ್ಯಾಂಡ್ಸ್. ಇನ್ ದ ಸೇಮ್ ವೇ ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಂ ವಾಸ್ ಡಿವೈಡೆಡ್ ಇಂಟು exocrine and endocrine glands. And these two types were mainly based on their location of secretion. In other words, it is mainly based on whether they secrete their secretions into the ducts or directly into the surroundings, which will be later taken up by the blood stream. ರಕ್ತದ ಮೂಲಕ ದೇಹದ ಬೇರೆ ಬೇರೆ ಭಾಗಕ್ಕೆ ಹೋಗುವಂಥದ್ದು. ಹಾಗಾಗಿ ಒಂದು ಕ್ಲಾಸಿಫಿಕೇಶನ್ ಏನು? ಅದು exocrine gland. One type was exocrine gland and another one was endocrine. ಎರಡನೇದ್ದು ಎಂಡೋಕ್ರೈನ್ ಅಂತ ಹೇಳಿದ್ದೇವೆ. ಹಾಗಾದರೆ ವಾಟ್ ಈಸ್ exocrine? Exocrine gland is one which has got its own
ಡಕ್ಟ್. ಸೊ ಇದು ಗ್ಲ್ಯಾಂಡ್ಸ್ ಆದರೆ ಈ ಗ್ಲ್ಯಾಂಡ್ಸ್ ಡಕ್ಟಿನ ಮೂಲಕ ಅದರ ಸೆಕ್ರೇಷನ್ ಅನ್ನು ಕಳಿಸಿದರೆ ದಟ್ ಈಸ್ ಕಾಲ್ಡ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಸೊ ಇನ್ ಅದರ್ ವರ್ಡ್ಸ್ ಐ ಕ್ಯಾನ್ ಸೇ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಈಸ್ ದ ಗ್ಲ್ಯಾಂಡ್ಸ್ ವಿತ್ ದ ಡಕ್ಟ್. ಎಂಡೋಕ್ರೈನ್ ಗ್ಲ್ಯಾಂಡ್, ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳಿದ್ರೇನು? ಇಟ್ ಈಸ್ ದ ಗ್ಲ್ಯಾಂಡ್ ವಿದೌಟ್ ಡಕ್ಟ್. ಈಗ ನಾನು ಎಕ್ಸಾಂಪಲ್ ಕೊಟ್ಟದ್ದು ಯಾವುದು? ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಇನ್ ದ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಒಳಗೆ ಸಣ್ಣದೊಂದು ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಅಂತ ಉಂಟು. ಇಟ್ ಸೆಕ್ರೀಟ್ಸ್ ಇನ್ಸುಲಿನ್, ಗ್ಲುಕೋಗಾನ್ ಅಂತ ಹೇಳುವ ಹಾರ್ಮೋನ್, ಇನ್ಸುಲಿನ್ ಗ್ಲುಕೋಗಾನ್ ಅಂತ ಹೇಳುವ ಹಾರ್ಮೋನ್, ನಿಮ್ಮ ರಕ್ತದ ಶುಗರನ್ನು ಕಂಟ್ರೋಲ್ ಮಾಡುವಂಥದ್ದು. ಸೊ ಅದು ಆ್ಯಕ್ಚುಲಿ ಇಟ್ ಪೋರ್ಸ್ ಇಟ್ಸ್ ಸೆಕ್ರೀಷನ್ಸ್ ಇನ್ ಟು ದ ಸರೌಂಡಿಂಗ್ ಬ್ಲಡ್, ರಕ್ತಕ್ಕೆ ಅದನ್ನು ಸೆಕ್ರೀಟ್ ಮಾಡ್ತದೆ, ಅಥವಾ ಅದರ ಸರೌಂಡಿಂಗ್ಸಿಗೆ, ಇಮಿಡಿಯೇಟ್ ಸರೌಂಡಿಂಗಿಗೆ ಸೆಕ್ರೀಟ್ ಮಾಡೋದ್ರಿಂದ ಇಟ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಎಂಡೋಕ್ರೈನ್ ಗ್ಲ್ಯಾಂಡ್. I have shown you all endocrine glands which are found in the different parts of the body like pituitary, hypothalamus, thyroid gland, testes, ovary, adrenal glands, thymus, etc. ಇದು ಬಿಟ್ಟರೆ ನಿಮಗೆ ಅದರ ನೆಕ್ಸ್ಟ್ ಎಪಿಥೀಲಿಯಲ್ ಟಿಶ್ಯೂವಿನ ಕ್ಯಾರೆಕ್ಟರ್ ನಾನು ಹೇಳೋದಾದರೆ, ಇಟ್ ಈಸ್ epithelial tissues. These tissues always lie over a basement membrane. ತುಂಬ ಸೆಲ್ಸ್, ನೀವು ಕ್ಲಾಸಲ್ಲಿ ಬೆಂಚಿನ ಮೇಲೆ ಕೂತ್ಕೊಂಡ ಹಾಗೆ ಏನು ಈ ಎಪಿಥೀಲಿಯಲ್ ಸೆಲ್ಸ್, ದೇ ಆರ್ ಪ್ಲೇಸ್ಡ್ ಆನ್, situated on a membrane called basement membrane. It is called basement membrane. ಇದು ನಿಜವಾಗಿ ಈ ಬೇಸ್ಮೆಂಟ್ ಮೆಮ್ಬ್ರೇನ್ ಅಂತ ಏನು ಹೇಳ್ತೇವೆ, ಇಟ್ ಈಸ್ ಫೌಂಡ್ ಔಟ್ಸೈಡ್ ದ ಸೆಲ್. ಇಟ್ ಈಸ್ ಎಕ್ಸ್ಟ್ರಾ ಸೆಲ್ಯುಲಾರ್ ಬೇಸ್ಮೆಂಟ್ ಮೆಮ್ಬ್ರೇನ್ ಸೆಕ್ರೀಟೆಡ್ ಬೈ ದೀಸ್ ಎಪಿಥೀಲಿಯಲ್ ಸೆಲ್ಸ್. ಈ ಎಪಿಥೀಲಿಯಲ್ ಸೆಲ್ಸೇ ಅದಕ್ಕೆ ಬೇಕಾದ ಈ ಬೇಸ್ಮೆಂಟ್ ಮೆಮ್ಬ್ರೇನನ್ನು ರೆಡಿ ಮಾಡಿರುವಂಥದ್ದು. ಓಕೆ, ಈ ಅದೇ ರೀತಿ ವಿ ಹ್ಯಾವ್ ಸೀನ್ ದ್ಯಾಟ್ ಇನ್ ಬಿಟ್ವೀನ್ ದೀಸ್ ಎಪಿಥೀಲಿಯಲ್ ಸೆಲ್ಸ್, adjacent to two epithelial cells, there is junctions. There are cell junctions. So ಈ cell junctions ಅಂತ ಹೇಳಿದರೆ ಏನು? They are actually the boundaries where these two cells communicate with one another. ಎರಡು ಸೆಲ್ಗಳು ಒಂದರ ಜೊತೆಗೆ ಒಂದು ಏನು ಕಮ್ಯುನಿಕೇಟ್ ಮಾಡುವಂಥದ್ದು. ಅವುಗಳು ನಾವು ಹೇಗೆ ಕಮ್ಯುನಿಕೇಟ್ ಮಾಡ್ತೇವೆ, ನಾವು ಹೇಗೆ ಮಾತಾಡ್ತೇವೆ, ರಿಪ್ಲೈ ಕೊಡ್ತೇವೆ, ಅದೇ ರೀತಿ ದೇ ಆರ್ ಆಲ್ಸೋ ಕಮ್ಯುನಿಕೇಟಿಂಗ್ ವಿತ್ ಒನ್ ಅನದರ್ ಬೈ ಥ್ರೂ ದಿಸ್ ಸೆಲ್ ಜಂಕ್ಷನ್ಸ್. ಅರ್ಥ ಆಯ್ತಾ? ಸೊ ಇಟ್ ಹೆಲ್ಪ್ಸ್ ಇನ್ ದ ಕಮ್ಯುನಿಕೇಷನ್. ಅದರಲ್ಲಿ ನಾವು 3 ಥರದ ಜಂಕ್ಷನ್ಸ್ ಅನ್ನು ನೋಡಿದ್ದೇವೆ. ಒಂದು ಟೈಟ್ ಜಂಕ್ಷನ್, ಸೆಕೆಂಡ್ ಒನ್ ವಾಸ್ ದ ಗ್ಯಾಪ್ ಜಂಕ್ಷನ್, and third one was the adhering junction. ಸೊ 3 ಟೈಪ್ ಇದ್ದು ಜಂಕ್ಷನ್ಸ್ ಅನ್ನು ನಾವು ನೋಡಿದ್ದೇವೆ. ಅದರ ಹೆಸರೇ ಹೇಳುವ ಹಾಗೆ ಎಡ್ಹ್ಯಾರಿಂಗ್ ಜಂಕ್ಷನ್ ಅಂತ ಹೇಳಿದ್ರೇನು? ಇದು 2 ಸೆಲ್ಲನ್ನು ಗ್ಲೂ ಮಾಡುವಂಥದ್ದು, ಅಂಟಿಸುವಂಥದ್ದು. ಸೊ ದ್ಯಾಟ್ ದೇ ವಿಲ್ ರಿಮೇನ್ ಇನ್ ದೇರ್ ಓನ್ ಪೊಸಿಷನ್, ಆಚೆ ಈಚೆ ಹೋಗದ ಹಾಗೆ ಒಂದೇ ಜಾಗದಲ್ಲಿ ಉಳಿಯುವ ಹಾಗೆ ಎಡ್ಹೇರಿಂಗ್ ಜಂಕ್ಷನ್ಸ್ ಅದನ್ನು ಇಡ್ತದೆ. ನೆಕ್ಸ್ಟ್ ಒನ್ ಈಸ್ ಟೈಟ್ ಜಂಕ್ಷನ್. ಟೈಟ್ ಜಂಕ್ಷನ್ ಅಂತ ಹೇಳಿದರೆ ಈ ಸೆಲ್ಗಳ ಮಧ್ಯದಲ್ಲಿ ಸಬ್ಸ್ಟೆನ್ಸಸ್ ಲೀಕ್ ಆಗದ ಹಾಗೆ, ಇದರ ಸೈಟೋಪ್ಲಾಸಮ್ ಈಚೆ ಲೀಕ್ ಆಗದ ಹಾಗೆ, ಇದರ ಸೈಟೋಪ್ಲಾಸಮ್ ಈಚೆ ಲೀಕ್ ಆಗದ ಹಾಗೆ, ಇಟ್ ಈಸ್ ಪ್ರಾಪರ್ಲಿ ಟೈಟ್ಲಿ ಪ್ಯಾಕ್ಡ್ ಸೊ ದ್ಯಾಟ್ cytoplasmic contents will not leak from the cells. ಅದೇ ರೀತಿ ಅವುಗಳಿಗೆ ಕಮ್ಯುನಿಕೇಟ್ ಮಾಡಬೇಕು, ಒಂದು ಇನ್ನೊಂದರ ಜೊತೆಗೆ ಏನು ಕೆಲವೊಂದು ಸಬ್ಸ್ಟೆನ್ಸಸ್ ಅನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಅಲ್ಲಿ ಏನುಂಟು, ದೇರ್ ಆರ್ ಏನು ಕಮ್ಯುನಿಕೇಷನ್ ಗ್ಯಾಪ್ ಜಂಕ್ಷನ್ಸ್. ಗ್ಯಾಪ್, ಸಣ್ಣ ಗ್ಯಾಪ್, ಎಲ್ಲ ಕಡೆ ಟೈಟ್ ಆಗಿ ಇಲ್ಲ, ಅದು ಕೆಲವು ಕಡೆ ಕಮ್ಯುನಿಕೇಷನ್ ಜಂಕ್ಷನ್ಸ್ ಉಂಟು, ಗ್ಯಾಪ್ ಜಂಕ್ಷನ್ಸ್ ಇದೆ. ಸೊ ಇದರ ಮೂಲಕ ಇವುಗಳು ಅಯಾನ್ಗಳನ್ನಾಗಲಿ ಅಥವಾ ಬೇರೆ ಬೇರೆ ಸಬ್ಸ್ಟೆನ್ಸನ್ನು ಒಂದಕ್ಕೊಂದು ಎಕ್ಸ್ಚೇಂಜ್ ಮಾಡಿಕೊಳ್ತವೆ. ಸೊ ದೇ ಹೆಲ್ಪ್ ಇನ್ ದಿಸ್ ವೇ. They have got high rate of regeneration power. Epithelial tissues are characterized by having high rate of regeneration. ಮಕ್ಕಳೇ, ಈಗ ನಮ್ಮ ಬಾಡಿಯ ಹೊರಗೆ ಎಪಿಥೀಲಿಯಲ್ ಟಿಶ್ಯೂಸ್ ಉಂಟಂತ ನೋಡಿದ್ದೇವೆ ನಾವು.
that epithelial tissue is found in your skin. ನಿಮ್ಮ ಚರ್ಮದ ಹೊರಗಿನ ಭಾಗ ಅದು ಚರ್ಮದಲ್ಲಿರುವಂಥದ್ದು ಎಪಿಥೀಲಿಯಲ್ ಟಿಶ್ಯೂ. ಅದಕ್ಕೆ ಸ್ಟ್ರಾಟಿಫೈಡ್ ಎಪಿಥೀಲಿಯಂ ಅಂತ ಕೂಡ ಕರೀತಾರೆ. ಸ್ಟ್ರಾಟಿಫೈ ಎಪಿಥೀಲಿಯಂ ಅಂತ ಹೇಳಿದರೆ ದೇರ್ ಆರ್ ಮೆನಿ ಲೇಯರ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ದ ಡಿಫರೆಂಟ್ ಲೇಯರ್ಸ್ ಅಥವಾ ಸ್ಟ್ರಾಟಾ. ಸೊ ಹೀಗೆ ಅರೇಂಜ್ ಆಗಿರುವ ಒಂದು ಸೆಲ್ಲಿನ ಲೇಯರ್ನ ಕೆಳಗೆ ಇನ್ನೊಂದು ಲೇಯರ್, ಇನ್ನೊಂದರ ಲೇಯರ್ ಕೆಳಗೆ ಇನ್ನೊಂದು ಲೇಯರ್, ಹೀಗೆ ಕೊನೆಯದು ಏನಲ್ಲಿರ್ತದೆ ಇಟ್ ಈಸ್ ಲೈಯಿಂಗ್ ಓವರ್ ದ ಬೇಸ್ಮೆಂಟ್ ಮೆಂಬ್ರೇನ್. ಇದೆಲ್ಲದೂ ಕೂಡ ಒಂದರ ಮೇಲೆ ಇದ್ದರೆ ಲಾಸ್ಟ್ ಇದು ಲೇಯರ್ ಇಟ್ ಈಸ್ ಫೌಂಡ್ ಓವರ್ ದ ಬೇಸ್ಮೆಂಟ್ ಮೆಂಬ್ರೇನ್, ದಟ್ ಈಸ್ ಕಾಲ್ಡ್ ಸ್ಟ್ರಾಟಿಫೈಡ್ ಎಪಿಥೀಲಿಯಂ. ನಮ್ಮ ಸ್ಕಿನ್ ಇದು ಎಪಿಥೀಲಿಯಂ ಅನ್ನು ಇಟ್ ಈಸ್ ಆಲ್ಸೋ ಕಾಲ್ಡ್ ಕೆರಾಟಿನೈಸ್ಡ್ ಎಪಿಥೀಲಿಯಂ. ಯಾಕೆ ಗೊತ್ತುಂಟ, ಇಲ್ಲಿ ಒಂದು ಪ್ರೋಟೀನ್ ಸಬ್ಸ್ಟೆನ್ಸ್ ಇರ್ತದೆ, ಅದು ಕೆರಾಟಿನ್ ಅಂತ ಕರಿತೇವೆ ನಾವು. ಆ ಕೆರಾಟಿನ್ ಇರುವುದರಿಂದ ಅದನ್ನು ಕೆರಾಟಿನೈಸ್ಡ್ ಎಪಿಥೀಲಿಯಂ ಅಂತ ಕೂಡ ಕರೀತಾರೆ. ಸೊ ಈ ಒಂದು ಸ್ಕಿನ್ ಬೇರೆ ಬೇರೆ ಹೊರಗಿನ ಮೆಕ್ಯಾನಿಕಲ್ ಮತ್ತು ಕೆಮಿಕಲ್ ಡ್ಯಾಮೇಜಿಗೆ ಒಳಗಾಗೋದ್ರಿಂದ ಸೊ ಈ ಲೇಯರ್ಸ್ ಕೆಲವೊಂದು ಸಲ ಲಾಸ್ ಆಗ್ತದೆ, ಕಟ್ಟಾಗಿ ಹೋಗ್ತದೆ. ಕಟ್ಟಾಗಿ ಹೋದಾಗ ಹೊಸ ಸೆಲ್ಸ್, ನ್ಯೂ ಸೆಲ್ಸ್ ಆರ್ ಆ್ಯಡೆಡ್ ಫ್ರಮ್ ದ ಬಾಟಮ್. ಈ ಸೆಲ್ಸ್ ಡಿವೈಡ್ ಆಗ್ತದೆ, ಇದು ಹೊಸ ಸೆಲ್ಸನ್ನು ಆ್ಯಡ್ ಮಾಡ್ತದೆ. ಹಾಗಾಗಿ ವಿ ಕ್ಯಾನ್ ಸೇ ದ್ಯಾಟ್ ದೀಸ್ ಎಪಿಥೀಲಿಯಲ್ ಸೆಲ್ಸ್ ಪೊಸೆಸ್ ಹೈ ರೀಜನರೇಷನ್ ಪವರ್. ಪುನಃ ಲಾಸ್ ಆದರೆ ಪುನಃ ಡೆವಲಪ್ ಆಗುವಂಥ ಕೆಪಾಸಿಟಿ, ರಿಪೇರ್ ಆಗುವ. ಈಗ ಎಲ್ಲಿಯಾದರೂ ನೀವು ಓಡಾಡುವಾಗ ಬಿದ್ದರೆ, ಗಾಯ ಆದರೆ ಅದು ಕೂಡಲೇ ರಿಪೇರ್ ಆಗ್ತದೆ. ಯಾಕೆ? ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಮೋರ್ ರೀಜನರೇಷನ್ ಪವರ್. ಕೂಡಲೇ ಮಲ್ಟಿಪ್ಲೈ ಆಗಿ ಬೇಗ ರಿಪೇರ್ ಆಗುವಂಥ ಕೆಪಾಸಿಟಿ ಅದಕ್ಕೆ ಇದೆ. ಓಕೆ, ವೆನ್ ವಿ ಸಿ ದೇರ್ ಫಂಕ್ಷನ್ಸ್, ಸುಮಾರು ಕೆಲಸ ಮಾಡ್ತದೆ ಎಪಿಥೀಲಿಯಂ. ನಿಮಗೆ ಈ ಎಪಿಥೀಲಿಯಂ ಅಂತ ಹೇಳಿದ ಕೂಡಲೇ ಅಯ್ಯೋ ಇದು ಯಾವುದಪ್ಪ ಅಂತ ಹೇಳಿದ್ದು, ಸೈನ್ಸ್ ಅಂತ ಹೇಳಿದ ಕೂಡಲೇ ಭಯ ಇರ್ತದೆ ನಿಮಗೆ. ಎಪಿಥೀಲಿಯಂ ಹೆಸರು ನೆನ್ಪಿಟ್ಕೊಳ್ಳೋದೇ ತುಂಬ ಕಷ್ಟದ ಕೆಲಸ. ಆ ಟೈಮಲ್ಲಿ ನೀವು ಯೋಚನೆ ಮಾಡಬೇಕು, ಎಪಿಥೀಲಿಯಂ ಅಂದರೆ ಏನು, ಹೇಗೆ ಅದು ನಾರ್ಮಲ್ ಆಗಿ ನಮ್ಮ ದೇಹದಲ್ಲಿದೆ, ನಮ್ಗೆ ಏನು ಅದರಿಂದ ಉಪಯೋಗ ಇದೆ, ಹೇಗೆ ನಮ್ಮ ದೇಹದ ಡೇ ಟು ಡೇ ಆ್ಯಕ್ಟಿವಿಟೀಸಿಗೆ ಅದು ಹೆಲ್ಪ್ ಮಾಡ್ತದೆ. ಸೊ ಈ ಥರ ನಾವು ಯೋಚನೆ ಮಾಡಿದಾಗ ಆ ಸ್ಟ್ರಕ್ಚರ್ಸ್ ಕೂಡ ಸುಲಭ ಆಗ್ತದೆ ನಿಮಗೆ. ಸಿ, ದೇ ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್ಸ್ ಲೈಕ್ ಪ್ರೊಟೆಕ್ಷನ್. ಮೊದಲನೆಯದಾಗಿ ಪ್ರೊಟೆಕ್ಷನ್. ನಿಮ್ಗೆ ಗೊತ್ತುಂಟು, ಈಗ ಸ್ಕಿನ್ನೇ ಒಂದು ನೋಡಿದರೆ ಇಡೀ ದೇಹವನ್ನು, ನಿಮ್ಮದ ಒಳಗಿನ ಪಾರ್ಟ್ಸ್ ಅನ್ನು ಅದು ಪ್ರೊಟೆಕ್ಟ್ ಮಾಡ್ತದೆ. ಸೊ ಇಟ್ ಈಸ್ ಪ್ರೊಟೆಕ್ಟಿವ್ ಇನ್ ಫಂಕ್ಷನ್. ಸೊ ಯಾವುದರಿಂದ ಪ್ರೊಟೆಕ್ಟ್ ಮಾಡ್ತದೆ? ಇಟ್ ಪ್ರೊಟೆಕ್ಟ್ಸ್ ಫ್ರಾಮ್ ರೇಡಿಯೇಷನ್, ಡೆಸಿಕೇಶನ್, ಇನ್ವೇಷನ್ ಆಫ್ ದ ಪ್ಯಾಥೋಜನ್ಸ್, ಟಾಕ್ಸಿನ್ಸ್, ಮೆಕ್ಯಾನಿಕಲ್ ಡ್ಯಾಮೇಜ್. ಹೊರಗಿಂದ ಸೂರ್ಯನ ಬೆಳಕು ಬೀಳ್ತದೆ, ಅದರಿಂದ ನಮ್ಮ ದೇಹ ಡ್ಯಾಮೇಜ್ ಆಗದ ಹಾಗೆ. And desiccation, we may dry up, otherwise we may dry up, but skin produces actually sweat. Allinda sweat leak ಆಗ್ತದೆ. We don't dry up because of this covering over the body. Invasion of foreign pathogens, ಬೇಡದ ಕ್ರಿಮಿಗಳು ನಮ್ಮ ದೇಹಕ್ಕೆ ಎಂಟರ್ ಆಗದ ಹಾಗೆ, that is also one of the important function here. ಟಾಕ್ಸಿನ್ಸ್, ಯಾವುದು ವಿಷ ಡೈರೆಕ್ಟ್ ದೇಹಕ್ಕೆ ಹೋದರೆ ಸತ್ತು ಹೋಗ್ತೇವೆ ನಾವು, ಅದು ಸ್ಕಿನ್ನಿಗೆ ತಾಗಿದಾಗ ಏನಾಗುವುದಿಲ್ಲ. ವಿ ಹ್ಯಾಂಡಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಕ್ಸಿನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪೆಸ್ಟಿಸೈಡ್ಸ್ ಎಲ್ಲ ಕೈಯಿಂದ ಮುಟ್ಟುತ್ತೇವೆ, ಆದರೆ ಬಾಯಿಂದ ಒಳಗೆ ಹೋದಾಗ ಅದು ವಿಷ ಆಗ್ತದೆ, ಅಥವಾ ಗಾಯದಿಂದ ಒಳಗೆ ಹಾಕಿದ್ರೂ ಕೂಡ ಏನದು ವಿಷ ಆಗ್ಬೋದು ಒಳಗೆ ದೇಹಕ್ಕೆ. ಹಾಗಾಗಿ ದೇ ಪ್ರೊಟೆಕ್ಟ್ ಅವರ್ ಬಾಡಿ ಫ್ರಮ್ ದ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಆಲ್ಸೋ ಆ್ಯಂಡ್ ಮೆಕ್ಯಾನಿಕಲ್ ಡ್ಯಾಮೇಜ್. ಏನೋ ಬಂದು ಹಿಟ್ಟಾದಾಗ ಒಂದೇ ಸಲಕ್ಕೆ ನಮ್ಮ ಒಳಗಿನ ಆರ್ಗನ್ಸ್ ಪೆಟ್ಟಾಗುವುದಿಲ್ಲ, ನಮ್ಮ ಒಳಗಿನ ಇಂಟರ್ನಲ್ ಆರ್ಗನ್ಸ್ ಅನ್ನೆಲ್ಲ ಪ್ರೊಟೆಕ್ಷನ್ ಅಲ್ಲಿ ಇಡುವಂಥದ್ದು. ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದ ಎಪಿಥೀಲಿಯಲ್ ಟಿಶ್ಯೂ. ನೆಕ್ಸ್ಟ್ ಈಸ್ ಟ್ರಾನ್ಸ್ಪೋರ್ಟೇಷನ್. ನೀವು ನೋಡಿದ್ದೀರಿ, ಇನ್ ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಬಾಡಿ ಕ್ಯಾವಿಟಿ, ಇಲ್ಲಿ ಎಲ್ಲ ಏನಾಗ್ತದೆ, ಡಿಫರೆಂಟ್ ಸಬ್ಸ್ಟೆನ್ಸಸ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಆ್ಯಂಡ್ ಎಬ್ಸಾರ್ಬ್ಡ್. ಅಲ್ಲಿ ಎಬ್ಸಾರ್ಬ್ಷನ್ ಕೂಡ ಆಗ್ತದೆ, ಟ್ರಾನ್ಸ್ಪೋರ್ಟ್ ಕೂಡ ಆಗ್ತದೆ. ಸೊ ಅದರ್ ಒನ್ ಈಸ್ ದ ಸೆಕ್ರೀಷನ್. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಎಂಡೋಕ್ರೈನ್, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್, ಯೂನಿಸೆಲ್ಯುಲಾರ್, ಮಲ್ಟಿಸೆಲ್ಯುಲಾರ್ ಗ್ಲ್ಯಾಂಡ್ಸ್ ವಿಚ್ ಆರ್ modified versions of cuboidal and columnar epithelium. They secrete different substances like hormones, enzymes, earwax, tears, mucus as well as sweat. ಹಾಗಾಗಿ ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯ ಲಿಕ್ವಿಡನ್ನು, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಕಣ್ಣೀರಾಗಿರ್ಬೋದು, ಮ್ಯೂಕಸ್ ಆಗಿರ್ಬೋದು ಸ್ಟೊಮಕಲ್ಲಿ, ಅಥವಾ ಕಿವಿಯ ವ್ಯಾಕ್ಸ್, ಕಿವಿಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತಹದ್ದನ್ನು, ಮತ್ತು ಹಾರ್ಮೋನ್ ನಮ್ಮ ಬೇರೆ ಬೇರೆ ಪರ್ಪಸ್ಸಿಗೆ ಬೇಕಾದ ಇದೆಲ್ಲದನ್ನು ಸೆಕ್ರೆಟ್ ಮಾಡುವ ಕೆಲಸವನ್ನು ಕೂಡ ಮಾಡ್ತದೆ. ಹಾಗಾಗಿ ಎಪಿಥೀಲಿಯಲ್ ಟಿಶ್ಯೂಸ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಬ್ಸಾರ್ಪ್ಷನ್.
ನಿಮಗೆ ಗೊತ್ತಿದೆ ಈ ಇಂಟೆಸ್ಟೈನಲ್ಲಿ ಏನು ಎಪಿಥೀಲಿಯಲ್ ಟಿಶ್ಯೂಸ್ ಅಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, ದೇ ಆರ್ ಆ್ಯಕ್ಚುಲಿ ಏನು ಮಾಡಿಫೈಡ್ like this for the purpose of absorbing the food materials which we swallow, digest inside the intestine. ಇಂಟೆಸ್ಟೈನಲ್ಲಿ ನಮ್ಮದು ಜೀರ್ಣ ಆದ ಆಹಾರವನ್ನು ಎಬ್ಸಾರ್ಬ್ ಮಾಡಿ ದೇಹಕ್ಕೆ ಕೊಡುವ ಕೆಲಸ ಎಬ್ಸಾರ್ಪ್ಷನ್, ಅದಕ್ಕೋಸ್ಕರ ಈ ಏನು ಏರಿಯಾ ಆಫ್ ಎಬ್ಸಾರ್ಪ್ಷನ್ ಅನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ದ ಫ್ರೀ ಸರ್ಫೇಸ್ ಆಫ್ ದ ಎಪಿಥೀಲಿಯಲ್ ಟಿಶ್ಯೂಸ್ ಆರ್ ಮಾಡಿಫೈಡ್ ಇಂಟು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಈಗ ನೀವು ನೋಡಿ, ಒಂದು ಇಷ್ಟೇ ಸಣ್ಣ ಜಾಗ ಇದ್ದಾಗ ಅಲ್ಲಿ ಎಬ್ಸಾರ್ಪ್ಷನಿಗೆ ಜಾಗ ಕಮ್ಮಿ, ಅದನ್ನೇ ನಾವು ಫೋಲ್ಡ್ ಮಾಡಿ ಕೊಟ್ಟಾಗ ಇಫ್ ಯು ಸ್ಟ್ರೆಚ್ ಇಟ್ ವಿಲ್ ಬಿ ವೆರಿ ಲಾಂಗ್, ಇಷ್ಟು ಉದ್ದಾಗ್ತದೆ, ಅಷ್ಟು ಎಕ್ಸ್ಟ್ರಾ ಜಾಗ ಸಿಗುವ ಹಾಗೆ ಈ ಮೈಕ್ರೋವಿಲ್ಲೈ ಮಾಡ್ತದೆ. ಅದೇ ರೀತಿ ರಿಸೆಪ್ಟರ್ ಫಂಕ್ಷನ್, ಯುವರ್ ಸ್ಕಿನ್ ಎಪಿಥೀಲಿಯಂ ಕ್ಯಾನ್ ರೆಕಾಗ್ನೈಸ್, ಇಟ್ ಕ್ಯಾನ್ ಡಿಟೆಕ್ಟ್ ಡಿಫರೆಂಟ್ ಸ್ಟಿಮ್ಯುಲಸ್, ಹೊರಗಿಂದ ಬರುವಂಥ ಕೆಲವೊಂದು ಸ್ಟಿಮ್ಯುಲಸ್. ಫಾರ್ ಎಕ್ಸಾಂಪಲ್, ಯಾರೋ ನಿಮ್ಮನ್ನು ಹೀಗೆ ಮುಟ್ಟಿದರೆ ನಿಮಗೆ ಗೊತ್ತಾಗ್ತದೆ, ನಿಮಗೆ ಜೋರಾಗಿ ಹಿಟ್ಟಾದರೆ ನೋವು ಆಗ್ತದೆ. ಸೊ ಇದೆಲ್ಲ ಏನು ಟ್ಯಾಕ್ಟೈಲ್ ಸಿಗ್ನಲ್ಸ್ ಅನ್ನು ನಾವು ರಿಸೀವ್ ಮಾಡುವಂಥದ್ದು. ಇಟ್ ಈಸ್ ಆ್ಯಕ್ಚುಲಿ ರಿಸೆಪ್ಟಾರ್ ಫಂಕ್ಷನ್. ಅದಲ್ಲದೆ ಯುವರ್ ನೇಸಲ್ ನಾಸ್ಟ್ರಿಲ್ಸ್, ಮೂಗಿನ ಹೊಳ್ಳೆಯ ಒಳಗೆ ಎಪಿಥೀಲಿಯಲ್ ಟಿಶ್ಯೂ ಏನು ಉಂಟು ನೋಡಿ ಮಕ್ಕಳೇ, ಅದು ಏನು ಆಲ್ಫ್ಯಾಕ್ಟರಿ ಇನ್ ಫಂಕ್ಷನ್, ಸ್ಮೆಲ್ ಬರ್ತದೆ, ಅದರಿಂದಾಗಿ ನಿಮಗೆ ದ್ಯಾಟ್ ಈಸ್ ಕಾಲ್ಡ್ ಆಲ್ಫ್ಯಾಕ್ಟರಿ ರಿಸೆಪ್ಟಾರ್. ಸೊ ಅದಕ್ಕೆ ನಾವೇನು ಹೇಳ್ಬೋದು, ಎಪಿಥೀಲಿಯಲ್ ಟಿಶ್ಯೂಸ್ ಆರ್ ಮೆಂಟ್ ಫಾರ್ ಏನು ರಿಸೀವಿಂಗ್ ದ ಸಿಗ್ನಲ್ಸ್ and responding to the stimulus, ಅಥವಾ they contain some receptors which are important for ಏನು different functions like recognizing the touch or feeling the smell. So ಇದೆಲ್ಲದು ಕೂಡ ಈ ಎಪಿಥೀಲಿಯಲ್ ಟಿಶ್ಯೂಸಿನ ಫಂಕ್ಷನ್. ಓಕೆ, ಸೊ ಬೈ ದಿಸ್ we have completed the study of epithelium. ಈಗ let us pass on to the next tissue and see how this tissue is important to our body. ಹೇಗೆ ಈ ಟಿಶ್ಯೂ ನಮ್ಮ ದೇಹಕ್ಕೆ ಮುಖ್ಯವಾಗಿದೆ, ಹೇಗೆ ಯಾವ ಯಾವ ರೋಲನ್ನು ಅದು ಪ್ಲೇ ಮಾಡ್ತದೆ, ಎಲ್ಲದನ್ನು ಅದರ ಟೈಪ್ಸನ್ನು ಕೂಡ ನಾವು ನೋಡುವ. ಸೊ ಕನೆಕ್ಟಿವ್ ಟಿಶ್ಯೂ. ಓಕೆ, ಸೆಕೆಂಡ್ ಟೈಪ್ ಆಫ್ ಟಿಶ್ಯೂ ಈಸ್ ದ ಕನೆಕ್ಟಿವ್ ಟಿಶ್ಯೂ. ನಿಮಗೆ ಅದರ ಹೆಸರು ಕೇಳುವಾಗಲೇ ಗೊತ್ತಾಗಬೇಕು, ಕನೆಕ್ಟಿವ್ ಟಿಶ್ಯೂ. ಸೊ ಮೇ ಬಿ ಇಟ್ಸ್ ಫಂಕ್ಷನ್ ಈಸ್ ಕನೆಕ್ಟಿಂಗ್. ಸೊ ದೇಹದ ಒಳಗೆ ಇರುವುದರಿಂದ ಕನೆಕ್ಟಿಂಗ್ ಮೀನ್ಸ್ ವಾಟ್, ಇಟ್ ವಿಲ್ ಕನೆಕ್ಟ್ ಡಿಫರೆಂಟ್ ಸೆಲ್ಸ್ ಆರ್ ಡಿಫರೆಂಟ್ ಟಿಶ್ಯೂಸ್ ಆರ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಮಕ್ಕಳೇ, ನಮ್ಮ ದೇಹ ಅನ್ನೋದು ಒಂದು, ಅದು ಇಟ್ ಇಸ್ ಅ ಸಿಂಗಲ್ ಯೂನಿಟ್. ನಮ್ಮ ಕೈ ಕೆಲಸ ಮಾಡುವಾಗ ನಮ್ಮ ಬಾಯಿ ಸಹ ಮಾತಾಡ್ತದೆ ನೋಡಿ. ಸೊ ಅದಕ್ಕೆ ಸರಿಯಾಗಿ ಇದು ರೆಸ್ಪಾಂಡ್ ಮಾಡ್ತಾ ಉಂಟು. ದೇರ್ ಈಸ್ ಕೋಆರ್ಡಿನೇಷನ್. ಸೊ ಒಂದು ಇನ್ನೊಂದರ ಜೊತೆಗೆ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಲೇಬೇಕು. ಅದರ್ವೈಸ್ ಏನಾಗ್ತದೆ, ನನ್ನ ಕೈ ಆಚೆ ಈಚೆ ಮೂವ್ ಆಗೋದಿಲ್ಲ, ಇಷ್ಟೇ ಆಗ್ತದೆ, ಬಾಯಿ ಮಾತ್ರ ಮಾತಾಡ್ತದೆ. ಸೊ ನನ್ನ ಟೀಚಿಂಗ್ ಸರಿಯಾಗಿ ಬರುವುದಿಲ್ಲ. ಸೊ ಹಾಗಾಗಿ ದೇರ್ ಶುಡ್ ಬಿ ಕೋಆರ್ಡಿನೇಷನ್ ಬಿಟ್ವೀನ್ ಡಿಫರೆಂಟ್ ಏನು ಆರ್ಗನ್ಸ್ ಆರ್ ಬಾಡಿ ಸಿಸ್ಟಮ್ಸ್ ಆ್ಯಂಡ್ ವರ್ಕ್ ಆ್ಯಸ್ ಅ ಸಿಂಗಲ್ ಯೂನಿಟ್. ಹಾಗೆ ಮಾಡಬೇಕಾದ್ರೆ ಅಲ್ಲಿ ಒಂದು ಟಿಶ್ಯೂವಿನ ಜೊತೆಗೆ ಏನು ಇನ್ನೊಂದು ಟಿಶ್ಯೂ ಏನು ಕನೆಕ್ಟ್ ಆಗಿರಬೇಕು. ಸೊ ಅಲ್ಲಿ ಹಾಲೋ ಜಾಗ ಇರಬಾರ್ದು. ದೇರ್ ಶುಡ್ ನಾಟ್ ಬಿ ಏನು ದೇರ್ ಶುಡ್ ನಾಟ್ ಬಿ ಲ್ಯಾಕ್ ಆಫ್ ಕನೆಕ್ಷನ್. ಹಾಗಾಗಿ ಕನೆಕ್ಟಿವ್ ಟಿಶ್ಯೂಸ್ ಹೇಳಿದರೆ ನಿಮ್ಮ ಬೇರೆ ಬೇರೆ ಭಾಗವನ್ನು, ದೇಹದ ಭಾಗವನ್ನು ಕನೆಕ್ಟ್ ಮಾಡುವಂತಹ ಟಿಶ್ಯೂ ಅದು. ಸೊ ಹೆಸರು ಹೇಗೆ ಕೊಟ್ಟಿರಲಿ, ಇಟ್ ಪರ್ಫಾರ್ಮ್ಸ್ ಸಮ್ ಅದರ್ ಫಂಕ್ಷನ್ಸ್ ಆಲ್ಸೋ. ಬರೀ ಕನೆಕ್ಟ್ ಮಾಡುವಂಥದ್ದು ಫಂಕ್ಷನ್ ಅಲ್ಲ, ಬೇರೆ ಫಂಕ್ಷನ್ಸ್ ಕೂಡ ಅದಕ್ಕೆ ಇದೆ. ಸೊ ಲೆಟ್ ಅಸ್ ಸಿ ದ ಕ್ಯಾರೆಕ್ಟರ್ಸ್ ಆಫ್ ದ ಕನೆಕ್ಟಿವ್ ಟಿಶ್ಯೂಸ್. ಸೊ ಹೀಗೆ ಏನು ಎನಲೈಸ್ ಮಾಡಿದರೆ, ಇಡೀ ದೇಹವನ್ನು ನಾವು ಎನಲೈಸ್ ಮಾಡಿ ಬೇರೆ ಬೇರೆ ಟಿಶ್ಯೂಸ್ ಎಷ್ಟೆಷ್ಟು ಉಂಟು ಅಂತ ಹೇಳಿ ನಾವು ನೋಡೋದಾದರೆ ನಮಗೆ ಗೊತ್ತಾಗ್ತದೆ, ಇಟ್ ಈಸ್ ದ ಮೋಸ್ಟ್ ಎಬಂಡೆಂಟ್, ಇಟ್ ಈಸ್ ದ ಮೋಸ್ಟ್ ಎಬಂಡೆಂಟ್ ಟಿಶ್ಯೂ. ಎಬಂಡೆಂಟ್ ಅಂತ ಹೇಳಿದ್ರೇನು, ಜಾಸ್ತಿ ಇದೆ, ತುಂಬ ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆ? It is distributed widely. It is found everywhere inside the body. It is widely distributed. ತಲೆಯಿಂದ ಹಿಡಿದು ಕಾಲಿನ ತನಕ ಕೂಡ ಅದು ಉಂಟು. It is their function is linking and supporting other tissues. ನಾನು ಮೊದಲೇ ಹೇಳಿದಾಗೆ ದೇ ಲಿಂಕ್ ಡಿಫರೆಂಟ್ ಟಿಶ್ಯೂಸ್, ಒಂದಕ್ಕೊಂದು ಕನೆಕ್ಷನ್ ಅನ್ನು ಎಸ್ಟಾಬ್ಲಿಷ್ ಮಾಡ್ತದೆ. ಆ್ಯಂಡ್ ಸಪೋರ್ಟಿಂಗ್ ದೇಯರ್ ಟಿಶ್ಯೂಸ್ ಆರ್ ಆರ್ಗನ್ಸ್ ಆಫ್ ದ ಬಾಡಿ. ಈ ಟಿಶ್ಯೂಸಿಗೆ ಕೂಡ ದೇಹದಲ್ಲಿ ಸಪೋರ್ಟ್ ಬೇಕು. ವಿದೌಟ್ ಸಪೋರ್ಟ್ ಎನಿಥಿಂಗ್ ಕ್ಯಾನ್ ನಾಟ್ ಬಿ ಪ್ಲೇಸ್ಡ್ ಇನ್ ದ ರೆಸ್ಪೆಕ್ಟಿವ್ ಪ್ಲೇಸ್. ಈಗ ನೋಡಿ, ನೆಲ ಇಲ್ಲದಿದ್ದರೆ ಟೇಬಲ್ ಇಡ್ಲಿಕ್ಕೆ ಆಗೋದಿಲ್ಲ.
ಬೆಂಚ್ ಇಡ್ಲಿಕ್ಕೆ ಆಗೋದಿಲ್ಲ, ನಾವು ನಿಲ್ಲಿಕ್ಕೂ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಅದೇ ರೀತಿ ಏನು ಬೇರೆ ಬೇರೆ ಟಿಶ್ಯೂಸಿಗೆ ಸಪೋರ್ಟ್ ಮಾಡುವಂಥದ್ದು, ದ್ಯಾಟ್ ಈಸ್ ಸಪೋರ್ಟೆಡ್ ಬೈ ಆ್ಯಕ್ಚುಲಿ ಕನೆಕ್ಟಿವ್ ಟಿಶ್ಯೂ. Okay, they bind tissues like skin with the muscles and muscles with the bones. ನೀವು ನೆಕ್ಸ್ಟ್ ಬೇರೆ ಬೇರೆ ಟೈಪ್ಸ್ ಅನ್ನು ಕಲಿತೀರಿ, ಆಗ ನಿಮಗೆ ಈ ವಿಷಯ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸೊ ದೇ ಬೈಂಡ್ ಸ್ಕಿನ್ ವಿತ್ ದ ಮಸಲ್ಸ್ ಆ್ಯಂಡ್ ಮಸಲ್ಸ್ ವಿತ್ ದ ಬೋನ್. ಚರ್ಮ ಹಾಗೆ ಹಾಗೆ ತೇಲಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಅದು ಸಪರೇಟ್ ಆಗ್ಲಿಕ್ಕೆ ಆಗೋದಿಲ್ಲ ದೇಹದಿಂದ. ಯಾಕೆ ಯಾಕೆ ಹೇಳಿದರೆ, ಸ್ಕಿನ್ ನಮ್ಮ ಮಜಲಿಗೆ ಅಟ್ಯಾಚ್ ಆಗಿರಬೇಕು, ಮಜಲ್ ಬೋನಿಗೆ ಅಟ್ಯಾಚ್ ಆಗಬೇಕು. ಅದನ್ನೇ ಹೇಳುವುದು ಲಿಂಕಿಂಗ್ ಅಂತೇಳಿ. ಸೊ ಸ್ಕಿನ್ ಈಸ್ ಲಿಂಕ್ಡ್ ಟು ದ ಮಜಲ್, ಮಜಲ್ ಈಸ್ ಲಿಂಕ್ಡ್ ಟು ದ ಬೋನ್. ಇಷ್ಟಾದರೆ ಮಾತ್ರ ಇದು ಕೆಲಸ ಮಾಡ್ತದೆ. ಬಿಕಾಸ್ ಅಲ್ಲಿ ಬೋನಿಗೆ ಮಜಲ್ನ ಕನೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮೂಮೆಂಟ್. ಸೊ ಅದೇ ರೀತಿ ದೇ ಫಾರ್ಮ್ ಇಂಟರ್ಸೆಲ್ಯುಲಾರ್ ಸಬ್ಸ್ಟೆನ್ಸಸ್. ದೇ ಫಾರ್ಮ್ ಇಂಟರ್ಸೆಲ್ಯುಲಾರ್ ಸಬ್ಸ್ಟೆನ್ಸಸ್ ಬಿಟ್ವೀನ್ ದ ಸೆಲ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ ಸೊ ದ್ಯಾಟ್ ಹೆಲ್ಪ್ ಇನ್ ದ ಫ್ರಿಕ್ಷನ್ಲೆಸ್ ಮೂಮೆಂಟ್ ಆಫ್ ಬಾಡಿ. ನಿಮಗೆ ಗೊತ್ತಿದೆ, ನಮ್ಮ ಬಾಡಿಯ ಬೇರೆ ಬೇರೆ ಪಾರ್ಟ್ಸ್ ಮೂವ್ ಆಗ್ತದೆ. ಕಣ್ಣಿನ ಐಲಿಡ್ಸ್ ಮೂವ್ ಆಗ್ತದೆ, ನಾವು ಮಾತಾಡುವಾಗ ನಮ್ಮ ಮೌತ್ ಪಾರ್ಟ್ಸ್ ಮೂವ್ ಆಗ್ತದೆ, ಅದೇ ರೀತಿ ನಮ್ಮ ಕೈ ಕಾಲು ದೇಹದ ಹೆಚ್ಚಿನ ಭಾಗ ಎಲ್ಲ ಮೂವ್ ಆಗ್ತದೆ. ಸೊ ಈ ಮೂಮೆಂಟಲ್ಲಿ ನಮಗೆ ಫ್ರಿಕ್ಷನ್ಸ್ ಆಗೋದಿಲ್ಲ. ನೀವು ಮೆಷಿನ್ಸಲ್ಲೆಲ್ಲ ನೋಡಿದ್ದೀರಿ, ಏನು ಕೆಲವು ಹಾರ್ಡ್ ಪಾರ್ಟ್ಸ್ ಮೂವ್ ಆಗುವಾಗ ಸೌಂಡ್ ಬರ್ತದೆ, ಕಿರ್ರ್ ಅಂತ ಸೌಂಡ್ ಬರ್ತದೆ. ಈ ಥರ ಕರ್ರ ಸೌಂಡ್ ಬಂದಾಗ ಏನು ಹಾಕ್ತಾರೆ, ಲ್ಯೂಬ್ರಿಕೆಂಟ್ಸ್ ಹಾಕ್ತಾರೆ ಅದರ ಮಧ್ಯದಲ್ಲಿ, ಇಲ್ಲದಿದ್ದರೆ ಆ ಪಾರ್ಟ್ ಡ್ಯಾಮೇಜ್ ಆಗ್ತದೆ. ಸೊ ಈ ಥರ ಏನು ಫ್ರಿಕ್ಷನ್ಸ್ ಆದಾಗ ಬಾಡಿಯಲ್ಲಿ ಪ್ರಾಬ್ಲಮ್ ಆಗ್ತದೆ. ಅದು ನಮ್ಮ ಬಾಡಿಯಲ್ಲಿ ಆಗದೇ ಇರುವ ಹಾಗೆ ನೋಡ್ಕೊಳ್ತದೆ ಯಾವುದು, ದೀಸ್ ಕನೆಕ್ಟಿವ್ ಟಿಶ್ಯೂಸ್. ಓಕೆ, ದೇ ಹೆಲ್ಪ್ ಇನ್ ದ ಫ್ರಿಕ್ಷನ್ಲೆಸ್ ಮೂಮೆಂಟ್ ಆಫ್ ದ ಬಾಡಿ. ಫ್ರಿಕ್ಷನ್ಲೆಸ್ ಮೂಮೆಂಟ್, ಫ್ರಿಕ್ಷನ್ ಇದ್ದರೆ ತುಂಬ ನೋವಾಗ್ತೈತೆ ನಮಗೆ, ಅರ್ಥ ಆಯ್ತಾ? ದೇ ಫಾರ್ಮ್ ಶೀಟ್ಸ್ ಅರೌಂಡ್ ದ ಬಾಡಿ ಆರ್ಗನ್ಸ್ ಆ್ಯಂಡ್ act like packing tissues. Sheets around the body organs, ಪ್ರತಿ ಆರ್ಗನಿನ ಸುತ್ತ ಕವರ್ ಮಾಡ್ತದೆ ಅದು. ಅದರ್ವೈಸ್ ವಿದೌಟ್ ಎನಿ ಬೌಂಡ್ರಿ, ವಿದೌಟ್ ಎನಿ ಕವರಿಂಗ್, ಆರ್ಗನ್ಸ್ ಆರ್ ಟಿಶ್ಯೂಸ್ ಆರ್ ನಾಟ್ ಪ್ರೊಟೆಕ್ಟೆಡ್ ಆನ್ ಒನ್ ಸೈಡ್. ಅವುಗಳು ಟಿಶ್ಯೂಸ್ ಆರ್ಗನ್ಸ್ ಉಂಟಲ್ಲ, ಅದಕ್ಕೆ ಪ್ರೊಟೆಕ್ಷನ್ ಇಲ್ಲದೆ ಆಗ್ತದೆ. ಮತ್ತು ಅದರ ಒಳಗೆ ಬ್ಲಡ್ ವೆಸಲ್ಸ್ ಎಲ್ಲ ಹೋಗಬೇಕು, ಫುಡ್ ಎಲ್ಲ ಸಪ್ಲೈ ಆಗಬೇಕು, ನರಗಳು ಹೋಗಬೇಕು, ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಆ ಸಿಚುವೇಶನಲ್ಲಿ ದೀಸ್ ಏನು ಕನೆಕ್ಟಿವ್ ಟಿಶ್ಯೂಸ್ ದೇ ಏನು ಸಪೋರ್ಟ್ ದ blood vessels, nerves etc. which enter the tissue and exit the tissue. ಹಾಗಾಗಿ ಅವುಗಳದ್ದು ಆರ್ಗನ್ಸಿನ ಸುತ್ತಾಗಲಿ ಟಿಶ್ಯೂಗಳ ಸುತ್ತಾಗಲಿ ಅದನ್ನು ಚಂದ ಮಾಡಿ ಪ್ಯಾಕ್ ಮಾಡಿ ಅದಕ್ಕೊಂದು ಶೇಪನ್ನು ಕೊಡುವಂಥ ಕೆಲಸ ಕೂಡ ಕನೆಕ್ಟಿವ್ ಟಿಶ್ಯೂ ಮಾಡ್ತದೆ. ಅದೇ ರೀತಿ ಏನು ಸಮ್ ಟೈಪ್ ಆಫ್ ಎಪಿಥೀಲಿಯಲ್ ಟಿಶ್ಯೂ ಕನೆಕ್ಟಿವ್ ಟಿಶ್ಯೂಸ್ ಲೈಕ್ ಏರಿಯೋಲಾರ್ ಟಿಶ್ಯೂ ಅಂತ ಬರ್ತದೆ. ಅದು ನಮ್ಮ ಸ್ಕಿನ್ನಿನ ಕೆಳಗೆ ಇರುವುದರಿಂದ ಇಟ್ ವಿಲ್ ಹೆಲ್ಪ್ ಏನು ಪ್ರೊಟೆಕ್ಟಿಂಗ್ ದ ಬಾಡಿ ಎಗೇನ್ಸ್ಟ್ ವೂಂಡ್ ಆ್ಯಂಡ್ ಇನ್ಫೆಕ್ಷನ್ಸ್, ಗಾಯ ಇನ್ಫೆಕ್ಷನ್ಗಳಿಂದ ಏನು ಪ್ರೊಟೆಕ್ಟ್ ಕೂಡ ಮಾಡ್ತದೆ. ಅದು ಎಡಿಪೋಸ್ ಟಿಶ್ಯೂ ಅಂತ ಹೇಳಿ ಬರ್ತದೆ. ದೋಸ್ ಟಿಶ್ಯೂಸ್, ಫ್ಯಾಟ್ ಟಿಶ್ಯೂಸ್, ದೇ ಕೀಪ್ ಏನು ಕೀಪ್ ಅವರ್ ಬಾಡಿ ಶೇಪ್ ಅಥವಾ ದಟ್ ಗಿವ್ಸ್ ಪ್ರಾಪರ್ ಬಾಡಿ shape. At the same time ನಮ್ಮ ಸ್ಕಿನ್ನಿನ ಕೆಳಗೆ ಬಿಲೋ ದ ಸ್ಕಿನ್ ಇಟ್ ಫಾರ್ಮ್ಸ್ ಅ ಇನ್ಸುಲೇಷನ್ ಅಥವಾ ಇನ್ಸುಲೇಟರಿ ಕವರಿಂಗ್ ಸೊ ದ್ಯಾಟ್ ವಿ ಕ್ಯಾನ್ ಮೇಂಟೈನ್ ಅವರ್ ಬಾಡಿ ಹೀಟ್. ನಮ್ಮ ದೇಹ 37 ಡಿಗ್ರಿಯಲ್ಲಿ ಉಳ್ಕೊಳ್ತದಲ್ವಾ? ಯಾಕಂತ ಹೇಳಿದರೆ ಈ ಫ್ಯಾಟ್ಗಳು ಕೂಡ ಆ ಒಂದು ಟೆಂಪರೇಚರ್ ಮೇಂಟೈನ್ ಮಾಡೋದ್ರಲ್ಲಿ ಅದರ ರೋಲನ್ನು ಪ್ಲೇ ಮಾಡ್ತವೆ. ಅವುಗಳೊಂದು ಜಾಕೆಟಿನ ಹಾಗೆ ವರ್ತನೆ ಮಾಡ್ತವೆ. ಹಾಗಾಗಿ ನಮ್ಮ ಹೀಟ್ ಜಾಸ್ತಿ ಹೊರಗೆ ಲಾಸ್ ಆಗೋದಿಲ್ಲ. ಸೊ ದೇ ಆ್ಯಕ್ಟ್ ಲೈಕ್ ಇನ್ಸುಲೇಟರ್ಸ್. ಸೊ ಸಪೋರ್ಟಿವ್ ಟಿಶ್ಯೂಸ್ ದೇಹಕ್ಕೆ ಅದು ಸಪೋರ್ಟ್ ಕೊಡ್ತದೆ. ಯಾಕೆ? ಒಂದು ಆರ್ಗನ್ ಇಲ್ಲಿದೆ, ಇನ್ನೊಂದು ಆರ್ಗನ್ ಇಲ್ಲಿ, ಮಧ್ಯದಲ್ಲಿ ಕನೆಕ್ಷನ್ ಬೇಕು, ಕುಷನಿಂಗ್ ಬೇಕು, ಪ್ರೊಟೆಕ್ಷನ್ ಬೇಕು. ಇದು ಯಾವುದು ಇಲ್ಲದಿದ್ದರೆ ಏನಾಗ್ತದೆ, ಒಂದು ಆರ್ಗನ್ ಒಂದು ಕಡೆ ಬೀಳ್ಬೋದು, ಇನ್ನೊಂದು ಆರ್ಗನ್ ಇನ್ನೊಂದು ಕಡೆ ಬೀಳ್ಬೋದು. ಸೊ ಆರ್ಗನ್ಗಳು ಎಲ್ಲೆಲ್ಲೋ ಹೋಗಿ ಕೂತ್ಕೊಳ್ಬೋದು. ನಮ್ಮದು ಸ್ಟೊಮಕ್ ಇದ್ದಲ್ಲಿ ಏನು ಕಿಡ್ನಿ ಬಂದು ಕೂತ್ಕೊಳ್ಬೋದು. ಕಿಡ್ನಿ ಮೇ ಬಿ ಏನು ಡಿಸ್ಲಾಜ್ಡ್ ಆ್ಯಂಡ್ ಹರ್ನಿ ಅಂತ ಹೇಳ್ತೇವೆ, ಒಂದು ಪ್ಲೇಸ್ ಬಿಟ್ಟು ಇನ್ನೊಂದು ಪ್ಲೇಸಿಗೆ ಹೋಗ್ಬೋದು ಆ ಆರ್ಗನ್ಸ್ ಎಲ್ಲ. ಸೊ ದ್ಯಾಟ್ಸ್ ವೈ ಇಟ್ ಆ್ಯಕ್ಟ್ಸ್ ಲೈಕ್ ಅ ಸಪೋರ್ಟಿವ್ ಟಿಶ್ಯೂ. ಇಟ್ ಸಪೋರ್ಟ್ಸ್, ಅರ್ಥ ಆಯ್ತಾ? ಆ್ಯಂಡ್ ಆಲ್ಸೋ ಗಿವ್ ಪ್ರಾಪರ್ ಶೇಪ್ ಆ್ಯಂಡ್ ಫ್ರೇಮ್ ವರ್ಕ್ ಟು ದ ಬಾಡಿ. ಗಿವ್ ಪ್ರಾಪರ್ ಶೇಪ್ ಆ್ಯಂಡ್ ಫ್ರೇಮ್ ವರ್ಕ್. ಮನುಷ್ಯನ ದೇಹ ಹೀಗೆ ಯಾಕೆ ಇದೆ, ಈ ಶೇಪಲ್ಲಿ ಯಾಕೆ ಇದೆ? ಇಟ್ ಈಸ್ ಬಿಕಾಸ್ ಆಫ್ ದ ಸಪೋರ್ಟಿಂಗ್ ಫ್ರೇಮ್ ವರ್ಕ್ ಗಿವನ್ ಬೈ ಮೇನ್ಲಿ ಬೈ ದ
ಸ್ಕೆಲಿಟನ್, ಎಲುಬು ಅದು ಸಹ ಕನೆಕ್ಟಿವ್ ಟಿಶ್ಯೂ. ಆ ಸ್ಕೆಲಿಟನ್ ನಮ್ಮ ದೇಹಕ್ಕೆ ಏನು ಸಪೋರ್ಟ್ ಅನ್ನು ಕೊಡ್ತದೆ. ಅದೇ ರೀತಿ ಉಳಿದದ್ದು ಕೂಡ ಕನೆಕ್ಟಿವ್ ಟಿಶ್ಯೂಸ್, ದೇ ಆರ್ ಗೋಯಿಂಗ್ ಟು ಪ್ಲೇ ಏನು ದೇರ್ ಓನ್ ರೋಲ್ ಇನ್ ಗಿವಿಂಗ್ ದ ಶೇಪ್ ಆ್ಯಂಡ್ ಸಪೋರ್ಟ್ ಟು ದ ಬಾಡಿ ಆಫ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಹಾಗಾಗಿ ಸಪೋರ್ಟಿಂಗ್ ಫ್ರೇಮ್ ವರ್ಕ್ ಕೂಡ ಅದೇ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಎಲುಬು ಉಂಟಲ್ಲ, ಬೋನ್ ಈಸ್ ಕನೆಕ್ಟಿವ್ ಟಿಶ್ಯೂ ವಿಚ್ ಪ್ರೊಡ್ಯೂಸಸ್ ಬ್ಲಡ್. ಇನ್ ದಿಸ್ ವೇ ಇದೆಲ್ಲ ಏನು ಒಂದು ರೀತಿ ಇಂಟ್ರೊಡಕ್ಷನ್ ಟು ದ ಕನೆಕ್ಟಿವ್ ಟಿಶ್ಯೂ. ಹಾಗಾಗಿ ನಿಮಗೆ ಗೊತ್ತಾಗಿರ್ಬೋದು ಕನೆಕ್ಟಿವ್ ಟಿಶ್ಯೂಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಬಾಡಿ. ಸೊ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಫ್ ಕನೆಕ್ಟಿವ್ ಟಿಶ್ಯೂ. ನಾವು ಅರ್ಥ ಆಯ್ತಲ್ಲ, ದೇಹದಲ್ಲಿ ತುಂಬ ಉಂಟು ಕನೆಕ್ಟಿವ್ ಟಿಶ್ಯೂಸ್. ಲೆಟ್ ಅಸ್ ಎಕ್ಸ್ಪ್ಲೋರ್ ದೆಮ್. ಫಸ್ಟ್ ಆಫ್ ಆಲ್, ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್. ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್, ಬೇರೆ ಬೇರೆ ಟೈಪಿನ ಕನೆಕ್ಟಿವ್ ಟಿಶ್ಯೂಸ್ ಉಂಟು. 3 ಟೈಪಿನ ಕನೆಕ್ಟಿವ್ ಟಿಶ್ಯೂಸನ್ನು ನಾವು ಸ್ಟಡಿ ಮಾಡ್ತೇವೆ. ಸೊ ಇಲ್ಲಿ ಲೂಸ್ ಕನೆಕ್ಟಿವ್ ಟಿಶ್ಯೂ, ಸೆಕೆಂಡ್ ಒನ್ ಈಸ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ಆ್ಯಂಡ್ ಥರ್ಡ್ ಒನ್ ಈಸ್ ಸ್ಪೆಷಲೈಸ್ಡ್ connective tissue. So loose connective tissue, dense connective tissue and specialized connective tissue. ಈಗ ನಿಮಗೆ ಗೊತ್ತಾಗಿರ್ತದೆ ಏನು, connective tissues may be very loose or in the form of a liquid or in the form of a dense compact structure, or sometimes they may be doing some other special work in the body. So loose ಇರುವ connective tissue ಇರ್ಬೋದು, ಅದೇ ರೀತಿ ಡೆನ್ಸ್ ಗಟ್ಟಿಯಾಗಿರುವಂಥದ್ದು, ಸ್ಪೆಷಲೈಸ್ಡಲ್ಲಿ ಬೇರೆ ಬೇರೆ ಟೈಪಿನ ಕನೆಕ್ಟಿವ್ ಟಿಶ್ಯೂ, ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂಸ್ ಎಲ್ಲ ಬರ್ತದೆ. ಹಾಗಾಗಿ ಲೆಟ್ ಅಸ್ ಸಿ ಒನ್ ಆಫ್ಟರ್ ದಿ ಅದರ್. ಸೊ ಅಂಡರ್ ಲೂಸ್ ಕನೆಕ್ಟಿವ್ ಟಿಶ್ಯೂ we are going to see the areolar and adipose tissues. ಸೊ ಲೂಸ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿ 2 ಥರದ ಕನೆಕ್ಟಿವ್ ಟಿಶ್ಯೂಸ್ ಬರ್ತದೆ. ಅದೇನು, ಏರಿಯೋಲಾರ್ ಕನೆಕ್ಟಿವ್ ಟಿಶ್ಯೂ ಆಸ್ ವೆಲ್ ಆಸ್ ಎಡಿಪೋಸ್ ಟಿಶ್ಯೂ. ಅದೇ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಈಸ್ ಫರ್ದರ್ ಡಿವೈಡೆಡ್ ಇಂಟು ಡೆನ್ಸ್ ರೆಗ್ಯುಲರ್ ಆ್ಯಂಡ್ ಡೆನ್ಸ್ ಇರ್ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ. ಡೆನ್ಸ್ ರೆಗ್ಯುಲರ್ ಮತ್ತು ಡೆನ್ಸ್ ಇರ್ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿ 2 ಟೈಪ್ ವಿಂಗಡಣೆ ಮಾಡಿದ್ದಾರೆ ಅದನ್ನು. ಇನ್ ದ ಸೇಮ್ ವೇ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಇಸ್ ದ ಥರ್ಡ್ ಟೈಪ್, ಅಂಡರ್ ವಿಚ್ ದೇರ್ ಆರ್ 3 more types called cartilage, bone as well as blood. So connective tissues are divided into 3 types: loose connective tissue, dense connective tissue, specialized connective tissue. Under loose connective tissue, areolar and adipose tissues, dense connective tissue, dense regular and dense irregular connective tissues, and third one is specialized connective tissue, under which we will see cartilage, bone as well as blood. Okay. ಈಗ first let us see the components of the connective tissue. ಈಗ ಮೊದಲಿಗೆ ನಮಗೆ ಆ ಕನೆಕ್ಟಿವ್ ಟಿಶ್ಯೂಸಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಜನರಲ್ ಆಗಿ ಬರ್ತದೆ. ಬಿಫೋರ್ ವಿ ಗೋ ಟು ದ ಟೈಪ್ಸ್, ವಿ ನೀಡ್ ಟು ನೋ ವಾಟ್ ಆರ್ ದ ಡಿಫರೆಂಟ್ ಕಾಂಪೊನೆಂಟ್ಸ್ ಫೌಂಡ್ ಇನ್ ದ ಕನೆಕ್ಟಿವ್ ಟಿಶ್ಯೂ. ಸಾಮಾನ್ಯವಾಗಿ ಕನೆಕ್ಟಿವ್ ಟಿಶ್ಯೂಸಲ್ಲಿ ಏನಿರ್ತದೆ, ಸೆಲ್ಸ್ ಇರ್ತದೆ. ನೆನ್ಪಿಟ್ಕೊಳ್ಳಿ, ಸೆಲ್ಸ್ ಇರ್ತದೆ. ಸೆಲ್ಸ್ ಅಲ್ಲದೆ ನೆಕ್ಸ್ಟ್ ಕಾಂಪೊನೆಂಟ್ ಫೈಬರ್ಸ್. ಅರ್ಥ ಆಯ್ತಾ? ಸೆಲ್ಸ್ ಅಲ್ಲದೆ ಫೈಬರ್ಸ್ ಮತ್ತು ಮ್ಯಾಟ್ರಿಕ್ಸ್. ದೀಸ್ ಆರ್ ಆ್ಯಕ್ಚುಲಿ ದ ಕಾಮನ್ ಕಾಂಪೊನೆಂಟ್ಸ್ ಫೌಂಡ್ ಇನ್ ಮೋಸ್ಟ್ ಆಫ್ ದ ಕನೆಕ್ಟಿವ್ ಟಿಶ್ಯೂಸ್. ಅರ್ಥ ಆಯ್ತಲ್ಲ? ಸೊ ಅಲ್ಲಿ ನೀವು ನೋಡಿದರೆ ಕಾಣ್ತದೆ, ಇಲ್ಲಿ ನೋಡಿ, cells in connective tissue, fibroblast, adipose cell, plasma cell, mast cell, macrophage. ಸೊ ಇದೆಲ್ಲ ಏನು, ಬೇರೆ ಬೇರೆ ಥರದ ಸೆಲ್ಸ್. ಅದೇ ರೀತಿ ಏನು, ಈ ಕನೆಕ್ಟಿವ್ ಟಿಶ್ಯೂ, ಯಾವ್ದು ಕನೆಕ್ಟಿವ್ ಟಿಶ್ಯೂನಲ್ಲಿ ಈ ಸೆಲ್ಸ್ ಇರಲಿಕ್ಕೆ ಜಾಗ ಬೇಕು. ಆ ಜಾಗ ಏನು, ಅದನ್ನು ನಾವು ಮ್ಯಾಟ್ರಿಕ್ಸ್ ಅಂತ ಕರೀತೇವೆ. ಅದೇ ರೀತಿ ಮ್ಯಾಟ್ರಿಕ್ಸಿನಲ್ಲಿ ಇನ್ನೊಂದು ಕಾಂಪೊನೆಂಟ್ ಇದೆ, ಅದು ಫೈಬರ್ಸ್. ಇಲ್ಲಿ ಉದ್ದ ಉದ್ದ ಏನು ಫೈಬರ್ಸ್ ಅಂದರೆ ನಿಮಗೆ ಗೊತ್ತುಂಟು, ಇಲಾಂಗೇಟೆಡ್ ಕಾಂಪೊನೆಂಟ್ಸ್. ಆ ಎಲ್ಲ ಇಲಾಂಗೇಟೆಡ್ ಕಾಂಪೊನೆಂಟ್ಸಿಗೆ ಕೂಡ ಮ್ಯಾಟ್ರಿಕ್ಸ್ ಸಪೋರ್ಟ್ ಮಾಡ್ತದೆ. ಅಂದರೆ ಸೆಲ್ಸ್ ಆ್ಯಂಡ್ ಫೈಬರ್ಸ್ ಆರ್ ಪ್ಲೇಸ್ಡ್ ಇನ್ ದ ಮ್ಯಾಟ್ರಿಕ್ಸ್. ದೇ ಆರ್ ಫೌಂಡ್ ಇನ್ ದ ಮ್ಯಾಟ್ರಿಕ್ಸ್. ಓಕೆ. So first of all, let us see what are cells.
So they are actually in all connective tissues, they play very important role. ಸೆಲ್ಸ್ ಇಲ್ಲದೆ ಉಳಿದ ಯಾವ ಕಾಂಪೊನೆಂಟ್ ಕೂಡ ಏನು ಈ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಇರುವುದಿಲ್ಲ. ಅರ್ಥ ಆಯ್ತಾ? ಸೆಲ್ಸ್ ಆರ್ ದ ಮೇಜರ್ ಕಾಂಪೊನೆಂಟ್ಸ್ ಆಫ್ ದ ಕನೆಕ್ಟಿವ್ ಟಿಶ್ಯೂಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೆಕ್ರೀಷನ್ ಆಫ್ ಫೈಬರ್ ಆಸ್ ವೆಲ್ ಆಸ್ ಮ್ಯಾಟ್ರಿಕ್ಸ್. ಸೆಲ್ಲೇ ಇಲ್ಲದಿದ್ರಲ್ಲಿ ಫೈಬರ್ ಕೂಡ ಇಲ್ಲ, ಮ್ಯಾಟ್ರಿಕ್ಸ್ ಕೂಡ ಇಲ್ಲ, ಟೋಟಲಿ ಕನೆಕ್ಟಿವ್ ಟಿಶ್ಯೂವೇ ಅಲ್ಲಿ ರೆಡಿ ಆಗುವುದಿಲ್ಲ. ಹಾಗಾಗಿ ಆ್ಯಕ್ಚುಲಿ in all connective tissues except blood and the cells secrete fibers of structural proteins and matrix. Raktadalli, note this point, in blood there are no fibers. Blood there are no fibers. In all other types of connective tissues, these cells are going to secrete the protein fibers and polysaccharide called matrix. Okay, next, fibers. Fibers are of two types. ಪ್ರತಿಯೊಂದು ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಕೂಡ ಫೈಬರ್ಸ್ ಇರ್ತದೆ. ಆ ಫೈಬರ್ಸ್ ದೇ ಆರ್ ಆಫ್ ಟೂ ಟೈಪ್ಸ್, ಕೊಲಾಜೆನ್ ಫೈಬರ್ ಆಸ್ ವೆಲ್ ಆಸ್ ಇಲಾಸ್ಟಿನ್. ದೇರ್ ವಿಲ್ ಬಿ ಟೂ ಟೈಪ್ಸ್ ಆಫ್ ಫೈಬರ್ಸ್, ಕೊಲಾಜೆನ್ ಆ್ಯಂಡ್ ಇಲಾಸ್ಟಿನ್. Okay, what is the function of collagen and elastin? ಸೆಲ್ಸಿನ ಫಂಕ್ಷನ್ ಏನಂತ ಕೇಳಿದರೆ ಸೆಕ್ರೀಷನ್ ಆಫ್ ಅದರ್ ಕಾಂಪೊನೆಂಟ್ಸ್ ಇನ್ ದ ಕನೆಕ್ಟಿವ್ ಟಿಶ್ಯೂ. ಹಾಗಾದರೆ ಫೈಬರ್ನ ಫಂಕ್ಷನ್ ಏನು? ಫಂಕ್ಷನ್ ಆಫ್ ದ ಫೈಬರ್ ಈಸ್ ಸೆಕ್ರೀಷನ್ ಆಫ್ ಕೊಲಾಜೆನ್ ಆಸ್ ವೆಲ್ ಆಸ್ ಇಲಾಸ್ಟಿನ್ ಫೈಬರ್ಸ್. ಇದು ಎರಡು ಥರದ ಫೈಬರ್ಸ್, ಕೊಲಾಜೆನ್ ಮತ್ತು ಇಲಾಸ್ಟಿನ್ ಅನ್ನುವಂಥದ್ದು. ಈ ಕೊಲಾಜೆನ್ ಇಲಾಸ್ಟಿನ್ ಫೈಬರ್ ಯಾಕೆ ಬೇಕು ಕನೆಕ್ಟಿವ್ ಟಿಶ್ಯೂಗೆ? ದೀಸ್ ಫೈಬರ್ಸ್ ಗಿವ್ ಸ್ಟ್ರೆಂತ್, elasticity and flexibility. These fibers give strength, elasticity as well as flexibility. Strength ಅಂತ ಹೇಳಿದ್ರೇನು? ಸಪೋರ್ಟ್. ಇಲಾಸ್ಟಿಸಿಟಿ ಏನು? ಈಗ ಇಲಾಸ್ಟಿಕ್ ನೋಡಿದಿರಿ ನೀವು, ಸ್ಟ್ರೆಚೇಬಲ್, ಪುನಃ ಬಿಟ್ಟರೆ ಅದು ಒರಿಜಿನಲ್ ಸ್ಟೇಟಿಗೆ ಬರ್ತದೆ, ಇಲಾಸ್ಟಿಸಿಟಿ ಅಂತ ಕರಿತೇವೆ ನಾವು ಅದನ್ನು. ಅದೇ ರೀತಿ ಫ್ಲೆಕ್ಸಿಬಿಲಿಟಿ, ಇಟ್ ಗಿವ್ಸ್ ಮೋರ್ ಫ್ಲೆಕ್ಸಿಬಿಲಿಟಿ, ನಾಟ್ ದ ರಿಜಿಡಿಟಿ. ಅರ್ಥ ಆಯ್ತಲ್ಲ? ಅವುಗಳು ರಿಜಿಡಿಟಿಯ ಬದಲಿಗೆ ಸ್ವಲ್ಪ ಆ ಟಿಶ್ಯೂಸಿಗೆ ಫ್ಲೆಕ್ಸಿಬಿಲಿಟಿಯನ್ನು ಕೊಡ್ತವೆ. ಅದೇ ರೀತಿ ಮ್ಯಾಟ್ರಿಕ್ಸ್, ನೆಕ್ಸ್ಟ್ ಒನ್ ಈಸ್ ದ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಂತ ಹೇಳಿದರೆ ಅದನ್ನು ನಾವು ಗ್ರೌಂಡ್ ಸಬ್ಸ್ಟೆನ್ಸ್ ಅಂತ ಕರಿತೇವೆ. ಮ್ಯಾಟ್ರಿಕ್ಸ್ ಈಸ್ ಆಕ್ಚುಲಿ ಗ್ರೌಂಡ್ ಸಬ್ಸ್ಟೆನ್ಸ್. ಹೀಗೆ ಇಟ್ ಈಸ್ ಸೆಕ್ರೀಟೆಡ್ ಬೈ ಸೆಲ್ ಆ್ಯಂಡ್ ಇಟ್ ಈಸ್ ಜನರಲಿ ಅ ಪಾಲಿಸ್ಯಾಕರೈಡ್. ಅದು ಹೆಚ್ಚಾಗಿ ಒಂದು ಪಾಲಿಸ್ಯಾಕರೈಡ್ ಆಗಿರ್ತದೆ. ದಿಟ್ ಈಸ್ ಮಾಡಿಫೈಡ್ ಪಾಲಿಸ್ಯಾಕರೈಡ್. ಸೊ ಈ ಸೆಲ್ಗಳಿರ್ತಾವಲ್ಲ, ಆ ಸೆಲ್ಸಿನ ಮಧ್ಯದ ಜಾಗದಲ್ಲಿ ದೇ accumulate. Matrix will accumulate like this. It is avascular. It is not actually supplied with the blood. It is avascular. And this connective tissue matrix support cells as well as fibers. ಇಲ್ಲಿ ಫೈಬರ್ಸ್ ಎಲ್ಲ ಅದಕ್ಕೆ ಜಾಗ ಬೇಕಲ್ಲ ಕುತ್ಕೊಳ್ಳಿಕ್ಕೆ. ಸೊ ಅದನ್ನೆಲ್ಲ ಇರಲಿಕ್ಕೆ ಜಾಗ ಕೊಡುವಂಥದ್ದು ಈ ಮ್ಯಾಟ್ರಿಕ್ಸ್, ಕನೆಕ್ಟಿವ್ ಟಿಶ್ಯೂ ಮ್ಯಾಟ್ರಿಕ್ಸ್. ರಿಮೆಂಬರ್, ಇನ್ ಸೆಲ್ಸ್ ದೇರ್ ಆರ್ ಡಿಫರೆಂಟ್ ಟೈಪ್ಸ್. ಬೇರೆ ಬೇರೆ ಸೆಲ್ ಟೈಪ್ಸ್ ಉಂಟು. ವಿ ವಿಲ್ ಸ್ಟಡಿ ದ್ಯಾಟ್ ವೆನ್ ವಿ ಲರ್ನ್ ಅಬೌಟ್ ದ ಡಿಫರೆಂಟ್ ಟೈಪ್ಸ್ ಆ್ಯಂಡ್ ಸಬ್ ಟೈಪ್ಸ್. ಅದರ ಸಬ್ ಟೈಪ್ಸಿನ ಅಂಡರ್ ನಾವು ಕಲಿತೇವೆ. ಓಕೆ, ನೆಕ್ಸ್ಟ್, ಫಸ್ಟ್ ಆಫ್ ಆಲ್ ವಿ ವಿಲ್ ಸಿ ದ loose connective tissue. Loose connective tissue, as the name suggests, it is not very dense. It is not dense, it is loose. So cells and fibers are loosely arranged. Cells and fibers are loosely arranged in the semi-fluid ground substance. Semi-fluid ground substance. Semi-fluid ಅಂತ ಹೇಳಿದ್ರೆ ಏನು? ಆಚೆ ತುಂಬ ನೀರಿನಷ್ಟು ಫ್ಲೂಯಿಡಿಟಿ ಕೂಡ ಇಲ್ಲ ಅದಕ್ಕೆ, ಅಥವಾ ಅದು ತುಂಬ ರಿಜಿಡ್ ಆಗಿ ಗಟ್ಟಿ ಕೂಡ ಇಲ್ಲ. ಎರಡರ ಮಧ್ಯದಲ್ಲಿ ಬರುವಂಥದ್ದು ಇಟ್ ಈಸ್ ಆ್ಯಕ್ಚುಲಿ ಸೆಮಿ ಫ್ಲೂಯಿಡ್, ಹಾಫ್ ಫ್ಲೂಯಿಡ್ ಗ್ರೌಂಡ್ ಸಬ್ಸ್ಟೆನ್ಸ್. ಹಾಗಾಗಿ ನಾವು ಅದನ್ನು ಏನಂತ ಕರಿತೇವೆ? ಲೂಸ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿ ಕರೆಯುವಂಥದ್ದು. ಲೂಸ್ ಕನೆಕ್ಟಿವ್ ಟಿಶ್ಯೂ ಈಸ್
further divided into areolar connective tissue and adipose tissue. So first we will see the areolar connective tissue. As I said before, areolar connective tissue is one type of tissue under the loose connective tissue and it is generally found below the skin. ಸೊ ಸ್ಕಿನ್ನಿನ ಕೆಳಗೆ ಉಂಟದು. ಹಾಗಾದರೆ ಸ್ಕಿನ್ನಿನ ಕೆಳಗೆ ಇದ್ದುಕೊಂಡು ಯಾವ ಕೆಲಸ ಮಾಡ್ತದೆ? ವಾಟ್ ಈಸ್ ಇಟ್ಸ್ ಫಂಕ್ಷನ್? ಇಟ್ ಗಿವ್ಸ್ ಸಪೋರ್ಟ್. ರಿಮೆಂಬರ್, ಇಟ್ ಗಿವ್ಸ್ ಸಪೋರ್ಟ್ ಟು ದ ಎಪಿಥೀಲಿಯಂ. ಮೊದಲು ಕ್ಲಾಸಲ್ಲಿ ನೀವು ನೋಡಿದ್ದೀರಿ ಏನು? ಎಪಿಥೀಲಿಯಲ್ ಟಿಶ್ಯೂ. ಸ್ಕಿನ್ನಿನ ಹೊರಗೆ ಏನುಂಟು? ದೆರ್ ಈಸ್ ಸ್ಟ್ರಾಟಿಫೈಡ್ ಎಪಿಥೀಲಿಯಂ. ಸೊ ದಿಸ್ ಸ್ಟ್ರಾಟಿಫೈಡ್ ಎಪಿಥೀಲಿಯಂ ಈಸ್ ಪ್ಲೇಸ್ಡ್ ಓವರ್ ದ ಕನೆಕ್ಟಿವ್ ಟಿಶ್ಯೂ. ಈ ಬೇಸ್ಮೆಂಟ್ ಮೆಂಬ್ರೇನ್ ಏನುಂಟು ಅದರ ಕೆಳಗೆ ಏನಿದೆ? ಕನೆಕ್ಟಿವ್ ಟಿಶ್ಯೂಸ್ ಇದೆ. ಹಾಗಾಗಿ ಇಟ್ ವಿಲ್ ಗಿವ್ ಸಪೋರ್ಟ್ ಟು ದ epithelium of the skin. And areolar tissue contain different types of cells. ನಾನು ಮೊದಲೇ ಹೇಳಿದ್ದೇನಲ್ವಾ, ಕನೆಕ್ಟಿವ್ ಟಿಶ್ಯೂಸಲ್ಲಿ ಸೆಲ್ಸ್ ಇದೆ, ಫೈಬರ್ಸ್ ಇದೆ, ಮ್ಯಾಟ್ರಿಕ್ಸ್ ಇದೆ. ಇದು ಮೂರಿಲ್ಲದೆ ಕನೆಕ್ಟಿವ್ ಟಿಶ್ಯೂ ಆಗೋದಿಲ್ಲ. ಸ್ಪೆಷಲ್ ಕೇಸಸಲ್ಲಿ ಕೆಲವೊಂದು ಸಲ ಯಾವುದೋ ಒಂದು ಸ್ಟ್ರಕ್ಚರ್ ಇಲ್ಲದೆ ಇರಬಹುದು, ಆದರೆ ಜನರಲಿ ಎಲ್ಲ ಟೈಪ್ಸಲ್ಲಿ ನಮಗೆ ಈ ರೀತಿಯ ಸ್ಟ್ರಕ್ಚರ್ಸ್ ಇರ್ತದೆ. ಸೊ ಇಲ್ಲಿ ಫೈಬ್ರೋಬ್ಲಾಸ್ಟ್ ಅಂತ ಹೇಳ್ತಾರೆ ಅಥವಾ ಫೈಬ್ರೋಸೈಟ್ಸ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಫೈಬ್ರೋಬ್ಲಾಸ್ಟ್ ಆರ್ ದ ಇಮ್ಮೆಚೂರ್ ಸೆಲ್ಸ್ ಫೌಂಡ್ ಇನ್ ದ ಏರಿಯೋಲಾರ್ ಟಿಶ್ಯೂ. ಇಮ್ಮೆಚೂರ್ ಸೆಲ್ ಹೇಳಿದರೆ ಸಣ್ಣದು, ಇನ್ನೂ ಕೂಡ ಅದು ಸರಿಯಾಗಿ ಏನು ಫಂಕ್ಷನನ್ನು ಸ್ಟಾರ್ಟ್ ಮಾಡಲಿಲ್ಲ, ಇನಿಷಿಯಲಿ ಹೊಸತಾಗಿ ಆದದ್ದಷ್ಟೇ. ಸೊ ಅಂಥ ಸೆಲ್ಸನ್ನು ಫೈಬ್ರೋಬ್ಲಾಸ್ಟ್ ಅಂತ ಕರಿತೇವೆ. ಆ್ಯಕ್ಚುಲಿ ಫೈಬ್ರೋಬ್ಲಾಸ್ಟ್ ಮೇ ಬಿಕಮ್ ಫೈಬ್ರೋಸೈಟ್ಸ್. ಮೆಚೂರ್ ಆದ ಸೆಲ್ಸಿಗೆ ದೇ ಆರ್ ಕಾಲ್ಡ್ ಫೈಬ್ರೋಸೈಟ್ಸ್. ಆ್ಯಂಡ್ ದೀಸ್ ಫೈಬ್ರೋಸೈಟ್ಸ್ ಆರ್ ದ ಫೈಬ್ರೋಬ್ಲಾಸ್ಟ್ ಸೆಲ್ಸ್. ದೇ ಪ್ರೊಡ್ಯೂಸ್ ಆ್ಯಂಡ್ ಸೆಕ್ರೀಟ್ ದ ಫೈಬರ್ಸ್. ಈ ಫೈಬ್ರೋಬ್ಲಾಸ್ಟ್ ಸೆಲ್ಲಿನ ಒಳಗೆ ಏನಾಗ್ತದೆ? ಈ ಫೈಬರ್ಸ್ ಪ್ರೋಟೀನ್ ಫೈಬರ್ಸ್ ಅದು. ಓಕೆ, ದೀಸ್ ಆರ್ ಪ್ರೋಟೀನ್ ಫೈಬರ್ಸ್ ವಿಚ್ ಆರ್ ಪ್ರಿಪೇರ್ಡ್ ಆ್ಯಂಡ್ ಸೆಕ್ರೀಟೆಡ್ ಟು ದ ಕನೆಕ್ಟಿವ್ ಟಿಶ್ಯೂ ಮ್ಯಾಟ್ರಿಕ್ಸ್. ಇವುಗಳು ಇಲ್ಲಿ ಪ್ರಿಪೇರ್ ಮಾಡಿ ಅದನ್ನೆಲ್ಲ ಪ್ರೋಟೀನ್ಸನ್ನೆಲ್ಲ ಸೇರಿಸಿ, ಅಮೈನೋ ಆ್ಯಸಿಡ್ಗಳನ್ನೆಲ್ಲ ಸೇರಿಸಿ ಪ್ರೋಟೀನನ್ನು ರೆಡಿ ಮಾಡಿ ಫೈಬರ್ಸನ್ನು ಒಂದೊಂದಾಗಿ ಈ ಮ್ಯಾಟ್ರಿಕ್ಸಿಗೆ ಬಿಡುಗಡೆ ಮಾಡ್ತವೆ. ಅರ್ಥ ಆಯ್ತಾ? ನೆಕ್ಸ್ಟ್ ಈಸ್ ಮ್ಯಾಕ್ರೋಫೇಜಸ್. ಈ ಫೈಬ್ರೋಬ್ಲಾಸ್ಟ್ ಆದ ಮೇಲೆ ನೆಕ್ಸ್ಟ್ ಸೆಲ್ ಈಸ್ ಮ್ಯಾಕ್ರೋಫೇಜ್. ಮ್ಯಾಕ್ರೋಫೇಜ್ ಈಸ್, ನೀವು ಮೊದಲೇ ಕೇಳಿರ್ಬೋದು ಮ್ಯಾಕ್ರೋಫೇಜ್ ಅಂತ ಹೇಳಿಕೊಂಡು. ಮ್ಯಾಕ್ರೋಫೇಜಸ್ ಆರ್ ಅ ಕೈಂಡ್ ಆಫ್ WBCs. ಈ WBC ಬಿಳಿ ರಕ್ತ ಕಣಗಳಲ್ಲಿ ಮೋನೋಸೈಟ್ಸ್ ಅಂತ ಕೇಳಿರ್ಬೋದು ನೀವು. ಈ ಮೋನೋಸೈಟಿನ ಸೆಕೆಂಡ್ ವರ್ಷನ್ ಅದು. ಇನಿಷಿಯಲಿ ದ WBC ಫೌಂಡ್ ಇನ್ ದ ಬ್ಲಡ್ ವಿಲ್ ಬಿ ಮೋನೋಸೈಟ್, ಬಟ್ ಆಫ್ಟರ್ ಎಂಗಲ್ಫಿಂಗ್ ದ ಫಾರಿನ್ ಪಾರ್ಟಿಕಲ್ಸ್, ಇದರ ಕೆಲಸ ಏನು? WBC ಇದ್ದು ದೇಹಕ್ಕೆ ಏನು ಹೊರಗಿನ ಈ ಮೈಕ್ರೋಬ್ಸಿಂದ ಕಾಯಿಲೆ ಕಾಸ್ ಮಾಡುವಂಥ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಇಂಥದ್ರಿಂದ ಎಲ್ಲ ನಮಗೆ ಪ್ರೊಟೆಕ್ಷನ್ ಕೊಡುವಂಥದ್ದು. ಸೊ ಈ ಪ್ರೊಟೆಕ್ಷನ್ ಕೊಡುವಾಗ ಈ ಮೋನೋಸೈಟ್ಸ್ ಏನು ಮಾಡ್ತವೆ? ದೇ ಈಟ್, ದೇ ಸ್ವಾಲೋ. ಅವುಗಳು ಬ್ಯಾಕ್ಟೀರಿಯಾ, ರಕ್ತಕ್ಕೆ ಹೋದ ಬ್ಯಾಕ್ಟೀರಿಯಾವನ್ನು ತಿಂದು ಬಿಡ್ತವೆ. ತಿಂದು ತುಂಬ ದೊಡ್ಡದಾಗ್ತವೆ ಅವುಗಳು. ಅರ್ಥ ಆಯ್ತಾ? ಆಫ್ಟರ್ ಬಿಕಮಿಂಗ್ increasing in their size, they are called macrophages. Macro means big, phages means eating. They will called macrophages. ಸೊ ಇದು ರಕ್ತದಿಂದ ನಂತರ ಏನು ಈ ಟಿಶ್ಯೂಸಲ್ಲಿ ಕೂಡ ಇರ್ತದೆ ಅದು. ಅರ್ಥ ಆಯ್ತಾ? ಜನರಲಿ ದೇ ಆರ್ ಫೌಂಡ್ ಇನ್ ದ ಟಿಶ್ಯೂಸಲ್ಲಿ ಇರ್ತದೆ. ಎಲ್ಲ ಟಿಶ್ಯೂಸಲ್ಲೂ ಇರ್ತದೆ ಅದು. ಅರ್ಥ ಆಯ್ತಾ? ನಿಮ್ಮ ಲಂಗ್ ಟಿಶ್ಯೂ ಆಗಿರಲಿ ಅಥವಾ ಲಿವರ್ ಟಿಶ್ಯೂಸ್ ಆಗಿರಲಿ, ಬ್ರೈನ್ ಟಿಶ್ಯೂಸ್ ಆಗಿರಲಿ. ನೀವು ಕೇಳಿರ್ಬೋದು ಲಿವರಲ್ಲಿ ದೆರ್ ಈಸ್ ಅ ಮ್ಯಾಕ್ರೋಫೇಜ್ ಕಾಲ್ಡ್ ಕಫರ್ ಸೆಲ್. ಅದಕ್ಕೆ ಕಫರ್ ಸೆಲ್ ಅಂತ ಹೇಳಿ ಕರಿತೇವೆ ನಾವು. ಹಾಗಾಗಿ ಇಲ್ಲಿ ಕೂಡ ಅಂಥ ಮ್ಯಾಕ್ರೋಫೇಜಿನ ಅವಶ್ಯಕತೆ ಇದೆ. ಯಾಕಿದೆ? ಟು ಗಿವ್ ಪ್ರೊಟೆಕ್ಷನ್ ಫ್ರಮ್ ದ ಫಾರಿನ್ ಇಂಟ್ರೂಡರ್ಸ್. ಬೇರೆ ಬೇರೆ ಏನು ಕ್ರಿಮಿಗಳು ಬಂದು ನಮಗೆ ಕಾಯಿಲೆ ಮಾಡಿದರೆ ಅದನ್ನು ತಿನ್ನಲಿಕ್ಕೆ, ದೇಹವನ್ನು ರಕ್ಷಿಸಲಿಕ್ಕೆ. ಸೊ ದೀಸ್ ಮ್ಯಾಕ್ರೋಫೇಜಸ್ ಆರ್ ಆಲ್ಸೋ ಪ್ರೆಸೆಂಟ್. ಇನ್ ದ ಸೇಮ್ ವೇ ಮಾಸ್ಟ್ ಸೆಲ್ಸ್.
ಮಾಸ್ಟ್ ಸೆಲ್ಸ್ ಅಂತ ಹೇಳಿ ಇನ್ನೊಂದು ಥರದ ಸೆಲ್ ಇದರೊಳಗೆ ಇರ್ತದೆ. ಆ್ಯಕ್ಚುಲಿ ದೇ ಸೆಕ್ರೀಟ್ ಸಮ್ ಕೆಮಿಕಲ್ಸ್, ಕೆಲವೊಂದು ಕೆಮಿಕಲ್ಸನ್ನು ಅವುಗಳು ಸೆಕ್ರೀಟ್ ಮಾಡ್ತವೆ. ಮಾಸ್ಟ್ ಸೆಲ್ಸ್ ಸೆಕ್ರೀಟ್ ಹಿಸ್ಟಮಿನ್ಸ್, ಹಿಸ್ಟಮಿನ್ಸ್ ಅಂತ ಹೇಳುವ ಕೆಮಿಕಲನ್ನು ಸೆಕ್ರೀಟ್ ಮಾಡ್ಬೋದು, ಅಥವಾ ಸೆರೆಟೋನಿನ್, ಹಿಸ್ಟಮಿನ್ ಸೆರೆಟೋನಿನ್, ಇಟ್ ಇಸ್ ಎಸ್ ಸೆರೆಟೋನಿನ್, ಇದು ಅದರ ಕೆಲಸ. ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ದ ಎಲರ್ಜಿಕ್ ರಿಯಾಕ್ಷನ್, ನಮ್ಮ ದೇಹದಲ್ಲಿ ಎಲರ್ಜಿ ಆಗುವಾಗ ಆ ರಿಯಾಕ್ಷನಲ್ಲಿ ಈ ಹಿಸ್ಟಮಿನ್ಗಳ ರೋಲ್ ಇರ್ತದೆ. ಸೊ ದ್ಯಾಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ದ ನೆಕ್ಸ್ಟ್ ಕ್ಲಾಸಸ್, ಆ್ಯಸ್ ದಿಸ್ ಒನ್ ಇಸ್ ದ ಲೆಂತಿ ಒನ್. ಐ ಡೋಂಟ್ ವಾಂಟ್ ಟು ವೇಸ್ಟ್ ಮಚ್ ಟೈಮ್ ಹಿಯರ್. ಹಾಗಾಗಿ ಮಾಸ್ಟ್ ಸೆಲ್ಸ್ ಯಾಕಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ. ದೇ ಸೆಕ್ರೀಟ್ ಸಮ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಲೈಕ್ ಹಿಸ್ಟಮಿನ್ ಆ್ಯಂಡ್ ಸೆರೆಟೋನಿನ್. ಓಕೆ, ನೆಕ್ಸ್ಟ್ ಸಿ ದಿಸ್ ಈಸ್ ದ ಡಯಾಗ್ರಾಮ್ ಆಫ್ ಏರಿಯೋಲಾರ್ ಕನೆಕ್ಟಿವ್ ಟಿಶ್ಯೂ. ಈಗ ನಾವು ಬ್ರೀಫ್ ಆಗಿ ಇದರಲ್ಲಿ ಏನು ನೋಡಿದ್ದೇವೆ ಅದನ್ನು ಡಯಾಗ್ರಾಮಲ್ಲಿ ನೋಡುವ. ಓಕೆ, ಇದು ನೋಡಿ, ದಿಸ್ ಈಸ್ ಆ್ಯಕ್ಚುಲಿ ದ ಏರಿಯೋಲಾರ್ ಕನೆಕ್ಟಿವ್ ಟಿಶ್ಯೂ, ಇನ್ಸೈಡ್ ವಿಚ್ ಯು ಕ್ಯಾನ್ ಸಿ ದ ಮ್ಯಾಟ್ರಿಕ್ಸ್. ಇಲ್ಲಿ ಲೈಟ್ ಬ್ಲೂ ಅಲ್ಲಿ ಡಾಟೆಡ್ ತೋರಿಸಿದಾರಲ್ಲ, ದಟ್ ಈಸ್ ನಥಿಂಗ್ ಬಟ್ ದ ಗ್ರೌಂಡ್ ಸಬ್ಸ್ಟೆನ್ಸ್. ಗ್ರೌಂಡ್ ಸಬ್ಸ್ಟೆನ್ಸ್ ಲೈಕ್ ನಮ್ಮ ಗ್ರೌಂಡ್ ಹೇಗಿರ್ತದೆ ನೆಲದಲ್ಲಿ, ಅದೇ ರೀತಿ ಇದು ಗ್ರೌಂಡ್ ಸಬ್ಸ್ಟೆನ್ಸ್. ಓಕೆ, ಅದರಲ್ಲಿ ಯು ಕ್ಯಾನ್ ಸಿ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್. ದೇರ್ ಆರ್ ಮೆನಿ ಮೋರ್ ಟೈಪ್ಸ್ ಆಫ್ ಸೆಲ್ಸ್ ವಿಚ್ ಆರ್ ನಾಟ್ ಮೆನ್ಷನ್ಡ್ ಇನ್ ಯುವರ್ NCERT ಸಿಲೆಬಸ್. ಅಲ್ಲಿ ಮೆನ್ಷನ್ ಮಾಡಲಿಲ್ಲ ಈ ಚಾಪ್ಟರಲ್ಲಿ, ಬಟ್ ಇದರಲ್ಲಿ ನೀವು ಡಯಾಗ್ರಾಮಲ್ಲಿ ನೋಡುವಾಗ ಯು ಕ್ಯಾನ್ ಮೇಕ್ ಔಟ್ ದ್ಯಾಟ್ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಸೆಲ್ಸ್. ನೋಡಿ, ಮಾಸ್ಟ್ ಸೆಲ್ ಇಲ್ಲಿದೆ, this is a mast cell and this is the fibroblast. ಇದು ನೋಡಿ fibroblast, it is found attached to the fibers. ನಿಮಗೆ ಕಾಣ್ತದೆ ಇಲ್ಲಿ ನೋಡಿ, ಫೈಬರ್ಸ್ ಉಂಟು, ಈ ಫೈಬರ್ಸಿಗೆ ಅಟ್ಯಾಚ್ ಆಗಿಕೊಂಡು ಉಂಟು. ಯಾಕೆ? ಬಿಕಾಸ್ ದೀಸ್ ಫೈಬ್ರೋಬ್ಲಾಸ್ಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ರೀಷನ್ ಆಫ್ ದೀಸ್ ಫೈಬರ್ಸ್. ಈ ಪ್ರೋಟೀನಿನ ಫೈಬರ್ಗಳನ್ನು ಕೊಲಾಜನ್ ಆಗಿರ್ಬೋದು ಅಥವಾ ಇಲಾಸ್ಟಿನ್ ಫೈಬರ್ಸ್ ಅಂತ ಏನು ಹೇಳ್ತೇವೆ, ದೋಸ್ ಏನು ಫೈಬರ್ಸ್ ಆರ್ ಸೆಕ್ರೀಟೆಡ್ ಬೈ ದ ಏನು ಫೈಬ್ರೋಬ್ಲಾಸ್ಟ್. ಇಲ್ಲಿ ಇದು ಕೊಲಾಜೆನ್ ಫೈಬರ್ ನೋಡಿ, ಇದು ಕೊಲಾಜೆನ್ ಫೈಬರ್, ಇದು ಇಲಾಸ್ಟಿಕ್ ಫೈಬರ್ ನೋಡಿ. ಅದರದ್ದು ನಿಮಗೆ ನೋಡುವಾಗಲೇ ಕಾಣ್ತದೆ, ಇಟ್ ಹ್ಯಾಸ್ ಗಾಟ್ ಮೋರ್ ಇಲಾಸ್ಟಿಸಿಟಿ, ಫ್ಲೆಕ್ಸಿಬಿಲಿಟಿ, ಇಲಾಸ್ಟಿಸಿಟಿ. ಸೊ ಇದು ಎರಡು ಟೈಪಿನ ಫೈಬರ್ಸನ್ನು ನೀವು ನೋಡ್ಬೋದು. ಈ ಸೆಲ್ಸಲ್ಲಿ ಬೇರೆ ನೋಡಿ, ಇಲ್ಲಿ ಲಿಂಫೋಸೈಟ್ಸ್ ಅಥವಾ ನ್ಯೂಟ್ರೋಫಿಲ್ಸ್, ಪ್ಲಾಸ್ಮಾ ಸೆಲ್ಸ್ ಇದೆಲ್ಲ ಕೊಟ್ಟಿದ್ದಾರೆ. ಬಟ್ ನಿಮ್ಮ ಬುಕ್ಕಲ್ಲಿ ಇರುವಂಥದ್ದು ಒಂದು ಫೈಬ್ರೋಬ್ಲಾಸ್ಟ್, ಇನ್ನೊಂದು ಮಾಸ್ಟ್ ಸೆಲ್, ಮತ್ತು ಇನ್ನೊಂದು ಮ್ಯಾಕ್ರೋಫೇಜ್, ದೊಡ್ಡ ಮ್ಯಾಕ್ರೋಫೇಜಸ್ ನೋಡಿ. ದಿಸ್ ಈಸ್ ದ ಮ್ಯಾಕ್ರೋಫೇಜ್. ಓಕೆ, ದಿಸ್ ಈಸ್ ಅಬೌಟ್ ಯುವರ್ ಏರಿಯೋಲಾರ್ ಕನೆಕ್ಟಿವ್ ಟಿಶ್ಯೂ. ನೆಕ್ಸ್ಟ್ type of loose connective tissue is adipose tissue. Remember, it is called adipose. ನೀವು ಕೇಳಿಬಹುದು adipose. adipose ಅಂತ ಹೇಳಿದರೆ ಏನು? fat tissues. adipose tissues are nothing but fat tissues, and these are the tissues which come under the category of loose tissues. ಹಾಗಾದರೆ as usual ಇದರ ಮ್ಯಾಟ್ರಿಕ್ಸ್ ಹೇಗಿರ್ತದೆ? it is loose. it is actually loose. there is sufficient matrix available in the loose connective tissues. Okay, they are located mainly beneath the skin. ನಮ್ಮ ಸ್ಕಿನ್ನಿನ ಕೆಳಗೆ ಅದು ಹೆಚ್ಚಾಗಿ ಇರುವಂಥದ್ದು. ಹಾಗಾಗಿ ನಾವು ಏನು ದಪ್ಪ ಕಾಣ್ತೇವೆ ನೋಡಿ, ಫ್ಯಾಟಿ ಕಾಣ್ತೇವೆ. ಯಾಕೆ? ಬಿಕಾಸ್ ಇಟ್ ಈಸ್ ಫೌಂಡ್ ಬಿನೀತ್ ದ ಸ್ಕಿನ್. ದ ಸೆಲ್ಸ್ ಆಫ್ ದಿಸ್ ಟಿಶ್ಯೂ ಆರ್ ಸ್ಪೆಷಲೈಸ್ಡ್ ಟು ಸ್ಟೋರ್ ದ ಫ್ಯಾಟ್. ಈಗ ಈ ಸೆಲ್ಸ್ ಉಂಟಲ್ಲ, ನಿಮಗೆ ಹೇಗೆ ಏರಿಯೋಲಾರ್ ಟಿಶ್ಯೂ ಅಲ್ಲಿ ಬೇರೆ ಬೇರೆ ಥರದ ಸೆಲ್ಸ್ ಇತ್ತು, ಅದೇ ರೀತಿ ಇಲ್ಲಿ ಕೂಡ ಸೆಲ್ಸ್ ಇರ್ತದೆ. ಓಕೆ, ದೇರ್ ಆರ್ ಸೆಲ್ಸ್ ಇನ್ ದ adipose tissues. But what is special about these cells? They are specialized for storing the fat. ಅವುಗಳು ನಾವು ತಿಂದ ಆಹಾರ ಏನಿದೆ, ಆ ಆಹಾರದಿಂದ ಫ್ಯಾಟನ್ನು ಸ್ಟೋರ್ ಮಾಡಿಟ್ಟುಕೊಳ್ತದೆ. ಸೊ ಫ್ಯಾಟ್ ಎಲ್ಲಿಂದ ಬರ್ತದೆ? ಇಟ್ ಈಸ್ ಆಲ್ರೆಡಿ ಫೌಂಡ್ ಇನ್ ಅವರ್ ಫುಡ್, ಆ್ಯಂಡ್ ಆಫ್ಟರ್ ಈಟಿಂಗ್ some other components like carbohydrate etc. are also converted into fat if it is not immediately used. ಈಗ ತುಂಬ ತಿಂತೇವೆ ನಾವು ಬರೀ ಎಣ್ಣೆ ಅಂಶ ಮಾತ್ರ ತಿನ್ನುವುದಿಲ್ಲ, ಬೇರೆ ಬೇರೆ ಫುಡ್ ತಿಂತೇವೆ, ಪ್ರೋಟೀನ್ ರಿಚ್ ಫುಡ್ ತಿಂತೇವೆ, ಅಥವಾ ನಾವು ಏನು
ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಿಂತೇವೆ. ತುಂಬ ತಿಂದಾಗ ಏನಾಗ್ತದೆ, ಅದು ದೇಹಕ್ಕೆ ಕೂಡಲೇ ತಗೊಳ್ಳೋದಿಲ್ಲ. ಎಲ್ಲದು ಕೂಡ ಎಷ್ಟು ಬೇಕಷ್ಟೇ ತಗೊಳ್ತದೆ, ಉಳಿದದೆಲ್ಲ ಈ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಆ ಫ್ಯಾಟ್ ಆಗಿ ಕನ್ವರ್ಟ್ ಆದಂಥದ್ದು ಎಲ್ಲಿ ಸ್ಟೋರ್ ಆಗಬೇಕು, ಎಲ್ಲಿ ಹೋಗಿ ಕೂತ್ಕೊಳ್ಬೇಕು ಬಾಡಿಯಲ್ಲಿ? ಈಗ ಗ್ಲೈಕೋಜನ್ ಆದರೆ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಲಿವರ್ ಆ್ಯಸ್ ವೆಲ್ ಆ್ಯಸ್ ಮಸಲ್ಸ್. ಈಗ ನಮ್ಮ ತಿಂದ ಫುಡ್ಡಿನ ಗ್ಲೈಕೋಜನಿನ ಫಾರ್ಮ್ ಅದು ಲಿವರಲ್ಲಿ ಹೋಗಿ ಸ್ಟೋರ್ ಆಗ್ತದೆ. ಆದರೆ ಈ ಫ್ಯಾಟ್ ಎಲ್ಲಿ ಸ್ಟೋರ್ ಆಗಬೇಕು? ದೇ ಆರ್ ಸ್ಟೋರ್ಡ್ ಇನ್ ದ ಎಡಿಪೋಸೈಟ್ಸ್ ಆರ್ ದ ಫ್ಯಾಟ್ ಸೆಲ್ಸ್. ಎಡಿಪೋಸೈಟ್ಸ್ ಆರ್ ದ ಫ್ಯಾಟ್ ಸೆಲ್ಸ್. That is nothing but the excess of nutrients which are not stored immediately are converted, not used immediately, are converted into fats and stored in these tissues. Okay, this is the diagram of adipose tissues. ನೀವು ನೋಡ್ಬೋದು ನೋಡಿ, ಇಲ್ಲಿ ಇದು ದೊಡ್ಡ ದೊಡ್ಡ ರಿಂಗಿನ ಹಾಗೆ ಕಾಣ್ತದೆ ನಿಮಗೆ. ಯಾಕೆ? ಬಿಕಾಸ್ ದೇ ಆರ್ ಆಲ್ ಸ್ಟೋರಿಂಗ್ ದ ಫ್ಯಾಟ್ ಆ್ಯಂಡ್ ದೇ ಹ್ಯಾವ್ ಬಿಕಮ್ ಬಲ್ಜ್ಡ್. ತುಂಬ ದೊಡ್ಡದಿದೆ ನೋಡಿ. ಎಲ್ಲದು ಸೆಲ್ಸ್ ಅಂತ ಹೇಳಿದ ಮೇಲೆ ಆ್ಯಸ್ ಯೂಶುವಲ್ ಅದಕ್ಕೆ ಎಲ್ಲ ಸೆಲ್ಲಿನ ಸ್ಟ್ರಕ್ಚರ್ಸ್ ಇದ್ದೇ ಇರ್ತದೆ. ಸೆಲ್ ಶುಡ್ ಹ್ಯಾವ್ ದ ನ್ಯೂಕ್ಲಿಯಸ್, ಸೆಲ್ ಶುಡ್ ಹ್ಯಾವ್ ದ ಸೈಟೋಪ್ಲಾಸಮ್, ಸೈಟೋಪ್ಲಾಸಮ್ ಶುಡ್ ಕಂಟೈನ್ ಸೆಲ್ ಆರ್ಗನೆಲ್ಸ್. ಅದೇ ರೀತಿ ಪ್ಲಾಸ್ಮಾ ಮೆಂಬ್ರೇನ್ ಹೊರಗೆ, ಅದೆಲ್ಲದೂ ಇದಕ್ಕೆ ಇದೆ. ಬಟ್ ಇದರಲ್ಲಿ ಏನು ಕಾಣ್ತದೆ ನಿಮಗೆ? ಹೆಚ್ಚು ಜಾಗವನ್ನು ಇಲ್ಲಿ ಯಾವುದು ಆಕ್ಯುಪೈ ಮಾಡಿಕೊಂಡಿದೆ? ಇಟ್ ಈಸ್ ಫ್ಯಾಟ್. Because it has a special function of storing the fat, the major portion of the cell will be occupied by fat, and cytoplasm, all other cell organelles including nucleus is pushed towards the end, pushed towards the periphery. ಎಲ್ಲದನ್ನು ಈ ಫ್ಯಾಟ್ ಏನು ಮಾಡ್ತದೆ, ತುಂಬ ದಪ್ಪ ಇರೋರು ನಿಮ್ಮೊಟ್ಟಿಗೆ ಬಂದು ಕೂತ್ಕೊಂಡ್ರೆ ಏನಾಗ್ತದೆ, ನಿಮಗೆ ಜಾಗ ಇಲ್ಲ, ನೀವು ಸೈಡಲ್ಲಿ ಸಣ್ಣ ಜಾಗದಲ್ಲಿ ಕೂತ್ಕೊಳ್ಬೇಕಲ್ಲ. ಹಾಗೆಯೇ ಇಲ್ಲಿ ಈ ಫ್ಯಾಟ್ ಬಂದು ಇಲ್ಲಿ ಕೂತ್ಕೊಂಡಾಗ ಎಲ್ಲ ಕಾಂಪೊನೆಂಟ್ಸ್ ಸೈಡ್ಸಿಗೆ ಪುಷ್ ಆಗ್ತದೆ. ಹಾಗಾಗಿ ನಿಮಗೆ ನೋಡಿ, ಇದು ಸಿಗ್ನೆಟ್ ರಿಂಗಿನ ಹಾಗೆ ಕಾಣ್ತದೆ, ನೀವು ಕೈಗೆ ಹಾಕುವ ರಿಂಗಿನ ಹಾಗೆ ಕಾಣ್ತದೆ. ಸೊ these are the groups of adipocytes, but this is the single adipocyte showing the fat in center. So you can also see some other cells which are actually needed for the immune function. ನಿಮ್ಮ ಫ್ಯಾಟ್ ಸೆಲ್ಸಿನ ಏನು ಪ್ರೊಟೆಕ್ಷನಿಗೋಸ್ಕರ ಇಲ್ಲಿ ಕೂಡ ಏನು ಏರಿಯೋಲರ್ ಟಿಶ್ಯೂ ಅಲ್ಲಿ ಇದ್ದ ಹಾಗೆ ಈ ವೈಟ್ ಬ್ಲಡ್ ಕಾರ್ಪಸಲ್ಸ್ ಇರ್ತದೆ. ಮ್ಯಾಕ್ರೋಫೇಜಸ್ ಇರ್ಬೋದು, ಅಥವಾ ಏನು ಸಮ್ ಆಫ್ ದ ಮಾಸ್ಟ್ ಸೆಲ್ಸ್, ಬಿ ಸೆಲ್ಸ್, ಟಿ ಸೆಲ್ಸ್, ಅದೇ ಲಿಂಫೋಸೈಟ್ಸ್ ಅಂತ ಕರೀತೇವೆ, ಅದೆಲ್ಲ ಇದೆ. ಬಟ್ ಇಟ್ ಈಸ್ ನಾಟ್ ಗಿವನ್ ಇನ್ ಯುವರ್ ಡಿಸ್ಕ್ರಿಪ್ಷನ್. ಅಂತೂ ನಿಮಗೆ ಗೊತ್ತಿರಲಿ, ಒಂದು ಟಿಶ್ಯೂ ಅಂತ ಹೇಳಿದ ಮೇಲೆ ಅದಕ್ಕೆ ಮೇಂಟೆನೆನ್ಸ್ ಇರ್ತದೆ, ಅದರದ್ದು ಡೇ ಟು ಡೇ ಮೆಟಬಾಲಿಕ್ ಆ್ಯಕ್ಟಿವಿಟಿ ಇರ್ತದೆ, ಪ್ರತಿ ಪ್ರೊಟೆಕ್ಷನಿಗೋಸ್ಕರ ಅದು ಸ್ಟ್ರಗಲ್ ಮಾಡಬೇಕಾಗ್ತದೆ. ಇದಕ್ಕೆಲ್ಲದಕ್ಕೆ ಸಂಬಂಧಪಟ್ಟಂಥ ಕಾಮನ್ ಕಾಂಪೊನೆಂಟ್ಸ್ ಎಲ್ಲ ಟಿಶ್ಯೂಸಲ್ಲಿ ಇರ್ತದೆ. ಅರ್ಥ ಆಯ್ತಲ್ಲ? ಅದು ಏರಿಯೋಲರ್ ಆಗಲಿ, ಎಡಿಪೋಸ್ ಆಗಲಿ, ಅಥವಾ ಬೇರೆ ಟಿಶ್ಯೂಸ್ ಆಗಲಿ, ದೇ ಮಸ್ಟ್ ಹ್ಯಾವ್ ಸಮ್ ಏನು ಕಾಂಪೊನೆಂಟ್ಸ್ ಲೈಕ್ ಕೆಲವೊಂದು ಬೇಕಾಗುವಂಥದ್ದು ಬ್ಲಡ್ ಸಪ್ಲೈ ಆಗಿರ್ಬೋದು, ಅಥವಾ ಈ ಲಿಂಫ್ಯಾಟಿಕ್ ಸಪ್ಲೈ ಆಗಿರ್ಬೋದು, ಅಥವಾ ನರಗಳಾಗಿರ್ಬೋದು. ಇಂಥದ್ದೆಲ್ಲ ಸ್ಟ್ರಕ್ಚರ್ಸನ್ನು ನಾವು ಈ ಬಾಡಿ ಪಾರ್ಟ್ಸಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಇಷ್ಟು ಹೊತ್ತು ನಾವು ನೋಡಿದ್ದು ಲೂಸ್ ಕನೆಕ್ಟಿವ್ ಟಿಶ್ಯೂ, ಸೆಮಿ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಇರುವಂಥ ಲೂಸ್ ಕನೆಕ್ಟಿವ್ ಟಿಶ್ಯೂ. ಈಗ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ವೈ ಇಟ್ ಈಸ್ ಡೆನ್ಸ್? ಬಿಕಾಸ್ ಆಲ್ ದೀಸ್ ಕಾಂಪೊನೆಂಟ್ಸ್ ಆರ್ ಕಾಂಪ್ಯಾಕ್ಟ್ಲಿ ಪ್ಯಾಕ್ಡ್. ನೆನಪಿಟ್ಕೊಳ್ಳಿ, ಏರಿಯೋಲರ್ ಟಿಶ್ಯೂ ಅಲ್ಲಿಲ್ಲ ಏನು ಇಲ್ಲೊಂದು ಸೆಲ್, ಇಲ್ಲೊಂದು ಸೆಲ್, ಇಲ್ಲಿ ಮಾಸ್ಟ್ ಸೆಲ್, ಡೆಂಡ್ರೈಟಿಕ್ ಸೆಲ್, ಹೀಗೆಲ್ಲ ಎಲ್ಲೆಲ್ಲಿ ಇತ್ತು. ಅದರ ಮಧ್ಯದಲ್ಲಿ ದೆರ್ ವಾಸ್ ಫೈಬರ್ಸ್ ಮತ್ತು ಮ್ಯಾಟ್ರಿಕ್ಸ್ ಇಲ್ಲಿತ್ತು. ಇಷ್ಟಕ್ಕೆ ಅಲ್ಲೂ ಏರಿಯೋಲರ್ ಕನೆಕ್ಟಿವ್ ಟಿಶ್ಯೂ ಮುಗೀತು. ಅಲ್ಲಿ ಏನಾಗಿದೆ? ದ ಸ್ಪೇಸ್ ಈಸ್ ಮೋರ್, ಗ್ಯಾಪ್ ಈಸ್ ಮೋರ್ ಬಿಟ್ವೀನ್ ಸೆಲ್ಸ್ ಆ್ಯಂಡ್ ಫೈಬರ್ಸ್. ದೇ ಆರ್ ನಾಟ್ ವೆರಿ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್. ಅವುಗಳು ಕಾಂಪ್ಯಾಕ್ಟ್ ಆಗಿ ಹತ್ರ ಅರೇಂಜ್ ಆದಂಥ ಸೆಲ್ಸು ಅಲ್ಲ, ಫೈಬರ್ಸ್ ಕೂಡ ಅಲ್ಲ. ಬಟ್ ಇಲ್ಲಿ ಫೈಬರ್ಸ್ ಆ್ಯಂಡ್ ಫೈಬ್ರೋಬ್ಲಾಸ್ಟ್ ಆರ್ ಕಾಂಪ್ಯಾಕ್ಟ್ಲಿ ಪ್ಯಾಕ್ಡ್. ಹತ್ರ 4 ಜನ ಕೂತ್ಕೊಳ್ಳೋ ಬೆಂಚಲ್ಲಿ 8-9 ಜನ ಕೂತ್ಕೊಂಡ್ರೆ ಹೇಗೆ ಆಗ್ತದೆ? ಕಾಂಪ್ಯಾಕ್ಟ್ ಆಗ್ತದೆ. ಅದು ಅರ್ಥ ಆಯ್ತಾ? ಹತ್ರ ಆಗ್ತದೆ. ಸೊ ಓರಿಯೆಂಟೇಷನ್ ಆಫ್ ಫೈಬರ್ಸ್ ಶೋ ಅ ರೆಗ್ಯುಲರ್ ಆರ್ ಇರ್ರೆಗ್ಯುಲರ್ ಪ್ಯಾಟರ್ನ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಫೈಬರ್ಸ್ ಮತ್ತು ಏನು ಈ ಫೈಬ್ರೋಬ್ಲಾಸ್ಟ್ ಇವುಗಳೆಲ್ಲ ಏನು? ದೇ ಆರ್
either oriented regular or irregularly. So ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ಅಂತ ಹೇಳಿದರೆ ಏನು? ರೆಗ್ಯುಲರ್ ಅಂತ ಹೇಳಿದರೆ ಒಂದು ಆರ್ಡರಲ್ಲಿ, ಇರ್ರೆಗ್ಯುಲರ್ ಅಂತ ಹೇಳಿದರೆ ಅದು ಆರ್ಡರಲ್ಲಿ ಇಲ್ಲದ್ದು. ಸೊ ಇದರಲ್ಲಿ ಕೂಡ ಡೆನ್ಸ್ ಕನೆಕ್ಟಿವ್ ಟಿಶ್ಯೂಸ್ ಆರ್ ಆಲ್ಸೋ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಫಸ್ಟ್ ಒನ್ ಈಸ್ ಡೆನ್ಸ್ ರೆಗ್ಯುಲರ್ and second one is dense irregular. So pattern of arrangement is here regular or irregular. Let us see what is that. So dense regular alli collagen fibers ನೆನಪಿಟ್ಬೋದು ನಿಮಗೆ. ಫೈಬರ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ? 2 ಟೈಪ್ಸ್. ಒಂದು ಕೊಲಾಜೆನ್ ಫೈಬರ್ ಮತ್ತು ಇನ್ನೊಂದು ಇಲಾಸ್ಟಿನ್ ಫೈಬರ್. ಕೊಲಾಜೆನ್ ಫೈಬರ್ ಜಾಸ್ತಿ ಇದ್ದರೆ ಏನಾಗ್ತದೆ? ಸ್ವಲ್ಪ ಜಾಸ್ತಿ ಸ್ಟ್ರೆಂತ್ ಮತ್ತು ರಿಜಿಡಿಟಿ ಇರ್ತದೆ. ಇಲಾಸ್ಟಿನ್ ಫೈಬರ್ ಜಾಸ್ತಿ ಇದ್ದರೆ ಏನಾಗ್ತದೆ? ಅಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರ್ತದೆ, ಇಲಾಸ್ಟಿಸಿಟಿ ಜಾಸ್ತಿ ಇರ್ತದೆ. ಬಟ್ ಇಲ್ಲಿ ಡೆನ್ಸ್ ರೆಗ್ಯುಲರ್ ಫೈಬರನ್ನು ನೀವು ನೋಡಿದಾಗ ದ ಕೊಲಾಜೆನ್ ಫೈಬರ್ಸ್ ಆರ್ ಪ್ರೆಸೆಂಟ್ ಇನ್ ರೋಸ್ ಬಿಟ್ವೀನ್ ಮೆನಿ ಪ್ಯಾರಲಲ್ ಬಂಡಲ್ಸ್ ಆಫ್ ಫೈಬರ್ಸ್. ಅಂದರೆ ಕೊಲಾಜೆನ್ ಫೈಬರ್ಸ್ ಬುಕ್ಕಲ್ಲಿ ತೋರಿಸಿದಾಗೆ ಹೀಗೆ ದೇ ಆರ್ ಅರೇಂಜ್ಡ್ ಇನ್ ಅ ಪರ್ಟಿಕ್ಯುಲರ್ ಆರ್ಡರ್, ಪ್ಯಾರಲಲ್, ಒಂದಕ್ಕೊಂದು ಪ್ಯಾರಲಲ್ ಆಗಿ ಇರುವಂಥದ್ದು. ಅದರ ಮಧ್ಯೆ ಮಧ್ಯೆ ಯು ಕ್ಯಾನ್ ಸಿ ದ ಸೆಲ್ಸ್, ಉಳಿದ ಸೆಲ್ಸ್ ಎಲ್ಲ ಅದರ ಮಧ್ಯದಲ್ಲಿ ಇರುವಂಥದ್ದು. ಇಟ್ ಈಸ್ ಆಲ್ಮೋಸ್ಟ್ ರೆಗ್ಯುಲರ್ ಪ್ಯಾಟರ್ನ್, ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ದ ಫೈಬರ್ಸ್ ಆ್ಯಂಡ್ ಯು ಹ್ಯಾವ್ ಟು know that collagen fiber is more in the dense tissues. Okay, ಈಗ ಎಕ್ಸಾಂಪಲ್ ಅನ್ನು ನೋಡಿದರೆ ಟೆಂಡನ್ಸ್ ಅಂತ ಹೇಳಿ, ಮತ್ತು ಇನ್ನೊಂದು ಎಕ್ಸಾಂಪಲ್ ಈಸ್ ಲಿಗಮೆಂಟ್ಸ್. ರಿಮೆಂಬರ್, ಟೆಂಡನ್ಸ್ ಆರ್ ದ ಸ್ಟ್ರಕ್ಚರ್ಸ್ ವಿಚ್ ಕನೆಕ್ಟ್ ಸ್ಕೆಲಿಟಲ್ ಮಸಲ್ಸ್ ಟು ದ ಬೋನ್ಸ್. ನಿಮ್ಮ ಮಸಲ್ಸ್ ಬೋನಿಗೆ ಕನೆಕ್ಟ್ ಆಗಿರ್ತದೆ. So tendons are nothing but the structures which attach skeletal muscles to the bones. ಸೊ ನೋಡಿ, ದೇಹದಲ್ಲಿ ಎಲ್ಲ ಪಾರ್ಟ್ಸ್ ಕೂಡ ಕನೆಕ್ಟ್ ಆಗಿರಬೇಕು. ಇದು ಮೊದಲಿಗೆ ನಾವು ನೋಡಿರುವಂಥದ್ದು. ಹಾಗಾಗಿ ಈ ನಿಮ್ಮ ಮಸಲ್ಸ್ ಏನಿರ್ತದೆ, ಈಗ ಈ ಸ್ಕಿನ್ನಿನ ಕೆಳಗೆ ಮಸಲ್, ಬಿಲೋ ದ್ಯಾಟ್ ಮಸಲ್ ದೇರ್ ಈಸ್ ಎ ಸ್ಕೆಲಿಟನ್. ಅರ್ಥ ಆಯ್ತಲ್ಲ? ಹಾಗಾಗಿ ಸ್ಕಿನ್ ಮಜಲಿಗೆ ಕನೆಕ್ಟ್ ಆಗಿದೆ, ಮಜಲ್ ಈಸ್ ಕನೆಕ್ಟೆಡ್ ಟು ದ ಬೋನ್. ಸೊ ಇಲ್ಲಿ ನಮಗೆ ಈ ಮಸಲ್ ಉಂಟಲ್ವಾ, ದ್ಯಾಟ್ ಶುಡ್ ಬಿ ಕನೆಕ್ಟೆಡ್ ಟು ದ ಬೋನ್. ಈ ಬೋನಿಗೆ ಕನೆಕ್ಟ್ ಆಗ್ತದೆ. ಆ ಬೋನಿಗೆ ಕನೆಕ್ಟ್ ಮಾಡುವಂತಹ ಕನೆಕ್ಟಿವ್ ಟಿಶ್ಯೂ ಏನಿದೆ ನೋಡಿ, ಇಟ್ ಈಸ್ ಕಾಲ್ಡ್ ಟೆಂಡನ್ಸ್. ಆಲ್ ಆಫ್ ಯು ಶುಡ್ ರಿಮೆಂಬರ್ ದ್ಯಾಟ್ ಟೆಂಡನ್ಸ್ ಆರ್ ದ ಸ್ಟ್ರಕ್ಚರ್ಸ್ ವಿಚ್ ಕನೆಕ್ಟ್ ಮಸಲ್ ಟು ಬೋನ್. ಹಾಗಾಗಿ ಅದರಲ್ಲಿ ಇಲಾಸ್ಟಿಕ್ ಫೈಬರಿಗಿಂತ ಕೊಲಾಜೆನ್ ಫೈಬರ್ ಜಾಸ್ತಿ ಇದೆ. ಯಾಕೆ? ಇಟ್ ಶುಡ್ ಬಿ ಲಿಟಲ್ ಸ್ಟ್ರಾಂಗ್. ತುಂಬ ಸ್ಟ್ರಾಂಗ್ ಇಲ್ಲದಿದ್ದರೆ ಮಜಲಿಂದ ಅದು ಡಿಟ್ಯಾಚ್ ಆಗಿ ಹೋಗ್ಬೋದು. ಓಕೆ, ನೆಕ್ಸ್ಟ್ ಈಸ್ ದ ಲಿಗಮೆಂಟ್. ಲಿಗಮೆಂಟ್ ಅಂತ ಹೇಳಿದರೆ ಇಟ್ ಈಸ್ ಸ್ಟ್ರಕ್ಚರ್ ಆರ್ ದ ಕನೆಕ್ಟಿವ್ ಟಿಶ್ಯೂ ವಿಚ್ ಅಟ್ಯಾಚ್ ಒನ್ ಬೋನ್ ಟು ದ ಅದರ್, ಒನ್ ಬೋನ್ ಟು ಅನದರ್. ನಿಮಗೆ ಕೇಳಿರ್ಬೋದು, ನೀವು ಬಸ್ಸಿಂದ ಇಳಿಯುವಾಗ ಹೀಲ್ಸ್ ಚಪ್ಪಲ್ ಹಾಕಿರುವಾಗ ಸಣ್ಣ ಕಾಲು ಟ್ವಿಸ್ಟ್ ಹೀಗೆ ಆದರೂ ಕೂಡ ಅಲ್ಲಿ ಲಿಗಮೆಂಟ್ ಬ್ರೇಕ್ ಆಗಿರ್ತದೆ. ಸೊ ಲಿಗಮೆಂಟ್ ಬ್ರೇಕ್ ಅಂತ ನೀವು ಕೇಳಿರ್ಬೋದು. ಫ್ರ್ಯಾಕ್ಚರ್ ಅಲ್ಲ, ಆ್ಯಕ್ಚುಲಿ ಲಿಗಮೆಂಟ್ ಬ್ರೇಕ್. ವಾಟ್ ಈಸ್ ದಟ್ ಲಿಗಮೆಂಟ್ ಬ್ರೇಕ್? ಲಿಗಮೆಂಟ್ ಈಸ್ ಆ್ಯಕ್ಚುಲಿ ಪ್ರೆಸೆಂಟ್ ಬಿಟ್ವೀನ್ ಟೂ ಬೋನ್ಸ್. ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ಟೂ ಬೋನ್ಸ್, 2 ಬೋನನ್ನು ಕನೆಕ್ಟ್ ಮಾಡುವಂಥದ್ದು. ದಿಸ್ ಈಸ್ ದ ಕನೆಕ್ಟಿವ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. that is a regular connective tissue which connects bone to bone, one bone to another bone. That's why it is stiff. ಇದು ಗಟ್ಟಿ ಇರ್ತದೆ. ಪ್ಯಾರಲಲ್ ಬಂಡಲ್ಸ್ ನೋಡಿ, ಆರ್ಡರ್ಲಿನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಇಟ್ ಕ್ಯಾನ್ ನಾಟ್ ಬಿ ಇರ್ರೆಗ್ಯುಲರ್ ಲೈಕ್ ದಿಸ್. ದಟ್ ಈಸ್ ಏನು, ಫೈಬರ್ಸ್ ಇನ್ ದ ರೆಗ್ಯುಲರ್ ಪ್ಯಾರಲಲ್ ಅರೇಂಜ್ಮೆಂಟ್. ಓಕೆ, ನೆಕ್ಸ್ಟ್ ಡೆನ್ಸ್ ಇರೆಗ್ಯುಲರ್. ಇನ್ನೊಂದು ಟೈಪ್ ಏನು, ಡೆನ್ಸ್ ಇರೆಗ್ಯುಲರ್. ಇನ್ ಡೆನ್ಸ್ ಇರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ, fibroblast and many fibers that are oriented differently. They are oriented differently. ನೋಡಿ, ಇವುಗಳಿಗೊಂದು ಆರ್ಡರ್ ಇತ್ತು, ಡೆನ್ಸ್ ರೆಗ್ಯುಲರ್ ಅದು. ಸೊ ಫೈಬರ್ಸ್ were arranged in the parallel bundles. But here in the irregular tissue, fibers do not follow the proper pattern of arrangement.
ಅಲ್ಲಲ್ಲಿ ಏನು ಅದು ಡಿಸ್ಪರ್ಸ್ ಅಲ್ಲಲ್ಲಿ ಅರೇಂಜ್ ಆಗಿರ್ತದೆ. ದೇರ್ ಇಸ್ ನೋ ಪ್ರಾಪರ್ ಆರ್ಡರ್ ಆಫ್ ಅರೇಂಜ್ಮೆಂಟ್ ಆಫ್ ದ ಫೈಬರ್ಸ್. ಸೊ ಫೈಬರ್ನ ಮಧ್ಯೆಯಲ್ಲಿ ಜಾಗ ಇದೆ, ಅಲ್ಲಿ ಯು ಕ್ಯಾನ್ ಸಿ ದ ಸೆಲ್ಸ್. ಸೊ ದೀಸ್ ಆರ್ ದ ಏನು ಸೆಲ್ಸ್ ಆರ್ ದ ಫೈಬ್ರೋಬ್ಲಾಸ್ಟ್. ಫೈಬ್ರೋಬ್ಲಾಸ್ಟ್, ದಿಸ್ ಈಸ್ ದ ಕನೆಕ್ಟಿವ್ ಟಿಶ್ಯೂ ಮ್ಯಾಟ್ರಿಕ್ಸ್. ಇದು ಮ್ಯಾಟ್ರಿಕ್ಸ್ and all these are fibers, especially collagen fibers. So when you compare dense with the dense, regular with the irregular, you can clearly make out the pattern of arrangement of the fibers. Dense irregular tissue is found beneath the skin. It is found below the skin. So you can see the picture of tendon. Tendon ಅಂತ ಹೇಳಿದರೆ it is one of the example under dense regular. See, this is the tendon here. ಹೀಗೆ ನೋಡಿ ವೈಟ್ ಕಲರಲ್ಲಿ ಕಾಣ್ತದೆ. It is found at the end of the skeletal muscle. It is found at the end of the skeletal muscle. ಇಲ್ಲಿ ವೈಟ್ ಕಾಣ್ತದೆ ನಿಮಗೆ. This is actually tendon. This is bone. ಇದು ಬೋನ್. ಈ ಬೋನಿಗೆ ಈ ಟೆಂಡನ್ ಮಸಲ್ ಅನ್ನು ಕನೆಕ್ಟ್ ಮಾಡಿದೆ. ಓಕೆ, ಇನ್ ದ ನೆಕ್ಸ್ಟ್ ಡಯಾಗ್ರಾಮ್ ಯು ಕ್ಯಾನ್ ಸಿ, ಅದರಲ್ಲಿ ನಿಮಗೆ ಕಾಣ್ತದೆ ಅಲ್ಲಿ ವೈಟ್ ಕಲರ್ಡ್ ಸ್ಟ್ರಕ್ಚರ್ಸ್ ಅಲ್ಲಲ್ಲಿ ಉಂಟು ಬೋನಿನ ಮಧ್ಯೆ. ಸೊ ದಿಸ್ ಈಸ್ ದ ಲೆಗ್ ಆಫ್ ಹ್ಯೂಮನ್ಸ್ ಡಿಸೆಕ್ಟೆಡ್ ಟು ಶೋ ದ ಸ್ಕೆಲಿಟನ್ ಆ್ಯಂಡ್ ಲಿಗಮೆಂಟ್ಸ್. ಅಸೋಸಿಯೇಷನ್ ಆಫ್ ಸ್ಕೆಲಿಟನ್ ಆ್ಯಂಡ್ ಲಿಗಮೆಂಟ್ಸ್ ಕ್ಯಾನ್ ಬಿ ಕ್ಲಿಯರ್ಲಿ ಸೀನ್ ಹಿಯರ್. ಇದು ನೋಡಿ ಬಿಳಿ ಬಣ್ಣದ ಏನು ಲಿಗಮೆಂಟ್ಸ್. ಈ ಲಿಗಮೆಂಟ್ಸ್ ಈ ಬೋನನ್ನು ಈ ಬೋನಿಗೆ, ಇಲ್ಲಿಂದ ಈ ಬೋನಿಗೆ, ಇಲ್ಲಿಂದ ಈ ಬೋನಿಗೆ, ಆಲ್ ದೀಸ್ ಬೋನ್ಸ್ ಜಾಯಿಂಟ್ಸ್. ಕಾಲಲ್ಲಿ ತುಂಬ ಜಾಯಿಂಟ್ಸ್ ಉಂಟು, ಟಾರ್ಸಲ್ಸ್, ಮೆಟಾಟಾರ್ಸಲ್ಸ್, ಮತ್ತು ಜಾಯಿಂಟ್ಸ್ ಬಿಟ್ವೀನ್ ದ ಟಾರ್ಸಲ್ಸ್ ಆ್ಯಂಡ್ ದ ಅದರ್ ಲಾಂಗ್ ಬೋನ್ ಆಫ್ ದ ಲೆಗ್. ಅದರ ಮಧ್ಯದಲ್ಲಿ ಎಲ್ಲ ಕನೆಕ್ಷನ್ಸನ್ನು ನೀವು ನೋಡ್ಬೋದು. ಸೊ ದೇ ಆರ್ ನಥಿಂಗ್ ಬಟ್ ಲಿಗಮೆಂಟ್ಸ್. ಓಕೆ, ಸೊ ದೀಸ್ ಆರ್ ದ pictures of dense irregular and regular connective tissue. Okay, next specialized connective tissue, that is a third type. As the name suggests here, specialized connective tissue which has got special function is called specialized connective tissue. First one is cartilage, second one is bone, third one is blood. Remember, there are three types of specialized connective tissues: cartilage, then bone, blood. ಇದೆಲ್ಲದೂ ಕೂಡ ಕನೆಕ್ಟಿವ್ ಟಿಶ್ಯೂ. ಹಾಗಾದರೆ now you can imagine how much abundant connective tissues are and where they are found. Skeleton ನೋಡಿ, ಬೋನ್, ಕಾರ್ಟಿಲೇಜ್ ಆ್ಯಂಡ್ ಬೋನ್ಸ್ ಮೇಕ್ ಅಪ್ ದ ಸ್ಕೆಲಿಟನ್. ದೇಹದ ಒಳಗಿನ ಸ್ಕೆಲಿಟಲ್ ಫ್ರೇಮ್ ವರ್ಕ್. ಎಲುಬು ಎಲ್ಲಿಂದ ಎಲ್ಲಿಗೆ ಉಂಟು? ತಲೆಯಿಂದ, ತಲೆಬುರುಡೆಯಿಂದ ಹಿಡಿದು ಕಾಲಿನ ತುದಿಯ ತನಕ ಉಂಟು, ಕೈಯ ತುದಿಯ ತನಕ ಉಂಟು. ಹಾಗಾಗಿ ಯು ಕ್ಯಾನ್ ನೌ ರಿಯಲೈಸ್ ದ್ಯಾಟ್ ಹೌ ಕನೆಕ್ಟಿವ್ ಟಿಶ್ಯೂಸ್ ಆರ್ ಪರ್ಫಾರ್ಮಿಂಗ್ ದೇಯರ್ ಫಂಕ್ಷನ್ ಇನ್ ಫಾರ್ಮೇಷನ್ ಆಫ್ ಅವರ್ ಬಾಡಿ. ನಮ್ಮ ದೇಹ ಹೀಗೆ ಒಂದು ಶೇಪಲ್ಲಿ ಇರಲಿಕ್ಕೋಸ್ಕರ, ಫಂಕ್ಷನಲ್ಲಿ ಇರಲಿಕ್ಕೋಸ್ಕರ ಇದರ ಕಾಂಟ್ರಿಬ್ಯೂಷನ್ಸ್ ಏನು ಕನೆಕ್ಟಿವ್ ಟಿಶ್ಯೂದು, ಅದೀಗ ನಿಮಗೆ ರಿಯಲೈಸ್ ಆಗ್ತಾ ಬರ್ತದೆ. ಸೊ cartilage, let us see the cartilage first. ನೋಡಿ, this is human skeleton. ಇದು human skeleton in which you can see both the components. ಇಲ್ಲಿ ನೀವು ಡಿಫರೆನ್ಷಿಯೇಟ್ ಮಾಡಿ ನೋಡ್ಬೋದು. ವೈಟ್ ಕಲರಲ್ಲಿ ಕಾಣುವಂಥದ್ದು ಬೋನ್, ಬ್ಲೂ ಕಲರಲ್ಲಿ ತೋರಿಸಿರುವಂಥದ್ದು ಏನು ಕಾರ್ಟಿಲೇಜ್. ಅದು ಆ ಕಲ್ಲರಲ್ಲೇ ಇರ್ತದೆ ಅಂತಲ್ಲ, ಇದು ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿಕ್ಕೆ ಡಿಫರೆನ್ಸಸ್ ಅನ್ನು ತೋರಿಸಿರುವಂಥದ್ದು. ದೀಸ್ ಆರ್ ದ ಬೋನ್ಸ್, ಆಲ್ ದೀಸ್ ಆರ್ ಬೋನ್ಸ್, ಆ್ಯಂಡ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಶೋನ್ ಇನ್ ಬ್ಲೂ ಕಲರ್ ಆರ್ ಕಾರ್ಟಿಲೇಜ್. ಆ್ಯಂಡ್ ಯು ಕ್ಯಾನ್ ಮೇಕ್ ಔಟ್ one important point here, that is cartilages are present in joints or in the articulating regions or joints. They help in attachment of bone to another bone, another structure, or they are found in between bone and another bone. Okay.
ಫಸ್ಟ್ ಇಟ್ ಈಸ್ ಅ ಕಾರ್ಟಿಲೇಜ್. ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿದೆ ಎಲ್ಲರಿಗೂ ಕೂಡ, ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿದರೆ ಏನಿರಬೇಕು? ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿದ ಕೂಡಲೇ ವಿ ಆಲ್ ಎಕ್ಸ್ಪೆಕ್ಟ್ ದ ಸೆಲ್ಸ್, ದೆನ್ ವಿ ಎಕ್ಸ್ಪೆಕ್ಟ್ ದ ಫೈಬರ್ಸ್ as well as a matrix. Cells, fibers and matrix are the three basic components. ಈಗ ಏರಿಯೋಲರಲ್ಲಿ ಇದ್ದ ಹಾಗೆ ಎಡಿಪೋಸಲ್ಲಿತ್ತಾ? ಇಲ್ಲ. ಅಥವಾ ಎಡಿಪೋಸಲ್ಲಿದ್ದಾಗೆ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿತ್ತ? ಇಲ್ಲ. ಬಟ್ ಎಲ್ಲ ಕಾಂಪೊನೆಂಟ್ಸ್ ಇತ್ತು, ಬಟ್ ದೇ ವೇರ್ ಮಾಡಿಫೈಡ್, ದೇರ್ ನಂಬರ್ ಆ್ಯಂಡ್ ದೇರ್ ಕಾಂಪೊಸಿಷನ್ ಮಾಡಿಫೈಡ್ ಅಕಾರ್ಡಿಂಗ್ ಟು ದೇರ್ ಫಂಕ್ಷನ್. ಅವರವರ ಕೆಲಸಕ್ಕೆ ಅವರವರದ್ದು ಮಾಡಿಫಿಕೇಷನ್. ಈಗ ಟೀಚರ್ ಕ್ಲಾಸ್ ಮಾಡಬೇಕು, ಟೀಚರಿನ ರಿಕ್ವೈರ್ಮೆಂಟೇ ಬೇರೆ. ಟೀಚರ್ ಓದಿ ಬರಬೇಕಾಗ್ತದೆ, ಬುಕ್ಸ್ ತಗೊಂಡು ಬರಬೇಕು. ಸ್ಟೂಡೆಂಟ್ಸ್ ಕ್ಲಾಸಲ್ಲಿ ಟೀಚ್ ಮಾಡೋದಿಲ್ಲ, ದೇ ವಿಲ್ ಲರ್ನ್. ಅರ್ಥ ಆಯ್ತಾ? ಹೀಗೆ ಇಲ್ಲಿ ಕೂಡ ಏನು, ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಆಗಿದ್ರು ಕೂಡ ನಮ್ಮ ಡ್ಯೂಟಿ ಬೇರೆ ಬೇರೆ ಮಾಡ್ತೇವೆ. ಅದೇ ಥರ ಇಲ್ಲಿ ಕೂಡ ಬೇರೆ ಬೇರೆ ಕನೆಕ್ಟಿವ್ ಟಿಶ್ಯೂಸ್ ಕಾಂಪೊನೆಂಟ್ಸ್ ಸೇಮ್ ಆದರೂ ಕೂಡ they will alter them, modify them according to their functions. ಅರ್ಥ ಆಯ್ತಾ? ಇಲ್ಲಿ the intercellular material of the cartilage is solid and pliable and resist the compression. ಕಾರ್ಟಿಲೇಜ್ ಬೋನಿಗಿಂತ ಸಾಫ್ಟ್ ಇರ್ತದೆ. ಕಾರ್ಟಿಲೇಜ್ ಬೋನಿಗಿಂತ ಸಾಫ್ಟ್ ಇರ್ತದೆ. ನಿಮ್ಮ ಕಿವಿಯನ್ನು ಮುಟ್ಟಿ ನೋಡಿ, ದಿಸ್ ಈಸ್ ಕಾರ್ಟಿಲೇಜ್. ನೋಸನ್ನು ನೋಡಿ, ನೋಸಲ್ಲಿ ಇಟ್ ಈಸ್ ಫ್ಲೆಕ್ಸಿಬಲ್, ಇಟ್ ಈಸ್ ನಾಟ್ ವೆರಿ ಸ್ಟ್ರಾಂಗ್ ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಕಾರ್ಟಿಲೇಜ್. ಹಾಗಾದರೆ ಕಾರ್ಟಿಲೇಜ್ ಕೆಲವು ಭಾಗದಲ್ಲಿ ಉಂಟು, ಬೋನ್ ಜಾಸ್ತಿ ಇದೆ ನಮಗೆ. ಸೊ ಈ ಇಂಟರ್ಸೆಲ್ಯುಲಾರ್ ಮೆಟೀರಿಯಲ್ ಉಂಟಲ್ಲ ಕಾರ್ಟಿಲೇಜಲ್ಲಿ, ಅದು ಸಾಲಿಡ್ ಇರ್ತದೆ. ಇಟ್ ಈಸ್ ನಾಟ್ ಲೈಕ್ ಸೆಮಿ ಲಿಕ್ವಿಡ್. ಅದು ಏರಿಯೋಲರಲ್ಲಿ ಇದ್ದಾಗೆ ಸೆಮಿ ಲಿಕ್ವಿಡ್ ಫ್ಲೂಯಿಡಿನ ಹಾಗೆ ಇಲ್ಲ. ಇಟ್ ಈಸ್ ಬಿಟ್ ಮೋರ್ ಸಾಲಿಡ್, ಗಟ್ಟಿ ಇದೆ ಅದು. ಆ್ಯಂಡ್ ಪ್ಲಯೇಬಲ್, ರೆಸಿಸ್ಟ್ ದ ಕಂಪ್ರೆಷನ್. ಜಸ್ಟ್ ಕಿವಿಯನ್ನು ಒತ್ತಿ, ಇಯರ್ ಪಿನ್ನವನ್ನು ಒತ್ತಿ ನೋಡಿ, ಏನಾಗ್ತದೆ? ಈ ಇಯರ್ ಪಿನ್ನ ನೀವು ಎಷ್ಟು ಕಂಪ್ರೆಸ್ ಮಾಡಿದರೂ ಕೂಡ ಇಟ್ ರೆಸಿಸ್ಟ್ ದ ಕಂಪ್ರೆಷನ್, ಇಟ್ ವಿಲ್ ಕಮ್ ಬ್ಯಾಕ್ ಟು ದ ನಾರ್ಮಲ್ ಪೊಸಿಷನ್. ಸೊ ದಟ್ ಈಸ್ ಕಾಲ್ಡ್ ಆ್ಯಕ್ಚುಲಿ ರೆಸಿಸ್ಟಿಂಗ್ ದ ಕಂಪ್ರೆಷನ್. ಪ್ಲಯೇಬಲ್ ಮೀನ್ಸ್ ಇಟ್ ಈಸ್ ನಾಟ್ ರಿಜಿಡ್, ಇಟ್ ಈಸ್ ನಾಟ್ ರಿಜಿಡ್, ಅದು ಗಟ್ಟಿ ಇಲ್ಲ, ಸ್ವಲ್ಪ ಪ್ಲಯೇಬಲ್ ಇದೆ, ಫ್ಲೆಕ್ಸಿಬಲ್ ಇದೆ ಅದು, ಮತ್ತು ಅದು ರೆಸಿಸ್ಟ್ ದ ಕಂಪ್ರೆಷನ್. ಸೊ ಎಷ್ಟು ಸಲ ಅದನ್ನು ಕಂಪ್ರೆಸ್ ಮಾಡಲಿಕ್ಕೆ ನೀವು ಟ್ರೈ ಮಾಡಿದರೂ ಕೂಡ ಮತ್ತೆ ಮತ್ತೆ ಅದು ಕಂಪ್ರೆಷನ್ನಿನ ರೆಸಿಸ್ಟ್ ಮಾಡಿ ಅದರ ಒರಿಜಿನಲ್ ಜಾಗಕ್ಕೆ ಬಂದು ಕೂತ್ಕೊಳ್ತದೆ ಅದು. ಸೊ ಸೆಲ್ಸ್ ಆಫ್ ದಿಸ್ ಟಿಶ್ಯೂ ಆರ್ ಕಾಂಡ್ರೋಸೈಟ್ಸ್. ಮಕ್ಕಳೇ, ಏನು ನೀವು ಆಫ್ಟರ್ ಕಂಪ್ಲೀಟಿಂಗ್ ಯುವರ್ PUC ನಿಮ್ಮ ಜಾಬಿಗೆ ನೀವು ಜಾಯಿನ್ ಆದ ಮೇಲೆ ಅಥವಾ ಕೋರ್ಸಿಗೆ ಜಾಯಿನ್ ಆಗಿ ನೀವು ಜಾಬಿಗೆ ಹೋಗುವಾಗ ನಿಮ್ಮ ಡೆಸಿಗ್ನೇಷನ್ ಬದಲಾವಣೆ ಆಗ್ತದೆ. ಬಿಕಾಸ್ ಯು ಆರ್ ಡೂಯಿಂಗ್ ಡಿಫರೆಂಟ್ ಫಂಕ್ಷನ್ಸ್. ಸ್ಟೂಡೆಂಟ್ಸ್ ಆಗಿರುವಾಗ ಯು ಆರ್ ಆಲ್ ಈಕ್ವಲ್ ಆ್ಯಂಡ್ ಸೇಮ್, ಯುವರ್ ಡ್ಯೂಟಿ ಈಸ್ ಟು ಸ್ಟಡಿ. ಅದರ ನಂತರ ಜಾಬ್ಸ್ ತಗೊಂಡ ಮೇಲೆ ನಾವು ನಿಮಗೆ ಬೇರೆ ಬೇರೆ ಡೆಸಿಗ್ನೇಷನ್ಸ್ ಹೇಗೆ ಕೊಡ್ತೇವೆ, ಹಾಗೆ ಇಲ್ಲಿ ಕೂಡ ಈ ಸೆಲ್ಸ್ ವೆನ್ ದೇ perform different functions or found in different structures, we are going to give different names for them. ಬೇರೆ ಬೇರೆ ಹೆಸರು ಕೊಡಬೇಕಾಗ್ತದೆ ಇಲ್ಲಿ. ಈ cells found in this tissue are called chondrocytes, not fibroblast. ಇಲ್ಲಿ ನಾವು ಅದನ್ನು ಫೈಬ್ರೋಬ್ಲಾಸ್ಟ್ ಅಂತ ಕರೆಯುವ ಬದಲು chondrocytes ಅಂತ ಹೇಳಿ ಕರೀತೇವೆ. Cells are enclosed in small cavities within the matrix. In all other previous times, cells were all found in the connective tissue matrix. They were distributed here and there without proper separation. Illi hage alla, in cartilage, if you see, in cartilage there are small cavities found in the matrix, and rest of the places will be, it is filled with the ground substance which is more harder than your areolar tissue. ಫಸ್ಟ್ ಬೇಸಿಕ್ ಟೈಪಿಗಿಂತ ಇದು ಮ್ಯಾಟ್ರಿಕ್ಸ್ ಸ್ವಲ್ಪ ಗಟ್ಟಿ ಉಂಟು. ಅರ್ಥ ಆಯ್ತಲ್ಲ? ಸ್ವಲ್ಪ ಗಟ್ಟಿ ಇದೆ. ಇಟ್ ಈಸ್ ನಾಟ್ ಆ್ಯಸ್ ಹಾರ್ಡರ್ ಆ್ಯಸ್ ಬೋನ್, ಬಟ್ ಇಟ್ ಈಸ್ ಮೋರ್ ಹಾರ್ಡರ್ ದ್ಯಾನ್ ದ ಪ್ರೀವಿಯಸ್ ಟೈಪ್ಸ್. ಇಲ್ಲಿ ಈ ಮ್ಯಾಟ್ರಿಕ್ಸ್ನ ಒಳಗೆ ದೇರ್ ಆರ್ ಮೆನಿ ಕ್ಯಾವಿಟೀಸ್ ಲೈಕ್ ದಿಸ್. These cavities support different cells of the cartilage, and cavity is called lacunae. Lacuna is a singular, so lacunae is the plural. So ಈ ಕ್ಯಾವಿಟಿಗಳಿಗೆ ಲ್ಯಾಕ್ಯುನಾ ಅಂತ ಕರೆದ್ರೆ,
ಕ್ಯಾವಿಟಿಯ ಒಳಗೆ ಇರುವ ಸ್ಪೆಷಲೈಸ್ಡ್ ಸೆಲ್ ಆಫ್ ದ ಕಾರ್ಟಿಲೇಜ್ ಈಸ್ ಕಾಲ್ಡ್ ಕೊಂಡ್ರೋಸೈಟ್. Chondrocyte. You have heard about the chondrichthyes, osteichthyes. Chondrichthyes are cartilaginous fishes, whereas osteichthyes are the bony fishes. So chondra ಅಂದ್ರೆ ಅರ್ಥ ಏನು ಹಾಗಾದ್ರೆ? ಕಾರ್ಟಿಲೇಜ್ ಅಂತ ಅರ್ಥ. Cells of the cartilage are called chondrocytes. Chondrocytes, as usual, they secrete the matrix. ಓಕೆ, ಕಾಂಡ್ರೋಸೈಟ್ಸ್ ಏನಿದ್ದಾವೆ, ನಿಮ್ಮ ಫೈಬ್ರೋಸೈಟ್ಸ್ ಏನು ಮಾಡ್ತಾ ಇದ್ದವು, ಫೈಬ್ರೋಬ್ಲಾಸ್ಟ್ ಆರ್ ಫೈಬ್ರೋಸೈಟ್ಸ್, ದೇ ಆರ್ ಸೆಕ್ರೀಟಿಂಗ್ ದ ಮ್ಯಾಟ್ರಿಕ್ಸ್ ಆಸ್ ವೆಲ್ ಆಸ್ ಫೈಬರ್ಸ್. ಇನ್ ದ ಸೇಮ್ ವೇ ಹಿಯರ್ ಆಲ್ಸೋ ದೀಸ್ ಕಾಂಡ್ರೋಸೈಟ್ಸ್ ದೇ ಸೆಕ್ರೀಟ್ ದ ಕನೆಕ್ಟಿವ್ ಟಿಶ್ಯೂ ಮ್ಯಾಟ್ರಿಕ್ಸ್. ಇದರ ಸುತ್ತ ಮ್ಯಾಟ್ರಿಕ್ಸ್ ಅನ್ನು ಅವುಗಳು ಸೆಕ್ರೀಟ್ ಮಾಡ್ತವೆ. ಮೋಸ್ಟ್ ಆಫ್ ದ ಕಾರ್ಟಿಲೇಜಸ್ ಇನ್ ವರ್ಟೆಬ್ರೇಟ್ embryo are replaced by bones in the adult stage. ನೀವು ಸಣ್ಣದಿರುವಾಗ, ಹೊಟ್ಟೆಯೊಳಗೆ ಬೆಳವಣಿಗೆ ಆಗ್ತಾ ಇರುವಾಗ, ಇನಿಷಿಯಲಿ in your body only cartilage is formed. Only cartilage was formed in the body. ನಿಮ್ಮ ದೇಹದಲ್ಲಿ ನೋಡಿ ಫಸ್ಟಿಗೆ ಆದದ್ದು ಕಾರ್ಟಿಲೇಜ್. Later this cartilage is replaced by the bone. Not entirely, ಎಲ್ಲ ಕಡೆ ರಿಪ್ಲೇಸ್ ಆಗೋದಿಲ್ಲ, ಕೆಲವು ಕಡೆ ಕಾರ್ಟಿಲೇಜ್ ಹಾಗೆ ಉಳ್ಕೊಳ್ತದೆ, ಎಲ್ಲಿ ರಿಕ್ವೈರ್ಮೆಂಟ್ ಉಂಟು ಅಲ್ಲಿ ಮಾತ್ರ. ಇನ್ ರೆಸ್ಟ್ ಆಫ್ ದ ಪ್ಲೇಸಸ್ ಇಟ್ ವಿಲ್ ಬಿ ರಿಪ್ಲೇಸ್ಡ್ ಬೈ ದ ಬೋನ್. ಹಾಗಾಗಿ ಈ ಸಣ್ಣ ಮಕ್ಕಳಲ್ಲಿ ನೀವು ನೋಡಿದರೆ ಬಾಡಿ ವಿಲ್ ಬಿ ವೆರಿ ಫ್ಲೆಕ್ಸಿಬಲ್. ಅವ್ರ ಮೇಲೆ ಹಾರ್ತಾರೆ, ಕೆಳಗೆ ಹಾರ್ತಾರೆ, ಜಿಗಿತಾರೆ, ಬೀಳ್ತಾರೆ. ನೀವು ಕೇಳಿರ್ಬೋದು ದೇವರು ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳ್ತಾರೆ ಹಿರಿಯರೆಲ್ಲ. ಆ್ಯಕ್ಚುಲಿ ಏನದು, ಇಟ್ ಈಸ್ ದ ಪ್ರೆಸೆನ್ಸ್ ಆಫ್ ಕಾರ್ಟಿಲೇಜ್ ವಿಚ್ ಗಿವ್ಸ್ ಮೋರ್ ಫ್ಲೆಕ್ಸಿಬಿಲಿಟಿ ಟು ದ ಬಾಡಿ. ಕಾರ್ಟಿಲೇಜಿನಿಂದಾಗಿ ದೇಹ ತುಂಬ ಫ್ಲೆಕ್ಸಿಬಲ್, ಮೆದು ಇರ್ತದೆ ಅವರದು. ಅದರ ಜೊತೆಗೆ ಈ ಬೋನ್ ಕೂಡ ಏನು, ಬೋನ್ ಫಾರ್ಮೇಷನ್ ಆಗ್ತಾ ಇರುವಾಗ ಬೋನಿನಲ್ಲಿ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಸಣ್ಣ ಮಕ್ಕಳಲ್ಲಿ ಜಾಸ್ತಿ ಇರ್ತದೆ. ಗ್ರ್ಯಾಜುವಲಿ ವೆನ್ ದೇ ಗ್ರೋ ಅಪ್, when they become adults, all these cartilages will be ossified. ಅದಕ್ಕೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಹೋಗಿ ಅದರಲ್ಲಿ ಎಕ್ಯುಮಿಲೇಟ್ ಆಗಿ 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 ಈ ಕಾರ್ಟಿಲೇಜ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಬೋನ್. ಅದರ ನಂತರ ಅದಕ್ಕೆ ಜಾಸ್ತಿ ರಿಜಿಡಿಟಿ ಬರ್ತದೆ. ಬಟ್ ಸ್ಟಿಲ್ ಇಟ್ ಈಸ್ ಪ್ರೆಸೆಂಟ್ ಇನ್ ಸರ್ಟನ್ ಪಾರ್ಟ್ಸ್ ಆಫ್ ದ ಎಡಲ್ಟ್ಸ್. ಹಾಗಂತ ಎಲ್ಲ ಎಡಲ್ಟ್ ಸ್ಟೇಜ್ಗೆ ಬಂದ ಕೂಡಲೇ ಅದು ಎಲ್ಲದೂ ಕೂಡ ರಿಪ್ಲೇಸ್ ಆಗೋದಿಲ್ಲ. ಕೆಲವೊಂದು ಜಾಗದಲ್ಲಿ, ಎಸ್ಪೆಷಲಿ ಇನ್ ದ ರೀಜನ್ಸ್ ವೇರ್ ದೇರ್ ಈಸ್ ರಿಕ್ವೈರ್ಮೆಂಟ್ ಫಾರ್ ದ ಮೂಮೆಂಟ್, ಈ ಜಾಯಿಂಟ್ಸಲ್ಲಿ ಇರ್ಬೋದು, ಕೈ ಯಾವಾಗಲೂ ಈ ಮೂಮೆಂಟ್ ಈ ಜಾಗದಲ್ಲಿ ಇರುವಾಗ ಈ ಜಾಯಿಂಟ್ಸಲ್ಲಿ ಇದರ ಮಧ್ಯೆ ಎರಡು ಬೋನಿನ ಮಧ್ಯದಲ್ಲಿ ವಿ ಕ್ಯಾನ್ ಸಿ ದ ಕಾರ್ಟಿಲೇಜ್. ಸೊ ಲೆಟ್ ಮೀ ಸಿ ದ ಲೊಕೇಶನ್ ಆಫ್ ಕಾರ್ಟಿಲೇಜ್ ಇನ್ ದ ಬಾಡಿ ಆಫ್ ಎಡಲ್ಟ್ಸ್. ಸೊ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಟಿಪ್ ಆಫ್ ದ ನೋಸ್, ಮೂಗಲ್ಲಿ ಇರ್ತದೆ. ಬೇಸಲ್ಲಿ ಅದು ಎಲುಬು, ನೀವು ಮುಟ್ಟಿ ನೋಡಿ, ಯು ಕ್ಯಾನ್ ಸಿ ದ ಡಿಫರೆನ್ಸ್. ಬೇಸಲ್ ಪೋರ್ಷನ್ ಈಸ್ ಆ್ಯಕ್ಚುಲಿ ಬೋನಿ, ದಿಸ್ ಪೋರ್ಷನ್ ಈಸ್ ಬೋನಿ, ಬಟ್ ದಿಸ್ ಪೋರ್ಷನ್ ಈಸ್ ಫ್ಲೆಕ್ಸಿಬಲ್, ದಟ್ ಈಸ್ ಟಿಪ್ ಆಫ್ ದ ನೋಸ್. ಔಟರ್ ಇಯರ್ ಜಾಯಿಂಟ್ಸ್, your ear pinna, between adjacent bones of your vertebral column. ಮಕ್ಕಳೇ, ವರ್ಟಿಬ್ರಲ್ ಕಾಲಮ್ ಅಂತ ಹೇಳಿದರೆ ಏನು, ಬೆನ್ನು ಮೂಳೆ. ಈ ಬೆನ್ನು ಮೂಳೆಯ ಏನು, ಇಟ್ ಈಸ್ ಮೇಡ್ ಅಪ್ ಆಫ್ ವರ್ಟಿಬ್ರೆ, ಇಂಡಿವಿಜುವಲ್ ಯೂನಿಟ್, ಬೋನ್ ಇದ್ದು ಸಣ್ಣ ಸಣ್ಣ ಯೂನಿಟ್ಸ್ ಉಂಟು ವರ್ಟಿಬ್ರಲ್, ಅದಕ್ಕೆ ಜಾಯಿಂಟ್ಸ್ ಇದೆ. ಅರ್ಥ ಆಯ್ತಾ? ಬೆನ್ನು ಮೂಳೆಗೆ ಜಾಯಿಂಟ್ಸ್ ಇದೆ. ಎರಡು ವರ್ಟೆಬ್ರೆಗಳು ಜಾಯಿನ್ ಆಗುವಲ್ಲಿ ವಿ ಕ್ಯಾನ್ ಸಿ ದ ಕಾರ್ಟಿಲೇಜ್. ಸೊ ಇಟ್ ಈಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ adjacent bones of the vertebral column. So this is the cartilage in between vertebrae. Limbs and hands of the adults, especially in the joints. Remember, limbs and hands of the adults. So here you can see the blue colored structure, that is cartilage. ಇಲ್ಲಿ ನೋಡಿ, ಎರಡು ಬೋನ್ ಜಾಯಿನ್ ಆಗುವಲ್ಲಿ ನಮಗೆ ಕಾರ್ಟಿಲೇಜ್ ಕಾಣ್ತದೆ. And this one is the section actually. In this section, that pink color shows the matrix. ಇದೆಲ್ಲ ಮ್ಯಾಟ್ರಿಕ್ಸ್, ಗ್ರೌಂಡ್ ಸಬ್ಸ್ಟೆನ್ಸ್. ಮತ್ತು ರೌಂಡ್ ವೈಟ್ ಅಲ್ಲಿ ಕಾಣುವಂಥದ್ದು ದೇ ಆರ್ ಆಲ್ ಲ್ಯಾಕ್ಯುನೆ. ಲ್ಯಾಕ್ಯುನೆ ಆರ್ ದ ಸ್ಪೇಸಸ್ ರೌಂಡ್ ಎಂಟಿ ಸ್ಪೇಸ್ ವಿಚ್ ಎನ್ಕ್ಲೋಸಸ್ chondrocytes. Chondrocytes are nothing but cells. Okay.
Next, let me speak about the bones. In specialized connective tissue, cartilage is over. Second one is bone. Okay, bone. So now you all can think about the bone. ನಿಮ್ಮ ಬಾಡಿಯಲ್ಲಿ ಬೋನ್ ಯಾಕೆ ಇದೆ, ಹೇಗಿದೆ, ಅದರ ಸ್ಟ್ರಕ್ಚರ್ ಹೇಗಿರ್ಬೋದು, ಇದನ್ನೆಲ್ಲ ನಾವೀಗ ಯೋಚನೆ ಮಾಡಬೇಕು. ನೋಡಿ, ಬೋನ್ ನಿಮಗೆಲ್ಲ ಗೊತ್ತಿದೆ. ಬೋನ್ ಹೇಗಿದೆ? ಕಾರ್ಟಿಲೇಜ್ ಸ್ವಲ್ಪ ಸಾಫ್ಟ್ ಉಂಟು. ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಇತ್ತು. ಏರಿಯೋಲಾರ್ ಟಿಶ್ಯೂಸ್ ಅಥವಾ ಲೂಸ್ ಕನೆಕ್ಟಿವ್ ಟಿಶ್ಯೂ ತುಂಬ ಸಾಫ್ಟ್ ಇತ್ತು. ನಿಮ್ಮ ಸ್ಕಿನ್ ಹತ್ರ ಹೀಗೆ ಮುಟ್ಟಿ ನೋಡಿ. ಸೊ ಆಲ್ ಸ್ಟ್ರಕ್ಚರ್ಸ್ ಫೌಂಡ್ ಬಿಲೋ ಯುವರ್ ಸ್ಕಿನ್ ಆರ್ ವೆರಿ ಸಾಫ್ಟ್. ಅರ್ಥ ಆಯ್ತಲ್ಲ? ಹಾಗೆ ಈ ಬೋನನ್ನು ನಾವು ಬೆಂಡ್ ಮಾಡಲಿಕ್ಕೆ ನೋಡಿದರೆ ಬೋನ್ ಬೆಂಡ್ ಆಗೋದು ಜಾಯಿಂಟ್ಸಲ್ಲಿ ಮಾತ್ರ. ಸೊ ಬೋನ್ ಈಸ್ ಹಾರ್ಡ್. ಅನ್ಲೈಕ್ ಕಾರ್ಟಿಲೇಜ್ ಇಟ್ ಈಸ್ ನಾನ್ ಪ್ಲಯೇಬಲ್. ನೀವು ಟ್ರೈ ಮಾಡಿ ಎಷ್ಟು ಬೇಕಾದರೆ ಏನು ಬೆಂಡ್ ಮಾಡಿದರೆ ಅದು ಬೆಂಡ್ ಆಗೋದಿಲ್ಲ, ಬ್ರೇಕ್ ಆಗ್ಬೋದು. ಅರ್ಥ ಆಯ್ತಾ? ಇಟ್ ಈಸ್ ನಾಟ್ ಫ್ಲೆಕ್ಸಿಬಲ್, ಇಟ್ ಈಸ್ ವೆರಿ ರಿಜಿಡ್. ಯಾಕೆ ರಿಜಿಡ್? ವೈ ಬೋನ್ ಈಸ್ ರಿಜಿಡ್? ಇಟ್ ಈಸ್ ಡ್ಯೂ ಟು presence of ground substance rich in calcium salts and collagen fiber. Remember, elastic fiber gives flexibility, collagen fiber gives rigidity. So fiber wise ತಗೊಳ್ಳುವಾಗ ನಮಗೆ ಇಲ್ಲಿ ಕೊಲಾಜನ್ ಫೈಬರ್ ಜಾಸ್ತಿ ಉಂಟು. ಅದರಲ್ಲಿ ಕೊಲಾಜನ್ ಫೈಬರೇ ಉಂಟು ಆಲ್ಮೋಸ್ಟ್. ಅದರ ಜೊತೆಗೆ ರಿಜಿಡಿಟಿ ಈಸ್ ಆಲ್ಸೋ ಡ್ಯೂ ಟು ಪ್ರೆಸೆನ್ಸ್ ಆಫ್ ಕ್ಯಾಲ್ಶಿಯಂ ಸಾಲ್ಟ್ಸ್. ನಮ್ಮ ಬೋನ್ ಗಟ್ಟಿ ಆಗ್ತಾ ಹೋಗ್ತದೆ ಎಕ್ಸಸೈಸ್ ಮಾಡಿದ ಹಾಗೆ, ಕ್ಯಾಲ್ಶಿಯಂ ರಿಚ್ ಫುಡ್ ತಗೊಂಡ ಹಾಗೆ. ಯಾಕೆ? ಬಿಕಾಸ್ ದೇರ್ ಈಸ್ ಡೆಪೋಸಿಷನ್ ಆಫ್ ಕ್ಯಾಲ್ಶಿಯಂ ಸಾಲ್ಟ್ಸ್, ಕ್ಯಾಲ್ಶಿಯಂ ಕಾರ್ಬೋನೇಟ್. ಅರ್ಥ ಆಯ್ತಾ? ಕ್ಯಾಲ್ಶಿಯಂ ಕಾರ್ಬೋನೇಟ್, ಬೇರೆ ಬೇರೆ ಸಾಲ್ಟ್ಸ್ ಬೋನಲ್ಲಿ ಡೆಪೋಸಿಟ್ ಆಗ್ತದೆ. ನೆಕ್ಸ್ಟ್, ಇಟ್ ಈಸ್ ನಥಿಂಗ್ ಬಟ್ ಆ್ಯಕ್ಚುಲಿ ಡೆಪೋಸಿಷನ್ ಇನ್ ದ ಮ್ಯಾಟ್ರಿಕ್ಸ್. ಸೊ ದ್ಯಾಟ್ ಮ್ಯಾಟ್ರಿಕ್ಸ್ ಏನು becomes very hard, that gives rigidity to the bone. It is the main tissue that provides structural framework to the body. It is the main tissue which gives structural framework to the body. ನೀವು invertebrates ಅನ್ನು ನೋಡಿ, vertebrates ಅನ್ನು ನೋಡಿ. You compare between invertebrates and chordates or the vertebrates. ಆಗ ಏನು ಕಾಣ್ತದೆ ನಿಮಗೆ? ಮೇನ್ ಡಿಫರೆನ್ಸ್ ಈಸ್ ಆಲ್ ಇನ್ವರ್ಟಿಬ್ರೇಟ್ಸ್ ಆರ್ ಫ್ಲೆಕ್ಸಿಬಲ್. ದೇ ಆರ್ ವೆರಿ ಸಾಫ್ಟ್, ದೇ ಆರ್ ಫ್ಲೆಕ್ಸಿಬಲ್ ಅನ್ಲೆಸ್ ದೇ ಪೊಸೆಸ್ ಎನಿ ಔಟರ್ ಎಕ್ಸೋಸ್ಕೆಲಿಟನ್. ಹೆಚ್ಚಿನ ಇನ್ವರ್ಟಿಬ್ರೇಟ್ ಎಕ್ಸೋಸ್ಕೆಲಿಟನ್ ಇರುವುದಿಲ್ಲ, ಎಂಡೋಸ್ಕೆಲಿಟನ್ ಕೂಡ ಇರುವುದೇ ಇಲ್ಲ. ಸೊ ಅಂಥದ್ರಲ್ಲಿ ನೀವು ನಮ್ಮನ್ನು ಅವುಗಳಿಗೆ ಕಂಪೇರ್ ಮಾಡಿದಾಗ ಈ ಡಿಫರೆನ್ಸ್ ನಿಮಗೆ ಗೊತ್ತಾಗ್ತದೆ. ಬೋನ್ಸ್ ಗಿವ್ ಮೋರ್ ರಿಜಿಡಿಟಿ ಟು ದ ಬಾಡಿ, ಸಪೋರ್ಟ್ ಟು ದ ಬಾಡಿ. At the same time, bone performs one more function, that is they protect softer parts of the body. Bone supports as well as protects softer parts of the body. ತಲೆ ಬುರುಡೆ, ಸ್ಕಲ್ ನೋಡಿ. ಸೊ ಈ ತಲೆ ಬುರುಡೆ ಗಟ್ಟಿ ಇದೆ, ಅದರ ಒಳಗೆ ಏನುಂಟು? ದೇರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಬಾಡಿ, ದಟ್ ಈಸ್ ನರ್ವಸ್ ಸಿಸ್ಟಮ್. ನಿಮ್ಮ ಮೆದುಳು ನಿಮ್ಮ ದೇಹದಲ್ಲಿ ಆಗುವ ಎಲ್ಲ ಕೆಲಸ ಕಂಟ್ರೋಲ್ ಮಾಡ್ತದೆ. ಹಾಗಾಗಿ ದಟ್ ಈಸ್ ದ ಮೋಸ್ಟ್ ಪ್ರೀಷಿಯಸ್ ಪಾರ್ಟ್ ಆಫ್ ಯುವರ್ ಬಾಡಿ. ತುಂಬ ಪ್ರೀಷಿಯಸ್. ಮೆದುಳಿಗೆ ಡ್ಯಾಮೇಜ್ ಆದರೆ ಕೈಕಾಲುಗಳೆಲ್ಲ ಕೆಲಸ ನಿಯಂತ್ರಣವನ್ನು ಕಳ್ಕೊಳ್ಬೋದು. ಪ್ರತಿಯೊಂದು ನಿಯಂತ್ರಣ ಕಳ್ಕೊಳ್ತದೆ. ಉಸಿರಾಟ ಅಥವಾ ಸರ್ಕ್ಯುಲೇಷನ್, ಆಲ್ ಅದರ್ ಬಾಡಿ ಫಿಸಿಯೋಲಜಿಕಲ್ ಏನು ಆಕ್ಟಿವಿಟೀಸ್ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಯುವರ್ ಬ್ರೈನ್. ದಟ್ಸ್ ವೈ ನೇಚರ್ ಹ್ಯಾಸ್ ಕೆಪ್ಟ್ ಇಟ್ ಇನ್ ಅ ಬಾಕ್ಸ್ ಕಾಲ್ಡ್ ಕ್ರೇನಿಯಂ ಅಥವಾ ಸ್ಕಲ್ಲಿನಿಂದ ಅದನ್ನು ಚಂದ ಮಾಡಿ ಪ್ರೊಟೆಕ್ಟ್ ಮಾಡಿದೆ. ಅದು ಅಂಥ ಪ್ರೊಟೆಕ್ಷನ್ ಕೊಡುವಂಥದ್ದು ಯಾವುದು? ಇಟ್ ಈಸ್ ನಥಿಂಗ್ ಬಟ್ ಬೋನ್. ಕ್ರೇನಿಯಮ್ ಈಸ್ ಬೋನಿ, ಇಟ್ ಈಸ್ ಮೇಡ್ ಅಪ್ ಆಫ್ ಬೋನ್. ಸೊ ಬೋನ್ ಸೆಲ್ಸ್ ಆರ್ ಕಾಲ್ಡ್ ಆಸ್ಟಿಯೋಸೈಟ್ಸ್. ಆಸ್ ಯೂಶುವಲ್ ವಿ ಶುಡ್ ಆಸ್ಕ್, ವಾಟ್ ಈಸ್ ದ ಸೆಲ್ ಫೌಂಡ್ ಇನ್ ದ ಬೋನ್? In areolar tissue it was fibroblast. In cartilage it was chondrocyte. And when we come to the bone it is actually osteocytes. ಬೋನಿನ ಎಲ್ಲ ವರ್ಡ್ಸ್ ಹೇಗೆ ಸ್ಟಾರ್ಟ್ ಆಗ್ತದೆ? ಆಸ್ಟಿಯೋ, ಆಸ್ಟಿಯಾನ್, ಆಸ್ಟಿಕ್ಟಿಸ್. ಆಸ್ಟಿಕ್ಟಿಸ್ ಈಸ್ ಬೋನಿ ಫಿಶ್. ಸೊ ಆಸ್ಟಿಯಾನ್, ಆಸ್ಟಿಯೋಸೈಟ್ಸ್ ಆರ್ ದ cells of the bone. Cells are present in the cavity just like your cartilage. Those cavities are called lacunae. So lacunae are nothing but the space
which support the cells. Okay. Next, limb bones such as long bones of legs serve weight bearing functions. ಕಾಲು ಇಷ್ಟೊತ್ತು ನಿಂತಿದೆ ನಾನು ಕ್ಲಾಸಲ್ಲಿ, ನನ್ನ ಇಡೀ ಬಾಡಿಗೆ ಅದು ಸಪೋರ್ಟ್ ಮಾಡ್ತಾ ಉಂಟು. ಕಾಲು ಸರಿ ಇಲ್ಲದಿದ್ದರೆ ಏನಾಗ್ತದೆ, ನಿಲ್ಲಿಕ್ಕಾಗೋದಿಲ್ಲ. ಸೊ ಬೋನ್ಸ್ ಆಫ್ ದ ಲೆಗ್ಸ್, ದೇ ಬೇರ್ ದ ವೆಯ್ಟ್ ಆಫ್ ಎಂಟೈರ್ body, that is another function. They also interact with the skeletal muscles. Skeletal muscles ಯಾವ ಥರ ಇಂಟರ್ಯಾಕ್ಟ್ ಮಾಡ್ತಾ ಇತ್ತು ನೀವು ನೋಡಿದ್ದೀರಿ. there are tendons connect muscle to the bone. That means muscle is connected to the bone, that is bone interacting with the muscle. bone muscle ನೊಟ್ಟಿಗೆ ಇಂಟರ್ಯಾಕ್ಟ್ ಮಾಡ್ತದೆ. ಹಾಗೆ ಮಾಡೋದ್ರಿಂದ ಏನಾಗ್ತದೆ, muscles ಏನು bones give attaching surface or attachment surface for the movement of the muscles. ಬೋನಿಗೆ ಮಸಲ್ಸ್ ಅಟ್ಯಾಚ್ ಆಗಿರ್ತದೆ. ಮಸಲ್ಸಿಗೆ ಬೋನ್ ಅಟ್ಯಾಚ್ ಆಗದೇ ಇದ್ದಲ್ಲಿ ಬೋನಿಗೆ ಮಸಲ್ಗೆ ರಿಜಿಡಿಟಿ ಬರುವುದಿಲ್ಲ, ಸಪೋರ್ಟ್ ಬರುವುದಿಲ್ಲ. ಸೊ ಫಾರ್ ದ ಮೂಮೆಂಟ್ ನೋ ಡೌಟ್ ಮಸಲ್ಸ್ ಆರ್ ಇಂಪಾರ್ಟೆಂಟ್, ಬಟ್ ಮಸಲ್ಸ್ ಕ್ಯಾನ್ ಮೂವ್ ಪ್ರಾಪರ್ಲಿ when they are attached to the bones, especially your skeletal muscles. ಅರ್ಥ ಆಯ್ತಲ್ಲ? ಹಾಗಾಗಿ ಸ್ಕೆಲಿಟಲ್ ಮಸಲ್ಸ್ ಯಾವಾಗಲೂ ಕೂಡ ಬೋನಿನೊಟ್ಟಿಗೆ ಇಂಟರ್ಯಾಕ್ಟ್ ಮಾಡಿ ತನ್ನ ಮೂಮೆಂಟನ್ನು ಮಾಡುವಂಥದ್ದು. ನೆಕ್ಸ್ಟ್, ಬೋನ್ ಮ್ಯಾರೋ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಬೋನ್. ಕೆಲವೊಂದು ಬೋನಲ್ಲಿ ಬೋನ್ ಮ್ಯಾರೋ ಅಂತ ಇರ್ತದೆ, ಎಸ್ಪೆಷಲಿ ಇನ್ ದೀಸ್ ಲಾಂಗ್ ಬೋನ್ಸ್. ನಿಮ್ಮ ಕಾಲಲ್ಲಿ, ಕೈಯಲ್ಲಿ, ಈ ಪೋರ್ಷನಲ್ಲೆಲ್ಲ ಇರ್ತದಲ್ವ, ಹ್ಯೂಮರಸ್ ಅಂತ ಹೇಳಿ ಕರಿತೇವೆ ಈ ಪೋರ್ಷನ್. ಅದರಲ್ಲಿ ಇರುವಂಥ ಏನು ಹ್ಯೂಮರಸ್ ಬೋನ್, ಅದರ ಒಳಗೆ ನೀವು ನೋಡಿದರೆ ದೇರ್ ಈಸ್ ಅ ಕ್ಯಾವಿಟಿ. ಅದರಲ್ಲಿ ಒಂದು ಕ್ಯಾವಿಟಿ ಇರ್ತದೆ. ಕ್ಯಾವಿಟಿ ಅಂದರೆ ಒಂದು ಜಾಗ ಇರ್ತದೆ, ಒಳಗಿಂದ ಟೊಳ್ಳಿರ್ತದೆ ಆ ಬೋನು. ಆ ಬೋನಿನ ಟೊಳ್ಳಿನ ಒಳಗೆ ದೇರ್ ಈಸ್ ಅ ಸಬ್ಸ್ಟೆನ್ಸ್ ಕಾಲ್ಡ್ ಬೋನ್ ಮ್ಯಾರೋ. ಓಕೆ, ಬೋನ್ ಮ್ಯಾರೋ ಅಂದರೆ ಅದು ಅಸ್ಥಿಮಜ್ಜೆ ಅಂತ ಹೇಳ್ತಾರೆ ಅದಕ್ಕೆ, ಅಸ್ಥಿಮಜ್ಜೆ. ಸೊ ಇದು ಏನು, ಇದು ಇಟ್ ಈಸ್ ದ ಸೈಟ್ ಆಫ್ ಪ್ರೊಡಕ್ಷನ್ ಆಫ್ ಬ್ಲಡ್ ಸೆಲ್ಸ್. ಎಲ್ಲ ಮಕ್ಕಳು, ನಿಮ್ಮ ದೇಹದಲ್ಲಿ ರಕ್ತ ಇದೆ, ನಿಮಗೆ ಗೊತ್ತಿದೆ ಅಲ್ವಾ? ಈ ರಕ್ತ ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ? ರಕ್ತ ಪ್ರೊಡ್ಯೂಸ್ ಆಗೋದು ಈ ಕ್ಯಾವಿಟಿಯ ಒಳಗೆ, ಈ ಬೋನ್ ಮ್ಯಾರೋದಲ್ಲಿ. ಹಾಗಾಗಿ ರಕ್ತದ ಪ್ರೊಡಕ್ಷನ್ ಆಗುವಂಥದ್ದು ಕೂಡ ಈ ಬೋನಿದ್ದೇ ಕೆಲಸ. ನೆನಪಿಟ್ಕೊಳ್ಳಿ, ಕೆಲವೊಂದು ಬೋನ್ಗಳಲ್ಲಿ ದೇರ್ ಈಸ್ ಸ್ಟೋರೇಜ್ ಆಫ್ ಫ್ಯಾಟ್ ಆಲ್ಸೋ. ಬರೀ ರಕ್ತದ ಪ್ರೊಡಕ್ಷನ್ ಅಲ್ಲ, ಬೋನ್ ಮ್ಯಾರೋದಲ್ಲಿ ಎರಡು ಥರದ ಬೋನ್ ಮ್ಯಾರೋ ಇರ್ತದೆ. ಒನ್ ಈಸ್ ಕಾಲ್ಡ್ ರೆಡ್ ಬೋನ್ ಮ್ಯಾರೋ ಆ್ಯಂಡ್ ಅನದರ್ ಒನ್ ಈಸ್ ಯೆಲ್ಲೋ ಬೋನ್ ಮ್ಯಾರೋ. ಇನ್ ಯೆಲ್ಲೋ ಬೋನ್ ಮ್ಯಾರೋ ದೇರ್ ಈಸ್ ಸ್ಟೋರೇಜ್ ಆಫ್ ಫ್ಯಾಟ್ ಆ್ಯಂಡ್ ಇನ್ ರೆಡ್ ಬೋನ್ ಮ್ಯಾರೋ ದೇರ್ ಈಸ್ ಪ್ರೊಡಕ್ಷನ್ ಆಫ್ cells. See, this is the bone. See here, this is skull. Skull ಅಂದರೆ ಆ್ಯಕ್ಚುಲಿ ಈ ಫೇಶಿಯಲ್ ಪಾರ್ಟ್ ಇದು ಬೋನ್ ಪ್ಲಸ್ ಬ್ರೈನ್ ಬಾಕ್ಸ್ ಅಂತ ಏನು ಹೇಳ್ತೇವೆ, ಕ್ರೇನಿಯಮ್. ಕ್ರೇನಿಯಮ್ ಈಸ್ ಆ್ಯಕ್ಚುಲಿ ಪಾರ್ಟ್ ಆಫ್ ದ ಸ್ಕಲ್. ಫೇಶಿಯಲ್ ಬೋನ್ ಪ್ಲಸ್ ಕ್ರೇನಿಯಮ್ ವಿಲ್ ಫಾರ್ಮ್ ದ ಸ್ಕಲ್. ಇಲ್ಲಿ ಕ್ರೇನಿಯಮ್ ಪಾರ್ಟ್ ನೋಡಿ, ಎಲುಬು ಈ ಬ್ರೈನನ್ನು ಕವರ್ ಮಾಡಿರ್ತದೆ. ಇದರಲ್ಲಿ ಡಿಸೆಕ್ಟ್ ಮಾಡಿ, ಕಟ್ ಮಾಡಿ ತೋರಿಸಿದ್ದಾರೆ ಹೊರಗಿನ ಪೋರ್ಷನನ್ನು. ನೀವು ಬ್ರೈನ್ ಹೇಗೆ ಎನ್ಕ್ಲೋಸ್ ಆಗಿರ್ತದೆ ಬೋನಲ್ಲಿ ಅಂಥೇಳಿ ಇಲ್ಲಿ ನೋಡ್ಬೋದು. ಆ್ಯಂಡ್ ದಿಸ್ ಈಸ್ ದ ಪಿಕ್ಚರ್ ಶೋಯಿಂಗ್ ಕಾರ್ಟಿಲೇಜ್ ಎಟ್ ದ ಎಂಡ್ ಆಫ್ ರಿಬ್ ಕೇಜ್. ನಿಮ್ಮ ಥೊರಾಸಿಕ್ ರೀಜನಲ್ಲಿ, ಕುತ್ತಿಗೆಗಿಂತ ಕೆಳಗಿನ ಪೋರ್ಷನಲ್ಲಿ ಇಂಥದ್ದೊಂದು ಏನು ಥೊರಾಸಿಕ್ ಬಾಸ್ಕೆಟ್ ಅಂತ ಹೇಳ್ತೇವೆ, ದಟ್ ಈಸ್ ದ ಸ್ಕೆಲಿಟನ್. ಅದರಲ್ಲಿ ನೋಡಿ ಬೋನಿನೊಟ್ಟಿಗೆ ಹೇಗೆ ಕಾರ್ಟಿಲೇಜ್ ಅಸೋಸಿಯೇಟ್ ಆಗಿರುಂಟು. ವರ್ಟಿಬ್ರಲ್ ಕಾಲಮ್ ಹಿಂದೆ ಇದೆ ನೋಡಿ, ಈ ವರ್ಟಿಬ್ರಲ್ ಕಾಲಮಿಂದ ರಿಬ್ ಬರ್ತದೆ, ಆ ರಿಬ್ಬಿನ ತುದಿಯಲ್ಲಿ ಕಾರ್ಟಿಲೇಜ್ ಉಂಟು. ಆ ಕಾರ್ಟಿಲೇಜಿನ ಮೂಲಕ ಅದು ಎದೆಯ ಸ್ಟರ್ನಲ್ ಬೋನಿಗೆ ಅಟ್ಯಾಚ್ ಆಗಿದೆ, ಎದೆಯ ಎದುರಿನ ಬೋನಿಗೆ ಅಟ್ಯಾಚ್ ಆಗಿದೆ. ಸೊ ಇನ್ ದಿಸ್ ಟೈಪ್ ಆಫ್ ಏನು ಸ್ಟ್ರಕ್ಚರ್ ವಿ ಕ್ಯಾನ್ ಸಿ ದ ಕಮ್ಯುನಿಕೇಷನ್ ಅಥವಾ association of a bone with the cartilage. This is section of a long bone. You can see here, here it is transverse section, ಅಡ್ಡಕ್ಕೆ ಕಟ್ ಮಾಡಿ ಹಾಲು ತೋರಿಸಿದ್ದಾರೆ. Here it is longitudinal section, ಅರ್ಧ ಪಾರ್ಟ್ ಇದು ಉದ್ದಕ್ಕೆ ಸೆಕ್ಷನ್ ತೆಗೆದಿದ್ದಾರೆ. ಸೊ ಹಿಯರ್ ಯು ಕ್ಯಾನ್ ಸಿ ದ ಏನು
bone marrow. Here it is the bone marrow, cavity filled with the bone marrow which forms the blood. See, this one is actually transverse section of the bone. Transverse section of the bone to show all those structures which we discussed so far. ಇಲ್ಲಿ ನೋಡಿ, ಬೋನಿನ ಮಧ್ಯದಲ್ಲಿ ಒಂದು ಸ್ಪೇಸ್ ಉಂಟು. ಇದು ಸೆಕ್ಷನ್ ಬೋನ್ ಇದ್ದು, ಬೋನಿನ ಮಧ್ಯದಲ್ಲಿ ಸ್ಪೇಸ್ ಇದೆ, ಅದನ್ನು ಹವರ್ಷನ್ ಕೆನಾಲ್ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಹವರ್ಷನ್ ಕೆನಾಲ್. ಕೆನಾಲ್ ಈಸ್ ಫಿಲ್ಡ್ ವಿತ್ ದ ಬ್ಲಡ್ ವೆಸಲ್ಸ್. ಇಲ್ಲಿ ರಕ್ತನಾಳಗಳೆಲ್ಲ ಇರ್ತದೆ. ಬೋನಿಗೆ ರಕ್ತನಾಳಗಳ ಸಪ್ಲೈ ಉಂಟು. ಬಿಕಾಸ್ ಬೋನ್ ಈಸ್ ಡೂಯಿಂಗ್ ದ ಜಾಬ್ ಆಫ್ ಪ್ರಿಪೇರಿಂಗ್ ದ ಬ್ಲಡ್. ಬ್ಲಡ್ ಪ್ರಿಪೇರ್ ಆಗಬೇಕು, ಈ ರಕ್ತನಾಳಗಳ ಮೂಲಕ ಬೋನಿಂದ ಹೊರಗೆ ಬಂದು ದೇಹಕ್ಕೆ ಬರಬೇಕು. ಇನ್ ದ ಸೇಮ್ ವೇ ಅದರ ಸುತ್ತ ನಿಮಗೆ ಏನೋ ಕೆಲವೊಂದು ಕಾನ್ಸಂಟ್ರಿಕ್ ಲೇಯರ್ಸ್ ಹೀಗೆ ಕಾಣ್ತದೆ ನೋಡಿ. ದೇ ಆರ್ ಕಾಲ್ಡ್ ಲ್ಯಾಮೆಲ್ಲಾ. ಲ್ಯಾಮೆಲ್ಲಾ ಈಸ್ ನಥಿಂಗ್ ಬಟ್ ಕನೆಕ್ಟಿವ್ ಟಿಶ್ಯೂ ಮ್ಯಾಟ್ರಿಕ್ಸ್ ವಿಚ್ ಈಸ್ ಅರೇಂಜ್ಡ್ ಇನ್ ದ ಸರ್ಕ್ಯುಲಾರ್ ಫ್ಯಾಷನ್. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಇಲ್ಲಿ ಕನೆಕ್ಟಿವ್ ಟಿಶ್ಯೂ ಹೇಗೆ ಅರೇಂಜ್ ಆಗಿದೆ? ಸರ್ಕ್ಯುಲಾರ್ ಫ್ಯಾಷನ್ ಅಲ್ಲಿ ಅರೇಂಜ್ ಆಗಿದೆ. ಹಿಯರ್ ಆ್ಯಂಡ್ ದೇರ್ ಯು ಕ್ಯಾನ್ ಸಿ the osteocytes which are placed in the lacunae. ಸೊ ಅಲ್ಲಲ್ಲಿ ಜಾಗ ಉಂಟು ಆ ಲ್ಯಾಮೆಲ್ಲಾದಲ್ಲಿ, ಅದರ ಒಳಗೆ ಬೋನ್ ಸೆಲ್ಸ್ ಉಂಟು. ದೋಸ್ ಬೋನ್ ಸೆಲ್ಸ್ ಆರ್ ಕಾಲ್ಡ್ osteocytes. That is all about bone tissue. Next, third type of connective tissue, blood. Blood is fluid connective tissue. It is very special because it is fluid connective tissue. ಇಡೀ ಬಾಡಿಯನ್ನು ಕಮ್ಯುನಿಕೇಟ್ ಮಾಡುವ ಕೆಲಸ ಯಾವುದು ಮಾಡ್ತಾ ಉಂಟು? ಬ್ಲಡ್. ಬಿಕಾಸ್ ಬ್ಲಡ್ ಸರ್ಕ್ಯುಲೇಟ್ಸ್ ಇನ್ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಆಫ್ ಯುವರ್ ಬಾಡಿ. ತಲೆಯಿಂದ ಕಾಲಿನ ತನಕ, ತುದಿಯ ತನಕ ಕೂಡ ಬ್ಲಡ್ ಸಪ್ಲೈ ಉಂಟು. ಸೊ ಇಟ್ ಈಸ್ ದ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ, ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂ. ಇನ್ ದಿಸ್ ಬ್ಲಡ್ ಯು ಕ್ಯಾನ್ ಸಿ liquid part called plasma. Remember, blood is made up of two important components called plasma and formed elements. ಪ್ಲಾಸ್ಮಾ ಅಂತ ಹೇಳಿದರೆ ಏನು? ನೀರು. ರಕ್ತದಲ್ಲಿರುವ ನೀರಿನ ಅಂಶ ಏನಿದೆ ಅದನ್ನು ಪ್ಲಾಸ್ಮಾ ಅಂತ ಹೇಳ್ತಾರೆ. ಇಟ್ ಈಸ್ ಆಕ್ಚುಲಿ ಸ್ಟ್ರಾ ಕಲರ್ಡ್, ಸ್ಟ್ರಾ ಯೆಲ್ಲೋ. ಬೈಹುಲ್ಲಿನ ಕಲ್ಲರಲ್ಲಿ ಇರ್ತದೆ ಸ್ಟ್ರಾ ಯೆಲ್ಲೋ, ಗ್ರಾಸಿನ, ಡ್ರೈ ಗ್ರಾಸಿನ ಕಲ್ಲರಲ್ಲಿರುವಂಥದ್ದು ಪ್ಲಾಸ್ಮಾ. ಅದನ್ನು ಪ್ಲಾಸ್ಮಾ ಅಂತ ಹೇಳ್ತೇವೆ. ಸೊ ಇದು ಮ್ಯಾಟ್ರಿಕ್ಸ್. ಆ್ಯಕ್ಚುಲಿ ಪ್ಲಾಸ್ಮಾ ಈಸ್ ದ ಮ್ಯಾಟ್ರಿಕ್ಸ್. ಆ ಮ್ಯಾಟ್ರಿಕ್ಸಿನ ಒಳಗೆ ಫೈಬರ್ಸ್ ಆರ್ ಆಬ್ಸೆಂಟ್. ರಿಮೆಂಬರ್, ಬ್ಲಡ್ ಈಸ್ ದ ಓನ್ಲಿ ಟಿಶ್ಯೂ ವೇರ್ ಫೈಬರ್ಸ್ ಆರ್ ಆಬ್ಸೆಂಟ್. ಫೈಬರ್ಸ್ ಇಲ್ಲಿ ಇಲ್ಲ. ಮ್ಯಾಟ್ರಿಕ್ಸ್, ಪ್ಲಾಸ್ಮಾ, ಫೈಬರ್ಸ್ ಆರ್ ಆಬ್ಸೆಂಟ್. ಬಟ್ ಫಾರ್ಮ್ಡ್ ಎಲಿಮೆಂಟ್ಸ್. ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ಹೇಳಿದ್ರೇನು? ದೇ ಆರ್ ದ ಸೆಲ್ಸ್ ಆ್ಯಂಡ್ ಏನು ಫ್ರಾಗ್ಮೆಂಟೆಡ್ ಸೆಲ್ಸ್ ವಿಚ್ ಆರ್ ಎಂಬೆಡೆಡ್ ಇನ್ ದ ಪ್ಲಾಸ್ಮಾ. ಫಾರ್ಮ್ಡ್ ಎಲಿಮೆಂಟ್ಸ್ ಅಲ್ಲಿ ನಾನು ಸೆಲ್ಸ್ ಅಂತ ಹೇಳಿದೆ ಮತ್ತು ಫ್ರಾಗ್ಮೆಂಟ್ಸ್ ಆಫ್ ಸೆಲ್ಸ್ ಅಂತ ಹೇಳಿದೆ. ಯಾಕಂತ ಹೇಳಿದರೆ ಸೆಲ್ಸ್ ಇರುವಂಥದ್ದು ಇಲ್ಲಿ ಎರಡು ಥರದ್ದು, ಟೂ ಟೈಪ್ಸ್ ಆಫ್ cells, namely WBCs and RBCs. WBCs and RBCs. See, these are the RBCs. RBCs ಡಿಸ್ಕಿನ ಹಾಗೆ ಉಂಟು. ಬೈಕಾನ್ಕೇವ್ ಡಿಸ್ಕ್, ಎರಡು ಸೈಡ್ ಕೂಡ ಕಾನ್ಕೇವ್ ಇರ್ತದೆ. ಬೈಕಾನ್ಕೇವ್ ಡಿಸ್ಕ್ ಆ್ಯಂಡ್ ರೆಡ್ ಇನ್ ಕಲರ್. ಆ್ಯಂಡ್ ದೀಸ್ ಆರ್ WBCs. WBCs ಅಂತ ಹೇಳಿದರೆ ಏನು? ವೈಟ್ ಬ್ಲಡ್ ಕಾರ್ಪಸಲ್ಸ್. RBC ಹೇಳಿದರೆ ಏನು? ರೆಡ್ ಬ್ಲಡ್ ಕಾರ್ಪಸಲ್ಸ್. ದೇ ಆರ್ ರೆಡ್ ಇನ್ ಕಲರ್. ವೈಟ್ ಬ್ಲಡ್ ಕಾರ್ಪಸಲ್ಸ್ ಆರ್ ನಾಟ್ ರೆಡ್ ಇನ್ ಕಲರ್, ದೇ ಆರ್ ವೈಟ್ ಇನ್ ಕಲರ್. ಸೊ WBC ಎಷ್ಟು ಟೈಪ್ಸ್ ಉಂಟು? ಇಷ್ಟು ಟೈಪ್ಸ್ ಇದೆ. ಮೋನೋಸೈಟ್, ಇಸಿನೋಫಿಲ್, ಬೇಸೋಫಿಲ್, ನ್ಯೂಟ್ರೋಫಿಲ್ ಆ್ಯಂಡ್ ಲಿಂಫೋಸೈಟ್ಸ್. ಸೊ ಇದರಲ್ಲಿ ನ್ಯೂಕ್ಲಿಯಸ್ ಉಂಟು. RBCಯಲ್ಲಿ ನ್ಯೂಕ್ಲಿಯಸ್ ಇಲ್ಲ. Nucleus is present in the WBCs and shape of the nucleus are different. Based on the shape of nucleus, they are categorized into those 5 types. ಸೊ ಇದು ಎಷ್ಟು ಟೈಪ್ಸ್ ಇದೆ ಅದೆಲ್ಲ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಬರ್ತದೆ, ಬೇರೆ ಚಾಪ್ಟರಲ್ಲಿ ಬರ್ತದೆ, ಆವಾಗ ನೀವು ಕಲಿಬೋದು ಅದನ್ನು. ಸೊ ಬ್ಲಡ್ ಹಾಗಾಗಿ ಏನು? ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಅದರಲ್ಲಿ ಪ್ಲಾಸ್ಮಾ ಇರ್ತದೆ,
ಫಾರ್ಮ್ಡ್ ಎಲಿಮೆಂಟ್ಸ್ ಇರ್ತದೆ. ಫಾರ್ಮ್ಡ್ ಎಲಿಮೆಂಟ್ಸ್ ಆರ್ ರೆಡ್ ಬ್ಲಡ್ ಕಾರ್ಪಸೆಲ್ಸ್ ಆಸ್ ವೆಲ್ ಆಸ್ ವೈಟ್ ಬ್ಲಡ್ ಕಾರ್ಪಸೆಲ್ಸ್ ಆ್ಯಂಡ್ ಒನ್ ಮೋರ್ ಕಾಂಪೊನೆಂಟ್ ದಟ್ ಈಸ್ ಪ್ಲೇಟ್ಲೆಟ್ಸ್. ನಾನು ಹೇಳಿದಲ್ವ ನಿಮಗೆ ಫ್ರಾಗ್ಮೆಂಟ್ಸ್ ಆಫ್ ಸೆಲ್ಸ್ ಕೂಡ ಉಂಟು ಅದರಲ್ಲಿ, ಇಡೀ ಸೆಲ್ ಅಲ್ಲ ಪ್ಲೇಟ್ಲೆಟ್ಸ್ ಅಂತ ಹೇಳಿದರೆ. ಪ್ಲೇಟ್ಲೆಟ್ಸ್ ಆರ್ ಸ್ಮಾಲ್ ಫ್ರಾಗ್ಮೆಂಟ್ಸ್ ಆಫ್ ಸೆಲ್ಸ್ ಲೈಕ್ ದಿಸ್. ಹೀಗೆ ಸ್ಮಾಲ್ ಫ್ರಾಗ್ಮೆಂಟ್ಸ್ ಆಫ್ ಸೆಲ್ಸ್ ಆ್ಯಂಡ್ ದೇ ಆರ್ ಇನ್ವಾಲ್ವ್ಡ್ ಇನ್ ದ ಬಾಡಿ blood clotting. They are mainly involved in the blood clotting. Their main function is blood clotting. ಅದೇ ರೀತಿ RBC ಫಂಕ್ಷನ್ ನಿಮಗೆ ಗೊತ್ತಿದೆ, ಆಕ್ಸಿಜನ್ ಸಪ್ಲೈ ಮಾಡೋದು ನಮ್ಮ ಬೇರೆ ಬೇರೆ ಟಿಶ್ಯೂಗೆ, ಅರ್ಥ ಆಯ್ತಲ್ಲ. ದೇ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್ ಟು ಡಿಫರೆಂಟ್ ಟಿಶ್ಯೂಸ್, ದೇ ರಿಮೂವ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಟಿಶ್ಯೂಸ್ ಆ್ಯಂಡ್ ಬ್ರಿಂಗ್ ಬ್ಯಾಕ್ ಟು ದ ಲಂಗ್ಸ್, ಅಂದರೆ ಗೇಷಿಯಸ್ ಎಕ್ಸ್ಚೇಂಜ್. ಆಕ್ಸಿಜನನ್ನು ಟಿಶ್ಯೂಸಿಗೆ ಕೊಟ್ಟು ಟಿಶ್ಯೂಸಿಂದ ಕಾರ್ಬನ್ ಡೈಆಕ್ಸೈಡ್ ತಂದು ಲಂಗ್ಸಿಗೆ ಬಿಟ್ಟ ಕೆಲಸವನ್ನು ಮಾಡೋದು ಯಾವುದು? ಈ ಬ್ಲಡ್ ಸೆಲ್ಸ್. ಅದೇ ರೀತಿ ವೈಟ್ ಬ್ಲಡ್ ಸೆಲ್ಸ್ ಏನು ಇಲ್ಲಿ ನೋಡಿದ್ದೇವೆ, ದೇ ಆರ್ ಇನ್ವಾಲ್ವ್ಡ್ ಇನ್ ದ ಬಾಡಿ ಡಿಫೆನ್ಸ್, ದೇ ಆರ್ ಸೆಲ್ಸ್ ಆಫ್ ಲಿಂಫ್ಯಾಟಿಕ್ ಸಿಸ್ಟಮ್. ಇವುಗಳೆಲ್ಲ ಸೇರಿ ನಮ್ಮ ದೇಹವನ್ನು ಫಾರಿನ್ ಪಾರ್ಟಿಕಲ್ಸಿಂದ, ಅಂದರೆ ಈ ಕಾಯಿಲೆ ತರುವಂಥ ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್ಸಿಂದ ನಮ್ಮನ್ನು ರಕ್ಷಿಸ್ತವೆ. ದೇ ಆರ್ ಜಸ್ಟ್ ಲೈಕ್ ಯುವರ್ ಮಿಲಿಟ್ರಿ ಸಿಸ್ಟಮ್. They are defense, they are doing the job of defense. It is a main actually WBCs, these are the main types. Adhe riti as I said now, platelets are the fragments of cells. It is the main circulating fluid that helps in the transport. Other than having all these components and doing the job of oxygen transport, defense, etc., they also perform some other functions because they are circulating throughout the body. ರಕ್ತ ಎಲ್ಲ ಕಡೆ ಕೂಡ ಫ್ಲೋ ಆಗ್ತದೆ. ಹಾಗಾಗಿ ನಮ್ಮ ಟಿಶ್ಯೂಸಿಗೆ ತುಂಬ ಸುಲಭ ಆಯಿತು. ಏನು, ಇವನ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನೀವು ನೋಡಿದ್ದೀರಿ, ದೇ ಸೆಕ್ರೀಟ್ ಹಾರ್ಮೋನ್ಸ್ ಆ್ಯಂಡ್ ಡಂಪ್ ದೆಮ್ ಇನ್ ಟು ದ ಬ್ಲಡ್. ರಕ್ತಕ್ಕೆ ಹಾಕಿಬಿಟ್ರೆ ಹಾರ್ಮೋನ್ ಎಲ್ಲಿ ಸೈಟ್ ಬೇಕಾದಕ್ಕೆ ಅಲ್ಲಿಗೆ ಹೋಗಿ ರೀಚ್ ಆಗ್ತದೆ. ಅದೇ ರೀತಿ ಕೆಲವೊಂದು ಎನ್ಸೈಮ್ಸ್ ಇನ್ಆಕ್ಟಿವ್ ಸ್ಟೇಟಲ್ಲಿ, ಅದೇ ರೀತಿ ನಾವು ತಿಂದ ಫುಡ್ ಯಾವುದು, ಈ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ ಡೈಜೆಸ್ಟ್ ಆದದ್ದು, ಅಮೈನೋ ಆ್ಯಸಿಡ್ಸ್, ಗ್ಲೂಕೋಸ್ ಎಲ್ಲ ಫುಡ್ ಆಹಾರ, ಅದೆಲ್ಲದೂ ಕೂಡ ದೇಹದ ವಿವಿಧ ಭಾಗಗಳಿಗೆ ಅದನ್ನು ತಗೊಂಡು ಹೋಗುವಂಥ ಕೆಲಸವನ್ನು ಇದು ಮಾಡ್ತದೆ. ಅದರ್ ದ್ಯಾನ್ ದ್ಯಾಟ್, ಇಫ್ ಯು ಅನಲೈಸ್ ದ ಬ್ಲಡ್, ಯು ವಿಲ್ ಗೆಟ್ ಪ್ಲೆಂಟಿ ಆಫ್ ಕಾಂಪೊನೆಂಟ್ಸ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಈ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು, ಇದು ಬ್ಲಡ್ ವೆಸಲ್ನ ಒಳಗೆ ಈ RBCs ಆಸ್ ವೆಲ್ ಆಸ್ ಪ್ಲೇಟ್ಲೆಟ್ಸ್. ದಿಸ್ ಈಸ್ ಜಸ್ಟ್ ಟು ಶೋ ದ ಪ್ಲೇಟ್ಲೆಟ್ಸ್. ಇದೆಲ್ಲ platelets. See how hard pump the blood. ಇದು ಕನೆಕ್ಟಿವ್ ಟಿಶ್ಯೂ ಹೇಗೆ ಪಂಪ್ ಆಗ್ತದೆ. ಆ್ಯಕ್ಚುಲಿ ದ್ಯಾಟ್ ಡಯಾಗ್ರಾಮ್ ಶೋಸ್ ಯು ದ ಸರ್ಕ್ಯುಲೇಟರಿ ಸಿಸ್ಟಮ್, ಹಾರ್ಟ್ ಆ್ಯಂಡ್ ಅಸೋಸಿಯೇಟೆಡ್ ಬ್ಲಡ್ ವೆಸಲ್ಸ್, ಹೇಗೆ ಆರ್ಟರೀಸ್, ವೇನ್ಸ್ ಎಲ್ಲ ಹೇಗೆ ಬಾಡಿಯಲ್ಲಿ ಅರೇಂಜ್ ಆಗಿದೆ ಅಂಥೇಳಿ ನೀವಿಲ್ಲಿ ನೋಡ್ಬೋದು. ಸೊ ದಿಸ್ ಈಸ್ ದ ಎಂಟೈರ್ ಸರ್ಕ್ಯುಲೇಟರಿ ಸಿಸ್ಟಮ್.